actually. The first verse read by the people who are on the stage. The second verse will be the congregation. 16th verse we are going to read together. ಕೀರ್ತನೆಗಳು 91 ಒಂದನೇ ವಚನ. ಪರಾತ್ಪರನ ಮೊರೆ ಒಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ನಿನ್ನನ್ನು ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸುವವನು ಆತನೇ. ನಿರುಳಲ್ಲಿ ಭಯ ಹುಟ್ಟಿಸುವ ಯಾವುದಕ್ಕೂ ಹಗಲಲ್ಲಿ ಹಾರಿ ಬರುವ ಬಾಣಕ್ಕೂ ನಿನ್ನ ಮಗಳಲ್ಲಿ 1000 ಜನರು, ನಿನ್ನ ಬಲಗಡೆಯಲ್ಲಿ 10,000 ಜನರು ಸತ್ತು ಬಿದ್ದರು, ನಿನಗೇನು ಕಟ್ಟರು. ಯೆಹೋವನೇ ನನ್ನ ಶರಣನು, ಪರಾತ್ಪರನನ್ನು ನಿವಾಸ ಸ್ಥಾನ ಮಾಡಿಕೊಂಡಿದೆಯಲ್ಲ. ನೀನು ಹೋಗುವಾಗಲೆಲ್ಲ ನಿನ್ನನ್ನು ಕಾಯುವುದಕ್ಕೆ ಆತ ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು. ಸಿಂಹ ಸರ್ಪಗಳ ಮೇಲೆ ನಡೆಯುವಿ, ಪ್ರಾಯದ ಸಿಂಹವನ್ನು ಸರ್ಪವನ್ನು ತುಳಿದು ಬಿಡುವಿ. ಅವನು ನನಗೆ ಮೊರೆ ಇಡುವಾಗ ಸದುತ್ತರವನ್ನು ದಯಪಾಲಿಸುವೆನು, ಇಕ್ಕಟ್ಟಿನಲ್ಲಿ ಹತ್ತಿರವಿದ್ದು ಅವನನ್ನು ತಪ್ಪಿಸಿ ಘನಪಡಿಸುವೆನು. 16ನೇ ದೇವ ವಾಕ್ಯ ಹೇಳ್ತದೆ, ನಾವು ಆತನಲ್ಲಿ ಆಸಕ್ತರಾಗಿರುವುದರಿಂದಲೇ ಆತನು ನಮ್ಮನ್ನು ರಕ್ಷಿಸಿದ್ದಾನೆ. ಆತನ ನಾಮವನ್ನು ಅರಿತವರಾಗಿದ್ದರಿಂದ ಆತ ನಮ್ಮನ್ನು ಉದ್ಧರಿಸುವನಾಗಿದ್ದಾನೆ. ದೇವರ ಒಂದು ಸನ್ನಿಧಾನದಲ್ಲಿ ನಮ್ಮನ್ನು ಒಪ್ಪಿಸಿಕೊಟ್ಟವರಾಗಿ ನಾವು ಆತನ ಮಕ್ಕಳಾಗಿ ಆತನ ಸನ್ನಿಧಾನಕ್ಕೆ ಬಂದಿದ್ದೇವೆ ಪ್ರಿಯರೇ. ನಮ್ಮನ್ನು ಕರೆದಾತನು ಆತನೇ ಆಗಿದ್ದಾನೆ. ನಾವಾಗಿ ಬರೋದಕ್ಕೆ ಸಾಧ್ಯವಿಲ್ಲ ಪ್ರಿಯರೇ, ಏಕೆ ನಾವು ಬಲಹೀನರಾಗಿದ್ದೇವೆ. ಆದರೆ ದೇವರಾದರೂ ಬಲವುಳ್ಳ ದೇವನಾಗಿದ್ದಾನೆ. ನಮ್ಮನ್ನು ಆತನ ಸನ್ನಿಧಾನದಲ್ಲಿ ನಿಲ್ಲಿಸಿದ್ದಾನೆ. ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಮಾಡುವವರಾಗಿ ಆತನನ್ನೇ ನಾವು ಗಣಪಡಿಸುವಂತೆ ನಮ್ಮ ಹೃದಯ ಪೂರ್ವಕವಾಗಿ ದೇವರಿಗೆ ಒಪ್ಪಿಸಿಕೊಟ್ಟವರಾಗಿ, ಏಸಪ್ಪ ನೀವು ನಮ್ಮನ್ನು ಆರಾಧನೆ ನಡೆಸಿಕೊಡು. ಹೌದು ರಾಜ, ನಾವು ಹೃದಯ ಪೂರ್ವಕವಾಗಿ ನಿನ್ನ ಪ್ರೀತಿ ಮಾಡುವವರಾಗಿದ್ದೇವೆ. ನಿಮ್ಮನ್ನು ಪ್ರೀತಿಸುವುದರಿಂದಲೇ ಕರ್ತನೇ ನಿಮ್ಮನ್ನು ಆರಾಧನೆ ಮಾಡ್ತಾ ಇದ್ದೇವೆ. ನಿನ್ನ ವಾಕ್ಯವನ್ನು ಕೇಳುವವರಾಗಿದ್ದೇವೆ. ಏಸಪ್ಪ ನೀವು ನಮ್ಮನ್ನು ಆಶೀರ್ವದಿಸಿ ಎಂದು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸೈನ್ಯಗಳ ಕರ್ತನಾದ ಪರಲೋಕ ತಂದೆ, ಅಪ್ಪ ಈ ಒಂದು ಮುಂಜಾನೆ ವೇಳೆಗಾಗಿ ನಿಮಗೆ ಸ್ತೋತ್ರ ಉಂಟಾಗಲಿ ಕರ್ತ. ಅಪ್ಪ ರಾತ್ರಿಯೆಲ್ಲ ನಮ್ಮ ಆತ್ಮ ಪ್ರಾಣ ಶರೀರವನ್ನು ಕಾಯ್ದಂತ ದೇವನೀನಾಗಿದ್ದಿ ಕರ್ತನೆ. ಈ ಒಂದು ವೇಳೆಯಲ್ಲಿ ಏಸಪ್ಪ ನೀವು ಸನ್ನಿಧಾನಕ್ಕೆ ಬರುವಂತೆ ನಮಗೆ ಕೃಪೆ ಕೊಟ್ಟಿದ್ದಿಲ್ಲ, ಅದಕ್ಕಾಗಿ ನಿಮಗೆ ಸ್ತೋತ್ರ. ಬರುತ್ತಿರುವಂತ ಪ್ರತಿಯೊಬ್ಬ ಮಕ್ಕಳು ನೀನು ಕರ್ತನೆ ಆಶೀರ್ವದಿಸು. ಏಸಪ್ಪ ನಾವು ಕರ್ತನೆ ನಿನ್ನನ್ನು ಆರಾಧನೆ ಮಾಡುವಂತೆ, ನಿನ್ನನ್ನೇ ಪ್ರೀತಿಸುವಂತೆ, ನಿನ್ನನ್ನೇ ಸೇವಿಸುವಂತೆ ನಮ್ಮನ್ನು ಕರ್ತನೆ ನಡೆಸಿಕೊಳ್ಳಬೇಕೆ ನಾನು ಒಪ್ಪಿಸಿಕೊಡುತ್ತೇನಪ್ಪ. ಈ ಒಂದು ಆರಾಧನೆ ಪ್ರತಿಯೊಂದು ಭಾಗದಲ್ಲೂ ನೀನು ಮಹಿಮೆ ಹೊಂದಿಕೊಳ್ಳಬೇಕೆ ನಾನು ಬೇಡುತ್ತೇನೆ. ರಾಜ, ಆರಾಧನೆ ನಮ್ಮನ್ನು ನಡೆಸು, ನಾಮ ಗಣಪಡುವಂತೆ ಕಾರ್ಯ ಮಾಡು ರಾಜ. ವಾಕ್ಯದೊಂದಿಗೆ ಮಾತನಾಡು, ನಾವು ಕೇಳಿ ನಿನಗಾಗಿ ಜೀವಿಸುವಂತೆ ಕಾರ್ಯ ಮಾಡು. ಸಂಡೇ ಸ್ಕೂಲ್ ಮಕ್ಕಳ ಟೀಚರ್ಸ್ನ ಆಶೀರ್ವದಿಸು, ಕಾಣಿಕೆ ಭಾಗವನ್ನು ಆಶೀರ್ವದಿಸು ರಾಜ. ಅಪ್ಪ ಮೊದಲುಗೊಂಡು ಕೊನೆಯವರೆಗೂ ನೀವು ನಮ್ಮೊಂದಿಗೆ ಇದ್ದು ನಡೆಸಿಕೊಡಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಒಳ್ಳೆಯ ಪಿತನೇ, ಆಮೆನ್. Hallelujah.
ಪ್ರಸನ್ನತೆಯನ್ನು ಅನುಭವಿಸುವುದಾಗಿದೆ ಸ್ವಾಮಿ. ದೇವರೇ, ನಮ್ಮ ಬಲದಿಂದ ನಿನ್ನನ್ನು ಆರಾಧಿಸಲಿಕ್ಕೆ ಸಾಧ್ಯವಿಲ್ಲ ಸ್ವಾಮಿ. ಪವಿತ್ರಾತ್ಮನೇ, ನಿನ್ನ ಬಲವನ್ನು ನಮಗೆ ದಯಪಾಲಿಸಿಕೊಡ್ರಿ ದೇವರೇ. ನಮ್ಮ ಹೃದಯಗಳಲ್ಲಿ ಸ್ವಾಮಿ ನೀವು ಮಾತನಾಡ್ರಿ ಸ್ವಾಮಿ. ದೇವರೇ, ನಮ್ಮ ಹೃದಯಗಳಲ್ಲಿ ನೀವು ಮಾತನಾಡ್ರಿ ಸ್ವಾಮಿ. ನಿನ್ನನ್ನು ಆರಾಧಿಸಲಿಕ್ಕೆ ನಮಗೆ ಸಹಾಯ ಮಾಡ್ರಿ ಸ್ವಾಮಿ. ನಾವೆಲ್ಲರೂ ಸೇರಿ ಹೇಳೋಣ, ನಿನ್ನ ಹೃದಯ ಬಾರಿಯಲು ನಿನ್ ಸ್ವರವನ್ನ ಕೇಳಲು ಬಯಸ್ತಾನೆ ಸ್ವಾಮಿ. ಇವತ್ತು ನನ್ನ ಬಯಕೆ ಅಪ್ಪ ನಿನ್ನನ್ನು ಆರಾಧಿಸುವುದು ಸ್ವಾಮಿ. ದೇವರ ಸಮ್ಮುಖದಲ್ಲಿ ಬಂದಿರುವಂತ ನಾವು ಯಾರು ಸುಮ್ಮನೆ ಇರೋದು, ನಾವು ಹೇಳ್ಬೇಕು ದೇವರೇ ನಿನ್ನನ್ನು ಆರಾಧಿಸಲಿಕ್ಕೆ ನಾನು ಬಂದಿದ್ದೇನೆ ಸ್ವಾಮಿ, ನನಗೆ ಸಹಾಯ ಮಾಡಿ. ನಮಗಿರುವಂತ ಎಲ್ಲಾ ಪರಿಸ್ಥಿತಿಗಳ ಮಧ್ಯದಲ್ಲಿ ದೇವರು ನಮ್ಮಲ್ಲಿ ಕರ್ಕೊಂಡು ಬಂದಿದ್ದಾನಲ್ಲ, ಅದಕ್ಕಾಗಿ ನಾವು ಹೇಳ್ಬೇಕು ದೇವರೇ ನಿನ್ನಲ್ಲಿ ಸಾಧ್ಯ ಸ್ವಾಮಿ, ನಿನಗೆ ಸಾಧ್ಯ ಸ್ವಾಮಿ. ದೇವರ ನಿಮ್ಮನ್ನು ನಾವು ಬಯಸ್ತೇವೆ ಸ್ವಾಮಿ, ನಿನ್ನ ಪ್ರಸನ್ನತೆ ನಾವು ಬಯಸ್ತೇವೆ ಸ್ವಾಮಿ. ಈ ದಿನ ನಮ್ಮದಲ್ಲಿ ಜೀವಿಸುವಂತ ದೇವರು ನೀನು ಹಾಕಿದ್ದೇವೆ, ನಮ್ಮದಲ್ಲಿ ಕಾರ್ಯ ಮಾಡಲಿಕ್ಕೆ ಶಕ್ತನಾದ ದೇವರು ನೀನು ಹಾಕಿದ್ದೇವೆ. ದೇವರೇ ನಿನ್ನ ಸ್ತುತಿಸುವಾಗ ನಿನ್ನ ಬಲವನ್ನ ದೇವರೇ ನಿನ್ನ ಮಹಿಮೆಯನ್ನು ನಮಗೆ ತೋರ್ಪಡಿಸಿ ಯೇಸುವೇ. ಅಪ್ಪ ನಿನ್ನ ಮಹಿಮೆ ನಮ್ಮಲ್ಲಿ ತುಂಬಿಕೊಳ್ಳಲಿ ಸ್ವಾಮಿ. ನಾವು ದೇವರನ್ನು ಸ್ತುತಿಸುವಾಗ ನೂತನ ದಿನಗಳು ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸು.
ಆಗ್ತದೆ. ಜೋರಾಗಿ ಹೇಳ್ರಿ ಆಮೆನ್. ದೇವರ ಕೈಯಿಂದ ಅಸಾಧ್ಯವಾದದ್ದು ಯಾವುದು? ನೀವು ಪಕ್ಕದಲ್ಲಿರೋರಿಗೆ ಹೇಳ್ರಿ, ದೇವರನ್ನ ನೂತನ ದಿನವೊಳಗೆ ನಡೆಸ್ತಾರೆ. ನಮ್ಮ ಜೀವಿತದ ಪ್ರತಿ ಹಂತದಲ್ಲಿ ದೇವರು ನಮಗೆ ನೂತನ ಸ್ಥಿತಿಗಳನ್ನ ಬರಮಾಡ್ತಾರೆ. ಯಾಕೆ ಗೊತ್ತಾ? ನಮ್ಮ ದೇವರು ಹೊಸದನ್ನ ಮಾಡುವಂತ ದೇವರು. ಹಲ್ಲೆಲೂಯಾ. ಆತನ ಪುನರುತ್ಥಾನದ ಮಹಿಮೆ ಈಗಲೂ ಹಾಗೆ ಹೊಸದಾಗಿದೆ. ಆಮೆನ್, ಆಮೆನ್. ಆರಾಧನೆ ಅನ್ನುವಂಥದ್ದು ಏನೋ ನನ್ನ ಎಮೋಷನ್ ಅಲ್ಲ, ಅದು ನನ್ನ ಭಾವನೆ ಅಲ್ಲ. ಆರಾಧನೆ ಅನ್ನುವಂಥದ್ದು ನನ್ನ ದೇವರು ದೊಡ್ಡವನು, ಆತನನ್ನ ನಾನು ಆರಾಧಿಸಬೇಕು. ಹಲ್ಲೆಲೂಯಾ. ಆರಾಧನೆ ಅನ್ನುವಂಥದ್ದು, ನಾವು ಸ್ತುತಿ ಅನ್ನುವಂಥದ್ದು ದೇವರು ನನಗೆ ಒಳ್ಳೇದು ಮಾಡಿದ್ದಾನೆ ಅದಕ್ಕೆ ನಾನು ಸ್ತುತಿಸ್ತೀನಿ ಅನ್ನೋದಲ್ಲ. ದೇವರು ಒಳ್ಳೆಯವನಾಗಿದ್ದಾನೆ ಅದಕ್ಕೆ ನಾನು ದೇವರನ್ನ ಸ್ತುತಿಸ್ತೀನಿ. ಆಮೆನ್, ಆಮೆನ್. ಆಡೋಣ ಎಲ್ಲ 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 ಕೈ ಕಟ್ಕೊಂಡು ನಿಂತಿದ್ದೀರಾ? ಏನಾಯ್ತು? ಚಳಿ ಆಗ್ತಾ ಇದೆಯಾ? ಎಸಿ ಆಫ್ ಮಾಡೋಣ? ಕೈ ತಟ್ಟಬೇಕು. ದೇವರ ಸಮ್ಮುಖದಲ್ಲಿ ಬಂದಾಗ ಕೈ ತಟ್ಟ ಹಾಡು ಅಲ್ವಾ? ನಮಗ್ ಗೊತ್ತು, ಅನೇಕ ವಿಷಯಗಳು, ಅನೇಕ ಸ್ಥಿತಿಗಳು, ಅನೇಕ ಪರಿಸ್ಥಿತಿಗಳು ನಮ್ಮ ಮನೆಗಳಲ್ಲಿದೆ, ನಮ್ಮ ಮನಸ್ಸುಗಳಲ್ಲಿದೆ, ನಮ್ಮ ಮೈಂಡ್ ಅಲ್ಲಿ ಇನ್ನೂ ಓಡ್ತಾ ಇದೆ. ಅದೆಲ್ಲವನ್ನ ಎತ್ತಿ ಸೈಡ್ಗೆ ಇಟ್ಬಿಟ್ಟು ನಾವು ದೇವರನ್ನ ಆರಾಧನೆ ಮಾಡಿ ದೇವರ ಪರಿಸ್ಥಿತಿಗಳನ್ನ ಬದಲಾಯಿಸ್ತಾರೆ. ಆಮೆನ್. ದೇವರ ಪರಿಸ್ಥಿತಿಗಳನ್ನ ಬದಲಾಯಿಸ್ತಾರೆ. ಒಂದು ಉದಾಹರಣೆ ನಿಮ್ಗೆ ಕೊಡ್ತೀನಿ. ಪೇತ್ರ ಯೇಸುವಿನ ಪುನರುತ್ಥಾನ ಆದ್ಮೇಲೆ, ಯೇಸುವನ್ನ ಸಂಧಿಸಿದ ಮೇಲೆ ಕೂಡ ಅವನು ಹೇಳ್ತಾನೆ, ನಾನು ಮೀನು ಹಿಡಿಯಕ್ಕೆ ಹೋಗ್ತಾ ಇದ್ದೀನಿ. ಆತನೆಲ್ಲವನ್ನ ಕಳ್ಕೊಂಡ್ಬಿಟ್ಟ, ನಿರಾಶೆ ಹೊಂದ್ಬಿಟ್ಟ, ನಿರೀಕ್ಷೆ ಕಳ್ಕೊಂಡ್ಬಿಟ್ಟ. ಆದ್ರೆ ಯೇಸುವೆ ಅವನ್ನ ಬಿಟ್ಟಿಲ್ಲ. ದೇವರು ಪುನಃ ಅವನ್ನ ಸಂಧಿಸಿದ್ರು. ದೇವರು ನಮ್ಮನ್ನ ಸಂಧಿಸಲಿಕ್ಕೆ ಸಾಧ್ಯ ಇದ್ದಾರೆ. ಯಾವ ಪರಿಸ್ಥಿತಿಲಿದ್ರು ದೇವರು ನಮ್ಮನ್ನ ಸಂಧಿಸ್ತಾರೆ. ಅಂತ ಒಳ್ಳೆ ದೇವರನ್ನ ನಾವು ಸ್ತುತಿಸ್ತಾ ಇದ್ದೀವಿ. ಆಮೆನ್, ಆಮೆನ್. ನೀವು ಪಕ್ಕದಲ್ಲಿರೋ ಕೇಳ್ರಿ, ಯಾವ ಸ್ಥಿತಿಯಲ್ಲಿದ್ರು ಪರವಾಗಿಲ್ಲ, ನೀವು ಯೇಸುಸ್ವಾಮಿ ನಿನ್ನನ್ನ ಸಂಧಿಸ್ತಾರೆ. ಆಮೆನ್. ಆಡೋಣವೆ. ಸವಾಲನ್ನು ಸಂಧಿಸಲು ಈ ಲೋಕವ ನಾ ಜಯಿಸಲು. ಸವಾಲನ್ನು ಸಂಧಿಸಲು ಈ ಲೋಕವ ನಾ ಜಯಿಸಲು. ಸವಾಲನ್ನು ಸಂಧಿಸಲು ಈ ಲೋಕವ ನಾ ಜಯಿಸಲು. ಸಮತವ ಸ್ಥಿರಪಡಿಸು, ಸಮತವ ಸ್ಥಿರಪಡಿಸು. ಹಾಗೆ ಜೀವದಿಂದ ಯೇಸುವೆ ನಾ ಬಾಳುವೆ ನಿನಗಾಗಿ ಒಂದು ಹಾಡನ್ನು ಹಾಡುತ್ತಾ ನಾವು ದೇವರನ್ನ ಸ್ತುತಿಸೋಣ. ಎಲ್ಲ ಕನ್ನಡ
ಹಿಡಿದ ಮೇಲೆ ಎತ್ತಿದ್ದಾರೆ. ನಾವಿರುವಂತ ಪರಿಸ್ಥಿತಿಯನ್ನ ನಾವು ಒಂದ್ಸರಿ ನೆನೆಸ್ ನೋಡ್ರಿ. ದೇವರು ನಮ್ಮನ್ನು ಎಷ್ಟು ಕೆಳಗಡೆಯಿಂದ ಎತ್ತಿದ್ದಾರೆ. ದೇವ್ರ ಪೇತ್ರನಿಗೆ ಹೇಳಿದ, ಮಗನೇ ನೀರಿನ ಮೇಲೆ ನಡ್ಕೊಂಬ. ಇವತ್ತು ದೇವ್ರು ನಮ್ಗೆ ಹೇಳ್ತಾರೆ, ಮಗನೇ ನಂಬಿಕೆಯಲ್ಲಿ ನಡಿ ನೀನು. ನಾವು ನಡೀತಾ ಇದ್ದೀವಿ. ಮುಳುಗೋಗುವ ಸಮಯದಲ್ಲಿ ದೇವರು ನಮ್ಮನ್ನು ಬಿಟ್ಟಿಲ್ಲ. ಕೈ ಹಿಡಿದ ಮೇಲೆತ್ತಿ ನಮ್ಮನ್ನ ದೃಢವಾದ ಸ್ಥಳದಲ್ಲಿ ನಿಲ್ಲಿಸಿದ್ದಾನೆ. ಆಮೆನ್, ಆಮೆನ್. ನಾವು ದೃಢವಾಗಿ ಹೆಜ್ಜೆ ಇಡುವಂತೆ ಅದನ್ನು ಮಾಡಿದ್ದಾರೆ. ನಾವೆಲ್ಲರೂ ಮಾಡೋಣ. ಎಷ್ಟು ಜನಕ್ಕೆ ಆಕ್ಷನ್ ಮರ್ತೋಗಿದೆ? ಮಕ್ಕಳು ನೆನಪಿದ್ಯಾ? ಎಲ್ಲರೂ ಸೇರಿ ಮಾಡೋಣ. ನಾವು ಆಡೋಣ. ನಾವು ಮೈಕಲ್ ಆಡಲ್ಲ, ನಾನು ಆಕ್ಷನ್ ಮಾಡ್ತೀನಿ. ಎಲ್ಲ ಮೈಕ್ ಇಟ್ರೆ ಕೆಳಗಡೆ ನಾವು ಆಕ್ಷನ್ ಮಾಡ್ತೀವಿ, ನೀವು ಮಾಡಿ. ಓಕೆನಾ? ಎಲ್ಲರೂ ಸೇರಿ ಆಡೋಣ. ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ. ರೆಡಿನಾ? ನೀವು ಪಕ್ಕದಲ್ಲಿ ಯಾರು ನಿಂತಿದ್ರೆ ಅವ್ರಿಗೆ ಹೇಳ್ರಿ ಮಾಡಪ್ಪ ಅಂತ ಹೇಳಿ. ಯಾಕೆ ಗೊತ್ತಾ? ನಮ್ಮ ದೇವ್ರನ್ನ ನಾವು ಆರಾಧನೆ ಮಾಡಬೇಕು. ನಮ್ಮ ದೇವ್ರನ್ನ ನಾವು ಸ್ತುತಿಸಬೇಕು. ನಮ್ಮ ಕಾಲು, ಕೈ, ಕಣ್ಣು, ಮೂಗು, ನಮ್ಮ ದೇಹದಲ್ಲಿರುವಂತಹ ಪ್ರತಿಯೊಂದು ಅಂಗನೂ ದೇವರನ್ನ ಸ್ತುತಿಸಬೇಕು. ಅಷ್ಟು ಸ್ತುತಿಸಿದ್ರು ಕೂಡ ಅದು ಸಾಲಲ್ಲ. ಅಷ್ಟು ದೊಡ್ಡ ದೇವರು ನಾವು ಆರಾಧನೆ ಮಾಡ್ತೀವಿ. ಹೇಳುವೆ, ನಾನು ಎತ್ತಿ ಎತ್ತಿ ನಿಲ್ಲಿಸಿದೆ. ಜಾಕ್ಸನ್ ಮಾತ್ರ ಮೈಕಲ್ ಆಡ್ತಾನೆ. ನಾವೆಲ್ಲರೂ ಆಕ್ಷನ್ ಮಾಡೋಣ. ಸರಿನಾ? ಓಕೆ. ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ, ಸರ್ವಶಕ್ತನಿಗೆ ನನ್ನ ದುಡಿನಿಂದ ಎತ್ತಿದೆ, ಸಮಾಧಾನ ಕರ್ತನಿಗೆ ಎಲ್ಲವೂ ಸಾಧ್ಯ. ಆಮೆನ್, ಆಮೆನ್. ನನ್ನ ದೇವರಿಗೆ ಎಲ್ಲವೂ ಸಾಧ್ಯ. ನಾವು ಹಾಡೋಣ, ಸಾಧ್ಯ, ಎಲ್ಲ ಸಾಧ್ಯ, ನಿನ್ನಿಂದಲೇ ಎಲ್ಲ ಸಾಧ್ಯ. ಎಲ್ಲ ಕರಣ ತಟ್ಟುತ್ತಾ ಶಬ್ದವಾಗಿ
ಎಲ್ಲವೂ ಸಾಧ್ಯವಿದೆ. ಅದನ್ನ ಹೇಳಿ, ಏಸಪ್ಪ ನಿನ್ನಿಂದ ಎಲ್ಲವೂ ಸಾಧ್ಯ ಸ್ವಾಮಿ. ನನ್ನ ಜೀವಿತದಲ್ಲಿ ಬದಲಾಯಿಸಲಿಕ್ಕೆ ಆಗದೆ ಇರುವಂತ ಕಾರ್ಯಗಳು ಒಂದೂ ಇಲ್ಲ ಸ್ವಾಮಿ. ಮನುಷ್ಯರಿಗೆ ಅದು ಅಸಾಧ್ಯವಾಗಿ ಕಾಣಿಸಬಹುದು, ಆದ್ರೆ ನಿನ್ನಿಂದ ಎಲ್ಲವೂ ಸಾಧ್ಯ ಸ್ವಾಮಿ. ನಾವೆಲ್ಲರೂ ದೇವರನ್ನ ಸ್ತುತಿಸೋಣ. ದೇವರ ಕೈಯಿಂದ ಎಲ್ಲವೂ ಸಾಧ್ಯ. ನಮ್ಮೆಲ್ಲ ಪರಿಸ್ಥಿತಿಗಳನ್ನ ಬದಲಾಯಿಸಲಿಕ್ಕೆ ದೇವರಿಗೆ ಸಾಧ್ಯ. ನನ್ನ ಯೇಸು ಸ್ವಾಮಿ ನಮ್ಮ ಜೀವಿತಗಳಲ್ಲಿ ಬರುವಾಗ ಆತನು ನಮ್ಮ ಜೀವಿತಗಳನ್ನ ಬದಲಾಯಿಸುವಂತ ದೇವರು, ನಮ್ಮ ಅಸಾಧ್ಯವಾದ ಕಾರ್ಯಗಳನ್ನ ಸಾಧ್ಯವಾಗಿ ಮಾಡುವಂತ ದೇವರಾಗಿದ್ದಾನೆ. ನಾವು ಸ್ತುತಿಸೋಣ. ದೇವರೇ ನೀನು ಒಳ್ಳೆಯವನು ಸ್ವಾಮಿ. ದೇವರೇ ನಮ್ಮ ಜೀವಿತಗಳಲ್ಲಿ ನೀನು ಮಾಡುವಂತ ಎಲ್ಲ ದೇವರಪ್ಪ ಎಲ್ಲ ಮೇಲುಗಳಿಗಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ. ಹೌದು ಸ್ವಾಮಿ, ನಮ್ಮಲ್ಲಿ ಸಮಸ್ಯೆಗಳಿದೆ. ಹೌದು ಸ್ವಾಮಿ, ನಮ್ಮಲ್ಲಿ ಕಣ್ಣೀರಿದೆ. ಹೌದು ಸ್ವಾಮಿ, ನಮ್ಮಲ್ಲಿ ದುಃಖ ಇದೆ. ಅದೆಲ್ಲದಕ್ಕಿಂತ ಮೇಲಾಗಿ ನಿನ್ನ ಪರಲೋಕದ ಸಮಾಧಾನ ನಮ್ಮಲ್ಲಿ ಇದೆಯಲ್ಲ ಸ್ವಾಮಿ. ಅದಕ್ಕಾಗಿ ನಿಮ್ಮನ್ನು ನಾವು ಸ್ತುತಿಸ್ತೇವೆ ಸ್ವಾಮಿ. ದೇವರೇ, ಹೌದು ರಾಜ, ಜನರು ನಮ್ಮಲ್ಲಿ ಏನೇ ಮಾತಾಡಿಕೊಂಡ್ರು, ಏನೇ ಹೇಳಿದ್ರು, ನಾವು ನಂಬುತ್ತೇವೆ ಸ್ವಾಮಿ. ನಮಗಾಗಿ ಇಟ್ಟಿರುವಂತ ನಿರೀಕ್ಷೆ ಅದು ದೊಡ್ಡದು. ಅದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ದೇವರೇ, ನಿಮ್ಮನ್ನು ಆರಾಧಿಸ್ತೇವೆ ರಾಜ, ನಿಮ್ಮನ್ನು ಸ್ತುತಿಸ್ತೇವೆ ರಾಜ. ಹಲ್ಲೆಲೂಯಾ, ಸ್ತೋತ್ರ ಕರ್ತನೇ. ಅಪ್ಪ ನಿಮಗೆ ಸ್ತೋತ್ರ ರಾಜ. Yeah.
ನಾವೆಲ್ಲರೂ ಮೌನವಾಗಿ ನಾವು ದೇವರಿಗೆ ದೇವರೇ ನೀನೊಬ್ಬನೇ ಸ್ವಾಮಿ ನಮ್ಮ ಜೀವಿತದ ಒಡೆಯನ, ನಮ್ಮನ್ನು ನಡೆಸುವಾತನು ನೀನು ಸ್ವಾಮಿ. ದೇವರಾತ್ಮನೇ ಅಪ್ಪ, ನೀನಿರುವಾಗ ನಮಗೆ ಜಯ ಸ್ವಾಮಿ. ನೀನಿರುವಾಗ ಮಾತ್ರವೇ ನಮಗೆ ಜಯ. ಯುದ್ಧ ವೀರ ಶೂರ ಯೆಹೋವ ನಿಸ್ಸಿ ಸ್ವಾಮಿ. ನಿನಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಸ್ವಾಮಿ. ದೇವರೇ, ನಮ್ಮ ಜೀವಿತಗಳಲ್ಲಿ ನಮ್ಮ ವಿರುದ್ಧವಾಗಿ ಯುದ್ಧ ಮಾಡುವಂತ ಎಲ್ಲ ಪರಿಸ್ಥಿತಿಗಳ ಮೇಲೆ ನೀನು ನಮಗೆ ಜಯವನ್ನ ಕೊಡ್ತೀಯ. ಅದಕ್ಕಾಗಿ ನಮಗೆ ಸ್ತೋತ್ರ ಸ್ವಾಮಿ. ಓ ಹಾಲೆಲೂಯಾ ದೇವರಪ್ಪ, ನೀನೊಬ್ಬನೇ ಜಯ ಪ್ರಧಾನನಾಗಿದ್ದೀಯ. ಅದಕ್ಕಾಗಿ ನಮಗೆ ಸ್ತೋತ್ರ ಸ್ವಾಮಿ. ನಾವೆಲ್ಲರೂ ಸೇರಿ ಹಾಡೋಣವೇ? ಜಯವೇ ಜಯವೇ ಈ ಜೀವಿತ ಯಾತ್ರೆಯಲ್ಲಿ ನೀನು ಮಾತ್ರವೇ ನನಗೆ ಸಾಕು ಸ್ವಾಮಿ ಎಂಬುದಾಗಿ ನಾವು ದೇವರನ್ನ ಸ್ತುತಿಸೋಣವೆ, ನಾವು ದೇವರನ್ನ ಆರಾಧಿಸೋಣವೆ. ಆತನ ಸಮ್ಮುಖದಲ್ಲಿ ಬಂದಿರುವಂತ ನಾವೆಲ್ಲರೂ ದೇವರನ್ನ ಆರಾಧನೆ ಮಾಡೋಣ. ಆತನ ಆರಾಧನೆಗೆ ಯೋಗ್ಯನಾದ ದೇವರಾಗಿದ್ದಾನೆ. ಆರಾಧನೆಗೆ ಯೋಗ್ಯನಾದ ದೇವರನ್ನ ಆರಾಧನೆ ಮಾಡೋಣ. ಹಾಲೆಲೂಯಾ, ಸ್ತೋತ್ರ ಸ್ವಾಮಿ.
ಮಹಿಮಾ ಸಿಂಹಾಸನರೊಡನೆ ದೇವರೇ ನಮ್ಮ ಆರಾಧನೆಗಳನ್ನು ನಿನಗೆ ಸಮರ್ಪಿಸ್ತಾನೆ. ಈ ಮಹಿಮೆಯನ್ನು ಕೊಡಿ ಯೇಸುವಿನ ಹೆಸರಿನಲ್ಲಿ ತಂದೆ. ಆಮೆನ್. ನಾವು ನಿಂತಿರುವಂತೆ ನಮ್ಮ ಸತ್ಯವೇದಗಳನ್ನು ಫಿಲಿಪ್ಪರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ ತಿಳಿಸ್ಕೊಳ್ಳೋಣ. As we remain standing, let's turn our Bible to Philippians chapter 4. ಫಿಲಿಪ್ಪರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 4ರಿಂದ 7ನೇ ವಚನ ಓದುವವರಾಗಿದ್ದೇವೆ. We are going to read 4 to 7. ಫಿಲಿಪ್ಪರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 4ರಿಂದ 7ನೇ ವಚನ. ಮತ್ತೆ ಸತೀಶ್ ಬ್ರದರ್ ಅವರು ಈ ವಾಕ್ಯಗಳು ಓದಬೇಕು ಕೇಳ್ಕೊಳ್ತೇನೆ. I request Brother Satish to read these verses. Philippians chapter 4 verses from 4 to 7. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ ಎಂದು ತಿರುಗಿ ಹೇಳುತ್ತೇನೆ. ನಿಮ್ಮ ಪ್ರೇರಣೆಯು ಎಲ್ಲ ಮನುಷ್ಯರಿಗೆ ಗೊತ್ತಾಗಲಿ. ಕರ್ತನು ಹತ್ತಿರವಾಗಿದ್ದಾನೆ. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದನ್ನು ತಿಳಿಯಪಡಿಸಿರಿ. ಆಗ ಎಲ್ಲ ಗ್ರಹಿಕೆಯನ್ನು ಮೀರುವ ದೇವಶಾಂತಿಯು ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು. ಆಗ ಎಲ್ಲಾ ಗ್ರಹಿಕೆಯನ್ನು ಮೀರುವ ದೇವ ಶಾಂತಿಯು ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು. ದೇವರು ಈ ವಾಕ್ಯ ಭಾವನ ಆಶೀರ್ವದಿಸಲು ಕೂತ್ಕೊಂಡವರಾಗಿ ಸಂದೇಶ ಹೋಗಬೇಕು. ಈಗ ಕಾಣಿಕೆ ತೆಗೆಯುವ ಸಮಯ. ಜೀವದ ನಾಯಕನಾದ ಯೇಸು ಕ್ರಿಸ್ತನಾದ ನಾನು ಸ್ವಾಗತ ಮಾಡುವವರಾಗಿದ್ದೇನೆ. ಈ ಒಂದು ವೇಳೆಯಲ್ಲಿ ಈ ಒಂದು ವಾರದಲ್ಲಿ ಜನ್ಮದಿನ ಆಚರಿಸಿಕೊಳ್ಳುವಂಥವ್ರು ಮದುವೆಯನ್ನು ಆಚರಿಸಿಕೊಳ್ಳುವಂಥವ್ರು ದಯವಿಟ್ಟು ಎತ್ತಿಂಚು ಹೋದಾಗ ನಾನು ನಿಮಗಾಗಿ ಪ್ರಾರ್ಥನೆ ಮಾಡುವವರಾಗಿದ್ದೇನೆ. Those who are going to celebrate birthdays and the marriage days, please stand up so that we can pray for you. Jason birthday, Sunita birthday, ಪ್ರಾರ್ಥನೆ ಮಾಡಿಕೊಳ್ಳೋಣ. ಗಿರೀಶ್ ಬರ್ತಾರೆ. ಪರಿಶುದ್ಧನೇ ಪರಿಶುದ್ಧನೇ ಅಪಾಪಿತನೇ, ಈ ಒಂದು ಸುಂದರವಾದ ನಿನ್ನ ಸಮಯಕ್ಕಾಗಿ ನಿನಗೆ ಸ್ತೋತ್ರ ಉಂಟಾಗಲಿ ರಾಜ. ಅದ್ಭುತವಾಗಿ ನಾವು ನಿನ್ನ ಆರಾಧನೆ ಮಾಡುವಂತೆ ಅಪ್ಪ, ಹೃದಯಪೂರ್ವಕವಾಗಿ ನಿನ್ನ ಸ್ತೋತ್ರ ಮಾಡುವಂತೆ ನಾವು ನಡೆಸಿದ್ದೆ, ಅದಕ್ಕಾಗಿ ನಿನಗೆ ಸ್ತೋತ್ರ. ಇದು ವಿಶೇಷವಾದ ಸಮಯದಲ್ಲಿ ನಮ್ಮ ಭಾಗದಲ್ಲಿ ಕರ್ತನೆ ತಲೆ ಬಾಗಿರುವಂಥ
ನಿನ್ನ ಮಗ ಜೇಸನ್ ನಿನಗೆ ಒಪ್ಪಿಸಿಕೊಡುತ್ತೇನೆ. ಕಾದ ವರ್ಷ ಮಗನ ಜೀವಿತದಲ್ಲಿ ಮಾಡುವಂಥ ಎಲ್ಲ ಅದ್ಭುತಗಳಿಗಾಗಿ ನಿನಗೆ ಸ್ತೋತ್ರಪ್ಪ. ಅವನೇ ಕೊಟ್ಟಿರುವಂಥ ಒಳ್ಳೆ ತಾಯಿಗಾಗಿ ಅಣ್ಣನಿಗಾಗಿ ನಿನಗೆ ಸ್ತೋತ್ರ ಅಪ್ಪ. ಮಗನ ಆಶೀರ್ವದಿಸು. ಮುಂದಿನ ವರ್ಷವೂ ಕರ್ತ ನಿನ್ನ ವಿಶೇಷವಾದ ಜ್ಞಾನ ತುಂಬಿಸು ಕರ್ತ. ಆ ಮಗನ ಜೀವಿತದಲ್ಲಿ ನೀನು ಮಾಡಬೇಕೆಂದಿದ್ಯೋ ಆ ಒಂದು ಆಲೋಚನೆ ನೆರವೇರುವಂತೆ ಕಾರ್ಯ ಮಾಡು ಯೇಸಪ್ಪ. ನಿನ್ನ ಮಗ ಕರ್ತನೆ ಒಳ್ಳೆ ಆರೋಗ್ಯ ದಯಪಾಲಿಸಿಕೊಡು. ನಿನ್ನ ಒಂದು ಜ್ಞಾನವನ್ನು ಕೊಟ್ಟು ನಡೆಸಬೇಕೆ ನಾನು ಬೇಡುತ್ತೇನೆ ಕರ್ತ. ಆ ಮಗನು ಇರುವಂಥ ಕಡೆಗಳಲ್ಲಿ ನಿನ್ನ ಒಂದು ಸಮಾಧಾನ ಇಳಿದು ಬರಲಿ, ನಿನ್ನ ಪ್ರಸನ್ನತೆ ಇರಲಿ ಯೇಸಪ್ಪ. ನೀನೇ ಆ ಮಗನ ಕಟ್ಟಬೇಕೆಂದು ಯವನಸ್ಥ ಮಗನು ಕರ್ತ ನಿನ್ನನ್ನೇ ದೃಷ್ಟಿಸಿ ನೋಡಿ ಕರ್ತ ನಡೆಯುವಂತೆ ಕಾರ್ಯ ಮಾಡಪ್ಪ. ನಿನ್ನ ಮಗನಾದ ಸುನೀತಾಣಿಗೆ ಒಪ್ಪಿಸಿಕೊಡುತ್ತೇನೆ. ಆ ಮಗಳ ಜೀವಿತ ನೀನು ಮಾಡುವಂಥ ಎಲ್ಲ ಉಪಕಾರಗಾಗಿ ನನಗೆ ಸ್ತೋತ್ರ ಯೇಸಪ್ಪ. ಅಪ್ಪ ಮುಂದಿನ ವರ್ಷ ಕರ್ತೇನೆ ಒಳ್ಳೆ ಆರೋಗ್ಯ ಕೊಡು ಅಪ್ಪ. ನಿನಗಾಗಿ ಜೀವಿಸುವಂತೆ ಕಾರ್ಯ ಮಾಡು ಕರ್ತ ಅಪ್ಪ. ಹೌದು ರಾಜ, ಈ ಲೋಕದಲ್ಲಿ ಬರುವಂಥ ಎಲ್ಲ ಸವಾಲುಗಳನ್ನು ಎದುರಿಸಲು ಬೇಕಾಗುವಂಥ ನಿನ್ನ ಆತ್ಮ ಸ್ಥೈರ್ಯವನ್ನು ಕೊಡಬೇಕೆಂದು ಬಲವನ್ನು ಕೊಡಬೇಕೆಂದು ನಾನು ಬೇಡುತ್ತೇನೆ ಕರ್ತ. ಬಲಪಡಿಸು ರಾಜ, ಬಲಪಡಿಸಿ ನಿನಗೆ ಮೆಚ್ಚುಗೆ ಆದ ಕರ್ತನೆ ಮಗಳಾಗಿ ಜೀವಿಸುವಂತೆ ಕಾರ್ಯ ಮಾಡು ರಾಜ. ಆ ಮಗಳ ಮೂಲಕ ನಿನ್ನ ಒಂದು ವಾಕ್ಯಗಳು ಅನೇಕರಿಗೆ ಸಾರಲ್ಪಡುವಂತೆ ಕಾರ್ಯ ಮಾಡು ಅಪ್ಪ. ಒಂದು ವೇಳೆಯಲ್ಲಿ ನಿನ್ನ ದಾಸನಾದಂಥ ಅಪ್ಪ ಗಿರೀಶನಿಗೆ ಒಪ್ಪಿಸಿಕೊಡುತ್ತಾರೆ. ಆ ಮಗನ ಜೀವಿತಕ್ಕಾಗಿ ನಿನಗೆ ಸ್ತೋತ್ರ ರಾಜ. ಅಪ್ಪ ಮಗನ ನೀನು ಅದ್ಭುತವಾಗಿ ನಡೆಸ್ತಾ ಇದ್ದೀಯಲ್ಲ ಯೇಸಪ್ಪ. ಆ ಮಗನಿಗೆ ಬೇಕಾಗಿರುವಂಥ ಅಪ್ಪ ಒಳ್ಳೆ ಆರೋಗ್ಯ ದಯಪಾಲಿಸಿಕೊಡು ಕರ್ತ. ಮುಂದಿನ ವರ್ಷ ಇನ್ನೂ ಅಧಿಕವಾಗಿ ನಿನ್ನ ಒಂದು ರಾಜ್ಯಕ್ಕಾಗಿ ದುಡಿಯುವಂಥ ಮಗನಾಗಿ ಬೇಕಾಗಿರುವಂಥ ಹೌದು ರಾಜ ಶಾರೀರಿಕ ಬಲ, ಮಾನಸಿಕ ಬಲ, ಆತ್ಮಿಕ ಬಲ ಕೊಡಬೇಕೆ ನಾನು ಬೇಡುತ್ತೇನೆ. ಹೌದು ರಾಜ, ಅನೇಕ ಯೌವನಸ್ಥರಿಗೆ ಆ ಮಗನೊಂದು ಸಾಕ್ಷಿಯಾಗಿ ನಿಲ್ಲುವಂತೆ, ಮಾದರಿಯಾಗಿ ನಿಲ್ಲುವಂತೆ, ಅನೇಕ ಸೇವಕರನ್ನು ನಿನ್ನಲ್ಲಿ ಎಬ್ಬಿಸುವಂತೆ ಕಾರ್ಯ ಮಾಡು. ಆ ಮಗನ ಜೀವಿತವನ್ನು ಕಟ್ಟಿಕೊಳ್ಳಬೇಕೆ ನಾನು ಬೇಡುತ್ತೇನೆ ರಾಜ. ಆ ಮಗನಿಗೆ ಇರುವಂತ ಎಲ್ಲ ಕೊರತೆಗಳನ್ನು ನೀಗಿಸುವಂತ ಯೆಹೋವ ಹಿರಿಯಾಗಿದ್ದ ಆ ಮಗನಿಗೆ ನಡೆಸು ರಾಜ. ಯೇಸಪ್ಪ, ನೀನು ಎಲ್ಲವನ್ನು ಬಲ್ಲಾತನಾಗಿದ್ದೆ. ಹಾಲೆಲೂಯ. ನನಗೆ ಮರೆಯಾದದ್ದು ಯಾವುದೂ ಇಲ್ಲ ಯೇಸಪ್ಪ. ಆ ಮಗನ ಜೀವಿತದಲ್ಲಿ ನೀನು ಯಾವುದೆಲ್ಲವನ್ನ ಆ ಮಗನಿಗೆ ಕೊಡಬೇಕೆಂದಿದ್ಯೋ, ಆಶೀರ್ವದಿಸಬೇಕೆಂದಿದ್ಯೋ ಅದನ್ನು ಆಶೀರ್ವದಿಸಬೇಕೆ ನಾನು ಬೇಡುತ್ತೇನೆ ಅಪ್ಪ. ನಿನ್ನ ದಾಸನನ್ನು ಕಟ್ಟಬೇಕೆ ನಾನು ಒಪ್ಪಿಸಿಕೊಡುತ್ತೇನಪ್ಪ. ಈ ಒಂದು ವೇಳೆಯಲ್ಲಿ ನಿನಗಾಗಿ ನಾವು ಕೊಟ್ಟಿರುವಂಥ ಕಾಣಿಕೆಗಳನ್ನ ಆಶೀರ್ವದಿಸು, ದಶಮ ಭಾಗನ ಆಶೀರ್ವದಿಸು ರಾಜ. ಯೇಸಪ್ಪ, ನಾವು ಸಂತೋಷವಾಗಿ ನಿನ್ನಲ್ಲಿ ಬಿತ್ತಿದ್ದೇವೆ ಕರ್ತನೆ. ನೀನು ನಮಗೆ ಕರ್ತನೆ ಬೇಕಾಗಿರುವಂಥ ಎಲ್ಲ ಅಗತ್ಯಗಳನ್ನ ಪೂರೈಸಿಕೊಟ್ಟು ನಮ್ಮ ಒಂದು ದಿವ್ಯ ಜ್ಯೋತಿ ಸಭೆಯಲ್ಲಿರುವಂಥ ಪ್ರತಿಯೊಬ್ಬ ಮಕ್ಕಳ ಕರ್ತನೆ ಜೀವಿತಗಳಲ್ಲಿ ನೀನು ಕರ್ತನೆ ಯೆಹೋವ ಹಿರಿಯಾಗಿದ್ದು ಕರ್ತ ಎಲ್ಲ ಕರ್ತನ ಅಗತ್ಯಗಳನ್ನು ಪೂರೈಸಿಕೊಡು ಕರ್ತ. ಒಬ್ಬರಾದರೂ ಕೊರತೆ ನಿಲ್ಬಾರ್ದು ರಾಜ. ನೀನೇ ಆ ಮಕ್ಕಳನ್ನ ಆಶೀರ್ವದಿಸು, ಬಲಪಡಿಸು ಯೇಸಪ್ಪ. ಈ ಕಾರ್ಯಗಳು ದಶಭಾಗಗಳು ನಿನ್ನ ಮೆಚ್ಚುಗೆಗಾಗಿ ನಡೆಯಲ್ಪಡುವಂತೆ, ಉಪಯೋಗಿಸಲ್ಪಡುವಂತೆ ನೀನೇ ಕಾರ್ಯ ಮಾಡಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಒಳ್ಳೆ ಪಿತನೇ, ಆಮೆನ್. ಹಾಲೆಲೂಯ. ನಿಜ ಸಂತೋಷವಾಗಿದ್ದೀರಿ. ದೇವರು ಎಷ್ಟು ಒಳ್ಳೆಯವನು, ದೊಡ್ಡವನು ಆಗಿದ್ದಾನೆ ಅಂತ ದೇವರು ವಾಕ್ಯ ಹೇಳ್ತಾರೆ. ಮನುಷ್ಯ ನೆನೆಸಿಕೊಳ್ಳುವುದಕ್ಕೆ ನಾವು ಎಷ್ಟು ಮಾತ್ರದವರೆಂದು, ಆದರೂ ಸಹ ನಮ್ಮ ಬಾಯಿಂದ ಹೊರಡುವಂತಹ ಸ್ತೋತ್ರಗಳನ್ನ, ಗಾನಗಳನ್ನ ದೇವರು ಕೇಳುವುದಕ್ಕೆ ಆಸಕ್ತಿ ಉಳ್ಳ ದೇವನಾಗಿದ್ದ, ಸಂತೋಷ ಪಡುವಂತ ದೇವನಾಗಿದ್ದ. ನಮ್ಮ ಮಧ್ಯದಲ್ಲಿ ಪರಿಶುದ್ಧಾತ್ಮನು ಆತನೇ ಸಿಂಹಾಸನ ರೂಢನಾಗಿದ್ದು ನಮ್ಮ ಎಲ್ಲ ಆರಾಧನೆಯನ್ನು ಆತನು ಅಕ್ಸೆಪ್ಟ್ ಮಾಡಿದಂತೆ. ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುವವಳಾಗಿದ್ದೇನೆ. I love to be in the presence of the Lord. ದೇವರ ಒಂದು ಸನ್ನಿಧಾನದಲ್ಲಿ ಇರುವಂತದ್ದು ಅದು ಎಷ್ಟು ಕೋಟಿ ಕೋಟಿ ಕೊಟ್ಟರು ಸಿಗಲ್ಲ ಪ್ರಿಯ. ಹಾಲೆಲೂಯ. ಅದಕ್ಕೆ ನಾವೇನಾಗಿರ್ಬೇಕು? ಸಂತೋಷವುಳ್ಳವರಾಗಿರ್ಬೇಕು. ಯಾರೆಲ್ಲ ದುಃಖದ ಇದ್ರೆ ಅವರೆಲ್ಲ ನಂಬಬೇಕು. ದುಃಖವು ಸಂತೋಷವಾಗಿ ಮಾರ್ಪಡುವುದು. ದೇವರ ಸನ್ನಿಧಾನದಲ್ಲಿ ಎಲ್ಲವೂ ಸಾಧ್ಯ ಉಂಟು. ಈಗ ನಾವು ಅನೌನ್ಸ್ಮೆಂಟ್ ಕೇಳೋಣ. ನಮ್ಮದೇನಂತ ಟೈಟಸ್ ಬ್ರದರು ಮುಂದೆ ಬಂದು ಅನೌನ್ಸ್ಮೆಂಟ್ ಹೋಗ್ತಾರೆ. ಬರುವ ವಾರದ ಪ್ರಕಟಣೆಗಳು ಮಂಗಳವಾರ ಮತ್ತು ಶುಕ್ರವಾರ ಸಂಜೆ 7ರಿಂದ 8 ಗಂಟೆವರೆಗೂ ಸಭೆಯಲ್ಲಿ ಪ್ರಾರ್ಥನೆ ಇರುತ್ತದೆ. ತಾವೆಲ್ಲರೂ ಮಂಗಳವಾರ ಮತ್ತು ಶುಕ್ರವಾರ ನಡೆಯುವಂತ ಪ್ರಾರ್ಥನೆಯಲ್ಲಿ ಭಾಗವಹಿಸಬೇಕಾಗಿ ಕೇಳ್ಕೊಂತಾನೆ. ಮತ್ತು ಶನಿವಾರ ಸಂಜೆ ಹಾಡಿನ ಅಭ್ಯಾಸ ಇರುತ್ತದೆ. ಮುಂದಿನ ಭಾನುವಾರದ ಆರಾಧನೆಯನ್ನು ತೀನಾ ಅವರು ನಡೆಸ್ಕೊಡ್ತಾರೆ ಮತ್ತು ಸಂಡೇ ಸ್ಕೂಲ್ ಮಕ್ಕಳು ಹಾಡುವಂತವರಾಗಿರುತ್ತಾರೆ. ಬರುವ ಭಾನುವಾರ ಬೆಳಗಿನ ಜಾವ 8:00 ಬೆಳಿಗ್ಗೆ ಆರಾಧನೆ ಇರುತ್ತದೆ. ಮತ್ತು ಇವತ್ತು ಸಾಯಂಕಾಲ 4:00 ಯೂತ್ ಫೆಲೋಶಿಪ್ ಇರುತ್ತದೆ. ಸೊ ಎಲ್ಲ ಯವನಸ್ಥರು ಇವತ್ತು 4:30 ಕೂಡಿ ಬರಬೇಕಾಗಿ ಪ್ರೀತಿಯಿಂದ ಕೇಳ್ಕೊಂತೀನಿ. ಇದ್ರ ಜೊತೆಗೆ ಕೆಲವೊಂದು ವಿಚಾರಗಳನ್ನ ನಾನು ಮಾತಾಡ್ಬೇಕಂತ ಅನ್ಕೊಂಡಿದ್ದೇನೆ. ನಮ್ಮೆಲ್ಲರೂ ಗೊತ್ತಿರುವಂತೆ ಈಗ ತಿರುಗಿ 7ನೇ ಅಲೆ ಬಂದಿದೆ. ಯಾವುದು ಅಪ್ಡೇಟ್ ಆಗಿದೆ. ವೆರಿ ಗುಡ್. ನ್ಯೂಸ್ನ ಓದ್ತೀರಾ ಅಲ್ವಾ? ನ್ಯೂಸ್ ನೋಡ್ತೀರಾ. ಅದಕ್ಕೋಸ್ಕರವಾಗಿ ನಾವು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು
2 ಸರ್ವಿಸ್ ಮಾಡಲ್ಲ, ಕಂಬೈನ್ ಸರ್ವಿಸೇ ಮಾಡಲ್ಲ. ಆದರೆ ಒಂದು ವಿನಂತಿ, ರಿಕ್ವೆಸ್ಟ್ ಏನಂದರೆ, ನಿಮ್ಮಲ್ಲಿ ಕೋಲ್ಡ್ ಇದೆ, ಜ್ವರ ಇದೆ, ಹುಷಾರಿಲ್ಲ, ದಯವಿಟ್ಟು ಬರಬೇಡಿ, ಓಕೆನಾ? ಯಾಕಂದರೆ ನಾವು ವಯಸ್ಸಾದವರು ಸಹ ಬರ್ತಾರೆ, ಚಿಕ್ಕ ಮಕ್ಕಳು ಸಹ ಬರ್ತಾರೆ, ಅದಕ್ಕೋಸ್ಕರವಾಗಿ ತಪ್ಪಾಗಿ ತಿಳ್ಕೊಳ್ಬೇಡಿ. ನೀವೇ ಹುಷಾರಿಲ್ಲ ಅಂದರೆ ಮಾತ್ರ ಬರಬಾರ್ದು. ಹೊಟ್ಟೆ ನೋವು ಇದ್ದರೆ ಬರಬೇಕು, ಕಾಲು ನೋವು ಇದ್ದರೆ ಬರಬೇಕು, ಅಂದರೆ ಕಾಲು ನೋವು ಇದ್ರೂ ಬರಬೇಕು, ಓಕೆನಾ? ದೇವ ಸನ್ನಿಧಾನ ನಮಗೆ ಆರೋಗ್ಯ ಉಂಟು. ಯಾಕಂದ್ರೆ ನಾನು ಯಾಕೆ ಹೇಳ್ತೀನಿ ಅಂದರೆ, ನಮ್ಗೆ ಗೊತ್ತಿರೋದಲ್ವಾ ಕಾರ್ಯಗಳು ನಡೀತಾ ಇದೆ, ಅದಕ್ಕೋಸ್ಕರವಾಗಿ. ಅದ್ರ ಜೊತೆ ಮತ್ತೊಂದು ಕಾರ್ಯ ಏನಂದರೆ, ನಮ್ಮ ಎಲ್ಲರೂ ಗೊತ್ತಿರುವಂತೆ ನಮ್ಮ ನಾಜರಿನ್ ಸಭೆಯಲ್ಲಿ ಈಸ್ಟರ್ ಆಫರಿಂಗ್ ಅಂತ ತೆಗಿತೀವಿ. ಎಷ್ಟು ಜನ ಗೊತ್ತಿಲ್ಲ? ದೇವರಿಗೆ ಕೊಟ್ಟಿದ್ದೀರಲ್ಲ, ಪ್ರತಿ ವರ್ಷ ಕೊಟ್ಟಿದ್ದೀರ, ಸುಮಾರು ಹೊಸದಾಗಿ ಬೈನಲ್ಲ, ಅದಕ್ಕೆ ಅವ್ರಿಗೆ ಗೊತ್ತಿಲ್ಲ. ಈಸ್ಟರ್ ಆಫರಿಂಗ್ ಅಂತ ಹೇಳ್ಬೇಕಾದ್ರೆ ನಾವು ವರ್ಲ್ಡ್ ಇವಾಂಜಲಿಸಮ್ ನಾವು ನೋಡ್ತೇವೆ, ಲೋಕದಲ್ಲಿಯೇ ನಡೆಯುತ್ತಿರುವಂಥ ಎಲ್ಲ ಸುವಾರ್ಥ ಕಾರ್ಯಕ್ಕೋಸ್ಕರ ಉಪಯೋಗಿಸಲ್ಪಡುವಂಥ ಒಂದು ಕಾಣಿಕೆ ಅದು. ಅದಕ್ಕೋಸ್ಕರ ಈ ವರ್ಷ ನಮ್ಮ ಹೊಸ DS ಅವರು, ಡಿಸ್ಟ್ರಿಕ್ಟ್ ಸೂಪರಿಂಟೆಂಡೆಂಟ್ ಅಂತ ಪ್ರಮೋದ್ ಅವರು ಒಂದು ಸ್ಟ್ರಾಟಜಿ ಅಥವಾ ಒಂದು ವಿಧಾನವನ್ನು ನಮಗೆ ಹೇಳಿದ್ದಾರೆ. ಹೆಂಗಂದ್ರೆ, ನಾವು ಲೆಂಟ್ ಸೀಸನ್ ಅಂತೀವಿ, ಈ ವಿಚಾರ ನಮ್ಮ ಚರ್ಚಲ್ಲಿ ನಾವು ಅದನ್ನು ಇದು ಮಾಡೋದಿಲ್ಲ. ಯಾಕಂದ್ರೆ ಏಸಪ್ಪ ಸತ್ತಿರೋದು ನಮಗೆ ಸಂತೋಷವಾದ ಕಾರ್ಯ. ಯಾರು ನಂಬ್ತೀರಾ? ಹಲೋ, ಏಸಪ್ಪ ನಮ್ಗೋಸ್ಕರ ರೀ, ಏಸಪ್ಪ ಸತ್ತಿನ ನಾನು ಜೀವಿಸ್ತಾ ಇರೋದು ಸಂತೋಷವಾದ ಕಾರ್ಯ ತಾನೆ. ಆದ್ರೆ ಏನಂತಾರೆ ಅಂದ್ರೆ, 40 ದಿನಗಳಲ್ಲಿ ಮಾಡ್ತಾರಲ್ಲ, ಈಸ್ಟರ್, ಗುಡ್ ಫ್ರೈಡೆ, ಅದಕ್ಕೆ ಮುಂಚೆ 40 ದಿನ ಮಾಡ್ತಾರಲ್ಲ, ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಪ್ರತಿಯೊಂದು ಕುಟುಂಬದವರು ಪ್ರತಿದಿನ 10 ರೂಪಾಯಿ ಎತ್ತಿಟ್ರೆ 40 ದಿನಕ್ಕೆ ಎಷ್ಟಾಯ್ತು? ದೊಡ್ಡ ಅಮೌಂಟ್ ಇದ್ರೆ ಬಾಯಿ ತೆಗಿಯಲ್ಲ, 10 ರೂಪಾಯಿ ಅಂದ್ರೆ ಬಾಯಿ ತೆಗಿಬೇಕಿಲ್ಲ ಅಲ್ವಾ? 400 ರೂಪಾಯಿ ಆಯ್ತು. ಪ್ರತಿ ಕುಟುಂಬದವರು, ಪ್ರತಿಯೊಬ್ಬರಲ್ಲ, ಪ್ರತಿ ಕುಟುಂಬದವರು 400 ರೂಪಾಯಿ ಕೊಡುವುದಾದ್ರೆ, ಅದು ನಾವು ಗ್ಲೋಬಲ್ಗೆ ಅಂದ್ರೆ ನಮ್ಮ ಒಂದು ಹೆಡ್ ಆಫೀಸ್ ಕಳಿಸೋರಾಗಿದ್ದೇವೆ. ಅದರ ಮೂಲಕವಾಗಿ ಅನೇಕ ಸೇವೆಗಳು ನಡೀತಾ ಇದೆ ಪ್ರಿಯರೇ. ನಾಜಿನ್ ಸಭೆಯಿಂದ ಅನೇಕ ಸೇವೆಗಳು ನಡೀತಾ ಇದೆ. ನಮ್ಮ ಭಾರತ ದೇಶದಾದ್ರೂ ಅದು ಸರಿಯಾಗಿಲ್ಲ ಅಂದ್ರೆ, ನಮ್ಮ ಒಂದು ಕರ್ನಾಟಕ ಆಗಲಿ, ಸೌತ್ ಅಲ್ಲಿ ಚೆನ್ನಾಗಿಲ್ಲದೆ ಇರ್ಬೋದು, ಆದ್ರೆ ಅವ್ರಿಗೆಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಪ್ರತಿದಿನ 10 ರೂಪಾಯಿ ಎತ್ತಿಕ್ಬೇಕು. 10 ರೂಪಾಯಿ ಇಡೋದು ಕಷ್ಟ ಅನ್ನೋರೆಲ್ಲ ಕೈ ಎತ್ರಿ, ಮರ್ಯಾದೆ ಉಳಿಸ್ಬಿಟ್ಟು ಅಲ್ಲೂರ. ಪ್ರತಿದಿನ 10 ರೂಪಾಯಿ ಇಡಕ್ಕಾಗಲ್ಲ, ಒಂದು ಕುಟುಂಬ ಇರ್ಬೋದು. ದಯವಿಟ್ಟು ಪ್ರಿಯರೇ, ನಾವು ಕಳೆದು ಬಿಟ್ಟಿದ್ದೇವೆ, ಈಗ ನಾವು 21ನೇ ತಾರೀಕಿಗಿದ್ದೇವೆ, ಆದ್ರೂ ಪರವಾಗಿಲ್ಲ, ಹಳೆಯದು ನೀವು ನೆನೆಸ್ಕೊಂಡು ಒಂದು ಕುಟುಂಬ 400 ರೂಪಾಯಿ ಆದ್ರೂ ಕೊಡ್ಬೇಕು. ಆಮೇಲೆ ನಾವು ಅನೇಕ ವೇಳೆ ಸುವಾರ್ತೆ ಸೇವೆ ಮಾಡಕ್ಕಾಗಲ್ಲ ಅಲ್ವಾ? ನಾವು ಕೆಲಸ ಇದೆ, ದೇವ್ರು ನಮ್ಗೆ ಕರೀದೇ ಇರ್ಬೋದು, ನಾವು ಜನರಲ್ ಆಗಿ, ಸಾರ್ವತ್ರಿಕವಾಗಿ ಅಥವಾ ಏನಂತ ನಾವು ಮಾಡ್ತಾ ಇದೀವಿ. ಆದ್ರೆ ನಾವು ಅದಕ್ಕಾಗಿ ಒಪ್ಪಿಸ್ಕೊಟ್ಟು ಮಾಡಕ್ಕಾಗಲ್ಲ. ಆದ್ರೆ ಯೇಸು ಕ್ರಿಸ್ತನಿಗೆ ನಮ್ಮ ಹಣವನ್ನ ಕೊಡ್ಬೋದು, ಅದನ್ನ ಸೇವೆ ಕೊಡ್ಬೋದು ತಾನೆ. ಅದಕ್ಕೋಸ್ಕರವಾಗಿ ದಯವಿಟ್ಟು ನೀವು ಒಳ್ಳೆ ಮನಸ್ಸಿನಿಂದ ಸಂತೋಷವಾಗಿ 400 ರೂಪಾಯಿ ನಾವು ಈಸ್ಟರ್ ಸಂಡೇ ಅದು ಬರೋದು 4ನೇ ತಾರೀಕು, ಆವತ್ತು ನಾವು ಆ ಕಾಣಿಕೆ ತೆಗಿತೀವಿ. ದಯವಿಟ್ಟು, ಯಾಕಂದ್ರೆ ಈ ಸದ್ಯ ನಾವೇನು ಮೊದಲು ಕೊಡ್ತಾ ಇದ್ದೀವಿ, ಡಬ್ಬ ಕೊಡಲಿಲ್ಲ, ಡಬ್ಬಾನೇ ಬೇಡ ಅಂತ. ಯಾಕಂದ್ರೆ ಡಬ್ಬ ಅಂದ್ರೆ ನಮ್ಗೆ ಕೆಲವರು ಅಲರ್ಜಿ ಆಗುತ್ತೆ. ಪಾಪ ಡಬ್ಬ ಬೇಡ, ಕವರು ಬೇಡ, ನಾವೇ ತಗೊಂಡು ಕೊಡ್ತೀವಿ ಅಂತ. ಅದು ಒಳ್ಳೆ ತಾನೇ. ನಾವು ಬಲವಂತ ಮಾಡಬಾರ್ದು ಯಾರನ್ನು. ಸಂತೋಷವಾಗಿ ದೇವರ ರಾಜ್ಯದಲ್ಲಿ ಬಿತ್ತುವವನು ಸಂತೋಷವಾಗಿ ಕೊಯ್ತಾನೆ. ಅದಕ್ಕೋಸ್ಕರವಾಗಿ ಪ್ರಿಯರೇ, ಇದನ್ನ ಜ್ಞಾಪಕದಲ್ಲಿ ಇಟ್ಕೊಂಡು ನೀವು ದಯವಿಟ್ಟು 400 ರೂಪಾಯಿ ಸಂಗ್ರಹಿಸಿಕೊಂಡು 4th ಏಪ್ರಿಲ್ 4th ಅದನ್ನ ನೀವು ಕಾಣಿಕೆ ಹಾಕಬೇಕು ಅಂತ ನಾವು ನಿಮ್ಮನ್ನ ಪ್ರೀತಿಯಿಂದ ಕೇಳುವವರಾಗಿದ್ದೇವೆ. ಕಣ್ಣುಗಳ ಮುಚ್ಚಿಕೊಂಡವರಾಗಿ ನಾವು ದೇವರ ವಾಕ್ಯಕ್ಕೆ ಹೋಗುವವರಾಗಿದೆ. ನಮ್ಮ ದೇವಂತ ನೋಡ್ರಾಜ್ ಅವರು ಮುಂದೆ ಬಂದು ದೇವರ ವಾಕ್ಯ ಹಂಚಬೇಕಾದ್ರೆ ನಾವು ಸಹ ಕಿವಿಗೊಟ್ಟು ಮನಸ್ಸು ಕೊಟ್ಟು ಕೇಳಿಸ್ಕೊಳ್ಳೋಣ. ಥ್ಯಾಂಕ್ ಯು. ಪ್ರಾರ್ಥನೆಯಲ್ಲಿ ಹಾಗೆಯೇ ನಿರತರಾಗಿರೋಣ. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಈ ದಿನ ನಮ್ಮ ಜೊತೆ ಯಾವ ವಿಷಯವನ್ನು ಹಂಚಿಕೊಳ್ಳಲಿಕ್ಕಿದ್ದಾನೆ, ಯಾವ ಸತ್ಯವನ್ನು ನಮಗೆ ಪ್ರಕಟ ಮಾಡಲಿಕ್ಕಿದ್ದಾನೆ, ಯಾವ ರೀತಿಯಿಂದ ನಮ್ಮನ್ನು ಪ್ರೋತ್ಸಾಹಿಸಲಿಕ್ಕಿದ್ದಾನೆ, ಯಾವ ರೀತಿ ನಮ್ಮನ್ನು ಎಚ್ಚರಿಸಲಿಕ್ಕಿದ್ದಾನೆ. ನಾವು ಆತನ ಮುಂಭಾಗದಲ್ಲಿ ಆತನ ಮುಖವನ್ನೇ ದೃಷ್ಟಿಸುತ್ತಾ ಆತನ ಬಾಯಿಂದ ಬರುವಂಥ ಮಾತುಗಳನ್ನು ಕೇಳಿಸಿಕೊಳ್ಳುವುದಕ್ಕಾಗಿ ನಮ್ಮನ್ನು ಸಿದ್ಧಪಡಿಸಿಕೊಳ್ಳೋಣ. ಪ್ರಾರ್ಥನೆಯಲ್ಲಿ ನಿರತರಾಗಿರೋಣ ಪ್ರಿಯರೇ. ಈ ದಿನದ ನಮ್ಮ ಸಂದೇಶದ ಶಿರೋನಾಮೆ ಬಿ ಎ ವಿಟ್ನೆಸ್ ಫಾರ್ ಕ್ರೈಸ್ಟ್, ಕ್ರಿಸ್ತನಿಗಾಗಿ ಸಾಕ್ಷಿಗಳಾಗಿರುವುದು. ಇನ್ನೊಂದು ಅರ್ಥದಲ್ಲಿ ಹೇಳುವುದಾದರೆ ಕರ್ತನಾದ ಯೇಸು ಕ್ರಿಸ್ತನನ್ನು ಪ್ರಸಿದ್ಧಿಪಡಿಸುವುದು ಎಂಬುದಾಗಿ. ಹೌದು, ಯಾವ ರೀತಿ ನಾವು ಯೇಸು ಕ್ರಿಸ್ತನನ್ನು ಪ್ರಸಿದ್ಧಿಪಡಿಸಬೇಕು, ಯಾಕೆ ಪ್ರಸಿದ್ಧಿಪಡಿಸಬೇಕು ಎಂಬುದರ ಕುರಿತು ಕರ್ತನು
ಈ ದಿನ ನಮಗೆ ಯಾವ ಸಂಗತಿಗಳನ್ನು ಹೇಳಲಿಕ್ಕಿದ್ದಾನೆ. ನಾವು ಪ್ರಾರ್ಥನೆಯಲ್ಲಿ ನಿರತರಾಗಿರೋಣ. ದೇವರು ಯಾರಿಗೆ ಪ್ರೇರೇಪಿಸ್ತಾ ಇದ್ದಾನೋ ಅವರು ಕರ್ತನ ಸಮ್ಮುಖದಲ್ಲಿ, ಸ್ವಾಮಿ ನನ್ನೊಂದಿಗೆ ಮಾತಾಡು, ನಮ್ಮ ಸಭೆಯೊಂದಿಗೆ ಮಾತಾಡು, ನಿನ್ನ ದಾಸನನ್ನು ನಿನ್ನ ಕ್ರೂಜಿಯ ಅಡಿದಾವರಿಯಲ್ಲಿ ಬಚ್ಚಿಟ್ಟುಕೊಂಡು ನಿನ್ನ ದಾಸನ ಮೂಲಕವಾಗಿ ಯಾವ ವಾಕ್ಯಗಳನ್ನು ನಮಗೆ ಅನುಗ್ರಹಿಸ್ತೀಯೋ ಅದನ್ನು ಪ್ರಕಟಪಡಿಸಿ ಎಂಬುದಾಗಿ ಯಾರಾದರೂ ಒಬ್ಬರು ಪ್ರೇರೇಪಿಸಲ್ಪಟ್ಟವರು ಬಾಯಿ ತೆರೆದು ಗಟ್ಟಿಯಾಗಿ ಪ್ರಾರ್ಥನೆ ಮಾಡಿ. சுவாமி ஆவியானவரே ஏசப்பா இந்த நேரத்தில் வசனம் மூலியமா அவங்களோட நீர் பேசணும் கர்த்தாவே. நீர் பாஸ்டர் ஆசீர்வதியும் ஆண்டவரே, அவங்களோட நீர் அவங்களுக்கு உள்ளுக்குள்ள நீர் பேச வேணும். ஆவிக்குரிய மன்னாவை எங்களுக்கு நீர் தர வேணும். நாங்கள் ஜெபிக்கிறோம். அநேக காரியங்கள் நீர் வெளிப்படுத்தி நீர் எங்களோட நீர் பேச வேணும். நாங்கள் ஜெபிக்கிறோம் ஆண்டவரே. அப்பா மனுஷன் எதனாலும் படிப்பான், ஆவிக்குரிய வசனத்தினால தான் சொல்லியிருக்கிறீங்க சுவாமி. ஆண்டவரே உங்களோட வசனம் எங்களை உயிர்ப்பிக்கணும் சுவாமி. உமக்கு நன்றி செலுத்திக்கிறோம் ஆண்டவரே. நீர் ஆண்டவரே உச்சான் தலையிலிருந்து உள்ளங்கால் வரைக்கும் கர்த்தர் அந்த பாஸ்டரை ஆசீர்வதிச்சு அவங்களுக்கு உள்ளுக்குள்ள நீர் பேசவே கூட நாங்கள் ஜெபிக்கிறோம் ஆண்டவரே. அநேக காரியங்கள் ஆண்டவரே நீர் வெளிப்படுத்தி உன்னதத்திலிருந்து ஆண்டவரே உத்தாச அனுப்பி எங்களுக்கு நீர் உதவி செய்யவே கூட நாங்கள் ஜெபிக்கிறோம் கர்த்தாவே. அப்படியாக நீ செய்ய போறதுக்காக உமக்கு நன்றி. எல்லா மனக்கண்கள் திறக்கப்படவே கூட நாங்கள் ஜெபிக்கிறோம். எல்லா தடைகளை உடைத்து போட்டு எல்லா உள்ளங்கள் வசனங்களை கேட்க கர்த்தர் உதவி செய்யும் ஆண்டவரே. இயேசுவின் நாமத்தினால ஜெபிக்கிற ಜೀವನದ நல்ல ಪಿತಾವೇ, ಆಮೆನ್. ಹೌದು ಪ್ರಿಯರೇ, ಪವಿತ್ರಾತ್ಮನು ಏನು ಹೇಳ್ತಾನೋ ಅದನ್ನೇ ಪ್ರತಿ ಮನುಷ್ಯನಿಗೆ ಹೇಳುವಂತವನಾಗಿದ್ದಾನೆ. ಸಂದೇಶವ ಸಾರುತ್ತ ಹೋಗೋಣ, ಸೇವೆಯಲ್ಲಿ ನಾಚಿಕೆ ಬಿಡೋಣ. ಸಂದೇಶವ ಸಾರುತ್ತ ಹೋಗೋಣ, ಸೇವೆಯಲ್ಲಿ ನಾಚಿಕೆ ಬಿಡೋಣ. ಹೋಗಿ ಜಗಕ್ಕೆ ಸಾರೋಣ, ಎಲ್ಲ ದುಃಖ ಸಹಿಸೋಣ. ಹೋಗಿ ಜಗಕ್ಕೆ ಸಾರೋಣ, ಎಲ್ಲ ದುಃಖ ಸಹಿಸೋಣ. ಗುಣ ಶಾಂತಿಯು ಆತನಲ್ಲುಂಟು, ಗುಣ ಶಾಂತಿಯು ಆತನಲ್ಲುಂಟು. ಸ್ವಲ್ಪ ಸಮಯವಾಗಿ ಸೇವೆಗೆ ಸಮಯ ಹಾಕಿ, ಸ್ವಲ್ಪ ಸಮಯವಾಗಿ ಸೇವೆಗೆ ಸಮಯ ಹಾಕಿ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ಕರ್ತನ ಸಮ್ಮುಖದಲ್ಲಿ ನಿಂತುಕೊಂಡು ಆತನ ಪವಿತ್ರ ವಾಕ್ಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವುದಕ್ಕಾಗಿ ಅವಕಾಶ ಮಾಡಿಕೊಟ್ಟಂತ ಕರ್ತನಿಗೆ ನಾನು ಮೊಟ್ಟ ಮೊದಲನೇದಾಗಿ ಕೃತಜ್ಞತೆ ಸ್ತೋತ್ರಗಳನ್ನು ಸಲ್ಲಿಸ್ತೇನೆ. ಎರಡನೇದಾಗಿ ಈ ದಿನ ನಿಮ್ಮ ಮುಂಭಾಗದಲ್ಲಿ ನಿಂತು ಕರ್ತನ ವಾಕ್ಯ ಹಂಚಿಕೊಳ್ಳುವುದಕ್ಕೆ ಅವಕಾಶ ಮಾಡಿಕೊಟ್ಟಂತ ಸಭಾಪಾಲಕರಿಗೂ ಸಭಾಪಾಲನ ಸಮಿತಿಯವರಿಗೂ ನಿಮ್ಮೆಲ್ಲರಿಗೂ ನಾನು ಕರ್ತನಾದ ಯೇಸುವಿನ ನಾಮದಲ್ಲಿ ವಿಶ್ವವಾಣಿಯ ಪರವಾಗಿ ಪ್ರೀತಿಯಿಂದ ವಂದಿಸುವಂತವನಾಗಿದ್ದೇನೆ. ಪ್ರೈಸ್ ದ ಲಾರ್ಡ್. ಎಲ್ಲರೂ ಚೆನ್ನಾಗಿದ್ದೀರಲ್ಲ? ಇದೊಂದು ಅಡ್ಡ ಬರ್ತಾ ಇದೆ. ಸೊ ಕೋವಿಡ್ ಹೋಗ್ಬಿಡ್ತು. ಸೊ ಪಾಸ್ಟರ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಕೋವಿಡ್ ಇದ್ರೇನು ಇಲ್ಲದೆ ಇದ್ರೇನು ನಾವು ಕಂಬೈನ್ಡ್ ಸರ್ವಿಸ್ ಮಾಡ್ತೀವಿ ಅಂತೇಳಿ. ಸೊ ಹೇಗೂ ಈ ಅಡ್ಡಿಪಡಿಸುವಂತ ಎಲ್ಲ ಸಂಗತಿಗಳನ್ನು ನಾವು ಪಕ್ಕಕ್ಕಿಟ್ಟು ಕರ್ತನು ಈ ದಿನ ನಮ್ಮ ಜೊತೆಗೆ ಏನು ಮಾತಾಡ್ತಾ ಇದ್ದಾನೆ ಎಂಬುದರ ಕುರಿತು ಈಗಾಗಲೇ ಪ್ರೇರಣೆಯಲ್ಲಿ ನಾವು ಕೇಳಿದ್ದೀವಿ. ಯಾವುದೇ ಮನುಷ್ಯ ಆಗಲಿ ಏನೇ ಹೇಳಬೇಕಾದ್ರೂ ಪವಿತ್ರಾತ್ಮನು ಹೇಳುವಾಗಲೇ ಆ ಮನುಷ್ಯ ಅದನ್ನು ಹೇಳ್ತಾನೆ ಎಂಬುದಾಗಿ. ಹಲ್ಲೆಲೂಯಾ. ಥ್ಯಾಂಕ್ ಯು ಸಿಸ್ಟರ್, ಪ್ರಾರ್ಥನೆ ಮಾಡಿದ್ದಕ್ಕಾಗಿ. ದೇವರು ಈ ದಿವಸ ನಮ್ಮ ಜೊತೆಯಲ್ಲಿ ಏನು ವಾಕ್ಯ ಹಂಚಿಕೊಳ್ಳುವುದಕ್ಕಾಗಿ ತಿಳಿಸ್ತಾ ಇದ್ದಾನೆ ಅಂತ ಹೇಳಿದ್ರೆ ಆತನಿಗೆ ನಾವು ಸಾಕ್ಷಿಗಳಾಗಿರ್ಬೇಕಾಗಿದೆ. ರೋಮ್ ಸಾಮ್ರಾಜ್ಯದಲ್ಲಿ 5ನೇ ಚಕ್ರವರ್ತಿಯಾಗಿ ನೀರೋ ಎಂಬಂಥವನು ಕ್ರಿಸ್ತ ಶಕ 54ರಲ್ಲಿ ಆಡಳಿತ ಮಾಡುವುದಕ್ಕೆ ಪ್ರಾರಂಭ ಮಾಡಿದ. ಅವನು 68ರವರೆಗೂ ಆಡಳಿತವನ್ನು ಮಾಡಿದ. 54ರಿಂದ 68 ಎಷ್ಟು ವರ್ಷ? ಸುಮಾರು ಎಷ್ಟು ವರ್ಷ? 58ರಿಂದ 14 ಅಲ್ಲ? 58ರಿಂದ 14, 68 ಅಂದರೆ ಸುಮಾರು 16 ವರ್ಷ, 12 ವರ್ಷ, ಕೇವಲ 12 ವರ್ಷ ಆಳ್ವಿಕೆ ಮಾಡಿದ. ಈ 12 ವರ್ಷದ ಆಳ್ವಿಕೆ ಆ ದಿವಸಗಳಲ್ಲಿರುವಂಥ ಕ್ರೈಸ್ತರಿಗೆ ಬಹಳ ಘೋರವಾದಂಥ ದಿವಸಗಳು, ಬಹಳ ಕಷ್ಟಕರವಾದಂಥ ದಿವಸಗಳು. ಹಿಂಸೆ, ವಿರೋಧ, ನಾನಾ ವಿಧವಾದಂಥ ತೊಂದರೆಗಳಿಂದ ಕೂಡಿರ್ತಕ್ಕಂಥ ದಿವಸಗಳಾಗಿತ್ತು. ನಾನು ನೆನೆಸ್ತೇನೆ, ಈ ನೀರೋ ಚಕ್ರವರ್ತಿ, ಇವನಿಗೆ ಡೊಮೆಟಿಸ್ ಅಂತಕ್ಕಂಥ ಹೆಸರು ಕೂಡ ಇದೆ. ಇವನು ಪಟ್ಟಕ್ಕೆ ಬರುವಾಗ ಬಹಳ ಯೌವನ ಪ್ರಾಯದವನಾಗಿತ್ತು. ವೆರಿ ಯಂಗ್, ಬಹಳ ಯೌವನಸ್ಥ ವ್ಯಕ್ತಿ. ಮೇಬಿ ಒಂದು 19-20 ವರ್ಷ ವಯಸ್ಸು ಅವನಿಗೆ. ಅವನು ಸತ್ತದ ಯಾವಾಗ ಪತ್ರ? ಕೇವಲ 33 ವರ್ಷ ವಯಸ್ಸಿನಲ್ಲಿ.
ಯಂಗ್ ಏಜ್ನಲ್ಲಿ ಅರಸನಾದನು, ಯಂಗ್ ಏಜ್ನಲ್ಲಿ ಈ ಲೋಕ ಬಿಟ್ಟು ಹೋಗ್ಬಿಟ್ಟನು. ಆದರೆ ಅವನು ಮಾಡಿರ್ತಕ್ಕಂಥ ಆಡಳಿತದಲ್ಲಿ ಕ್ರಿಸ್ತನಿಗೆ ವಿರೋಧವಾದಂಥ ಅನೇಕ ಕಾರ್ಯಗಳನ್ನು ಮಾಡಿದಂಥವನಾದ. ಅವನ ಸಂದರ್ಭದಲ್ಲಿ ಒಂದು ಡಿಕ್ರಿ ಹೊರಡಿಸಿದ್ರು. ಏನು ಡಿಕ್ರಿ ಅಂತ ಹೇಳಂತಂದ್ರೆ, ಕೈಸರನೇ ಕ್ರಿಸ್ತನು ಎಂಬುದಾಗಿ ನೀವು ಈ ಅಗ್ನಿಕುಂಡದಲ್ಲಿ ಧೂಪ ಹಾಕಬೇಕು ಎಂಬುದಾಗಿ. ರೋಮ್ ಸಾಮ್ರಾಜ್ಯದ ಎಲ್ಲ ಭಾಗಗಳಲ್ಲಿರ್ತಕ್ಕಂಥ ಜನರು ಆ ಅಗ್ನಿಕುಂಡದ ಮುಂದೆ ಬಂದು ನಿಂತುಕೊಂಡವರಾಗಿ ಅದರಲ್ಲಿ ಕೈಸರನೇ ಕರ್ತನು ಎಂಬುದಾಗಿ ಧೂಪ ಹಾಕಬೇಕು. ಯಾರು ಕೈಸರನೇ ಕರ್ತನು ಎಂಬುದಾಗಿ ಧೂಪ ಹಾಕ್ತಾರೋ ಅಂಥವರಿಗೆ ಉಳಿಸ್ತಾ ಇದ್ರು. ರೋಮ್ ಸಾಮ್ರಾಜ್ಯದ ಎಲ್ಲ ಅನುಕೂಲತೆಗಳನ್ನು ಹೊಂದುವುದಕ್ಕಾಗಿ ಅವರಿಗೆ ಆಸ್ಪದವಾಗ್ತಾ ಇತ್ತು. ಎಲ್ಲ ಅನುಮತಿ ಅವರಿಗೆ ಸಿಗ್ತಾ ಇತ್ತು. ಆದರೆ ಆ ಹೋಮಕುಂಡದಲ್ಲಿ ಯಾರಾದರೂ ಕೈಸರನೇ ಕರ್ತನು ಎಂಬುದಾಗಿ ಧೂಪ ಹಾಕದೆ, ಕರ್ತನಾದಂತೆ ಯೇಸು ಕ್ರಿಸ್ತನೇ ಕರ್ತನು ಎಂಬುದಾಗಿ ಧೂಪ ಹಾಕುವುದಾದರೆ ಅಂಥವರಿಗೆ ಹಿಡಿದು ಹಿಂಸಿಸಲ್ಪಡುತ್ತದೆ. ಬಹಳ ತೊಂದರೆಗಳನ್ನು ಅನುಭವಿಸಬೇಕಾಗಿತ್ತು. ಅವ್ರಿಗೆ ಯಾವ ಅನುಕೂಲತೆಗಳು ಕೂಡ ಸಿಗ್ತಾ ಇರಲಿಲ್ಲ. ಅವರನ್ನು ರೋಮ್ ಸಾಮ್ರಾಜ್ಯದಿಂದ ಹೊರಗಡೆ ಹಾಕಲ್ಪಡ್ತಾ ಇತ್ತು. ಇಲ್ಲ ಅಂತ ಹೇಳಿದ್ರೆ ಸಿಂಹಗಳ ಬಾಯಲ್ಲಿ ಕೊಡ್ತಾ ಇತ್ತು. ಅವರಿಗೆ ಮಾನವ ಟಾರ್ಚ್ ಮಾಡಿಬಿಡ್ತಾ ಇತ್ತು. ಅಂದ್ರೆ ಕುದಿಯುವಂತ ಈ ಡಾಂಬರ್ನಲ್ಲಿ ಒಳಗಡೆ ಹಾಕಿ ಬಜಿ ಕರೀತಾರಲ್ಲ ಆ ರೀತಿಯಿಂದ ಕರೆದು ಆಮೇಲೆ ಬಿಸಿಲಿನಲ್ಲಿ ತಣ್ಣರ ನೀರಿನಲ್ಲಿ ಬಿಸಾಕ್ಬಿಡ್ತಾ ಇದ್ರು. ಅವು ಡ್ರೈ ಆದಮೇಲೆ ಗಟ್ಟಿ ಆಗ್ತಾ ಇತ್ತು. ಒಳಗಡೆ ಮನುಷ್ಯ ಇರ್ತಿದ್ದ, ಹೊರಗಡೆ ಡಾಂಬರ್ ಇರ್ತಿತ್ತು. ಈ ನೀರೋ ಚಕ್ರವರ್ತಿ ಔತಣಕೂಟಗಳಲ್ಲಿ, ಬೇರೆ ಬೇರೆ ಸಮಾರಂಭಗಳಲ್ಲಿ, ದೊಡ್ಡ ದೊಡ್ಡ ಉದ್ಯಾನಗಳಲ್ಲಿ ಅವುಗಳನ್ನು ಹ್ಯಾಂಗ್ ಮಾಡಿ ಕೆಳಗಡೆ ಬೆಂಕಿ ಹಚ್ತಾ ಇದ್ದ. ಅವು ಉರಿತಾ ಇರ್ತಾ ಇತ್ತು. ಅದಕ್ಕೆ ಹ್ಯೂಮನ್ ಟಾರ್ಚ್ ಅಂತೇಳಿ ಕರೀತಾರೆ. ಈ ರೀತಿಯ ಬೆಳಕಿನಲ್ಲಿ ಅಂದಿನ ದಿವಸಗಳಲ್ಲಿ ವಿನೋದಗಳನ್ನು ಮಾಡ್ತಾ ಇದ್ರು, ಔತಣಗಳನ್ನು ಮಾಡ್ತಾ ಇದ್ರು, ಸಂಭ್ರಮಗಳನ್ನು ಮಾಡ್ತಾ ಇದ್ರು. ಕ್ರೈಸ್ತರು ಡಾಂಬರಿನ ಒಳಗಡೆಯಲ್ಲಿ ಮಾನವ ದೀಪಗಳಾಗಿ ಉರಿದು ಅವರಿಗೆ ಬೆಳಕನ್ನು ಕೊಡ್ತಕ್ಕಂಥವರಾಗಿದ್ದರು. ಕೇಳಿಸ್ಕೊಳ್ರಿ ಪ್ರಿಯರೇ, ಇಂಥ ಸಂದರ್ಭಗಳಲ್ಲಿಯೂ ಕೂಡ ಅದೆಷ್ಟೋ ದೇವರ ಮಕ್ಕಳು ಕೈಸರನು ಕರ್ತನಲ್ಲ, ಯೇಸು ಕ್ರಿಸ್ತನೇ ಕರ್ತನು ಎಂಬುದಾಗಿ ಆ ಕೊಂಡದಲ್ಲಿ ಧೂಪ ಹಾಕಿ ಆತನನ್ನು ಆರಾಧಿಸ್ತಾ ಇದ್ರು. ಹಲ್ಲೆಲೂಯಾ. ಒಂದು ವೇಳೆ ಆ ದಿವಸಗಳಲ್ಲಿ ಆ ಜನರು ಕರ್ತನಾದಂಥ ಯೇಸು ಕ್ರಿಸ್ತನಿಗೋಸ್ಕರವಾಗಿ ಹತಸಾಕ್ಷಿಗಳಾಗದೆ ಹೋಗಿದ್ದರೆ, ಕರ್ತನಾದಂಥ ಯೇಸು ಕ್ರಿಸ್ತನ ನಾಮವನ್ನ ಆ ಘೋರವಾದಂಥ ವಿರೋಧಕರವಾದಂಥ ಪರಿಸ್ಥಿತಿಗಳಲ್ಲಿಯೂ ಕೂಡ ಪ್ರಸಿದ್ಧಿಪಡಿಸದೆ ಹೋಗಿದ್ದರೆ ಇವತ್ತು ನೀವು ನಾನು ಇಲ್ಲಿ ಕುಳಿತುಕೊಂಡು ಆತನನ್ನು ಆರಾಧಿಸ್ತಾ ಇರಲಿಲ್ಲ. ಕರ್ತನಿಗೆ ಸಾಕ್ಷಿಗಳಾಗಿರುವಂಥದ್ದು. ಆ ದಿವಸಗಳಲ್ಲಿ ಯಾವ ಹ್ಯೂಮನ್ ರೈಟ್ಸ್ಗಳು ಕೂಡ ಇರಲಿಲ್ಲ, ಯಾವ ಕಾನ್ಸ್ಟಿಟ್ಯೂಷನ್ಸ್ಗಳು ಕೂಡ ಬರೆದಿರಲಿಲ್ಲ. ಒಬ್ಬ ವ್ಯಕ್ತಿಗೆ ಏನಾದರೂ ಆಗುವಾಗ ಇನ್ನೊಬ್ಬ ವ್ಯಕ್ತಿ ಪ್ರತಿಭಟಿಸ್ತಾ ಇರಲಿಲ್ಲ, ವಿರೋಧವಾಗಿ ನಿಂತುಕೊಳ್ತಿರಲಿಲ್ಲ, ಹರ್ತಾಳಗಳನ್ನು ಮಾಡ್ತಾ ಇರಲಿಲ್ಲ. ಇವತ್ತಿನ ದಿವಸಗಳಲ್ಲಿ ಅನೇಕ ಕ್ರೈಸ್ತ ಸಭೆಗಳನ್ನು ನಾವು ನೋಡ್ತಾ ಇದ್ದೇವೆ. ಯಾರೋ ಒಬ್ಬ ವಿರೋಧಿಗಳು ಬಂದ ತಕ್ಷಣ ಅವರಿಗೆ ಪ್ರೊಟೆಸ್ಟ್ ಮಾಡ್ತಕ್ಕಂಥದ್ದನ್ನು, ಅವರಿಗೆ ವಿರೋಧವಾಗಿ ಮಾತಾಡ್ತಕ್ಕಂಥದ್ದನ್ನು, ಬಹಿರಂಗವಾಗಿ ವಿಡಿಯೋ ಮೂಲಕವಾಗಿ ಅವರಿಗೆ ನಿಂದಿಸಿ ನಮ್ಮ ಸಭೆ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಎಂಬುದಾಗಿ ಅನೇಕ ರೀತಿಯಿಂದ ಆರೋಪಗಳನ್ನು ಹೊರಿಸ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಕ್ರೈಸ್ತರು ಪ್ರತಿಭಟನೆ ಮಾಡುವಂಥವರಲ್ಲ ಪ್ರಿಯರೇ, ಕ್ರೈಸ್ತರು ವಿರೋಧಿಸುವಂಥವರಲ್ಲ. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಎಲ್ಲ ವಿರೋಧಗಳನ್ನ, ಎಲ್ಲ ಅಪಹಾಸ್ಯಗಳನ್ನ, ಎಲ್ಲ ನಿಂದೆಗಳನ್ನ, ಎಲ್ಲ ಹಿಂಸೆಗಳನ್ನ ನಾವು ತಾಳಿಕೊಳ್ಳಬೇಕೆಂಬುದಾಗಿ ಬರೆಯಲಾಗಿದೆ. ಹಲ್ಲೆಲೂಯಾ. ಯಾಕೆ ಗೊತ್ತಾ? ಈಗ ಸಪೋಸ್ ಈಗ ನಾನು ಗಿರೀಶನ್ ಜೊತೆಯಲ್ಲಿ ಜೀವನ ಮಾಡ್ತಾ ಇದ್ದೇನೆ. ಗಿರೀಶ್ ಒಬ್ಬ ಅನ್ಯ ವ್ಯಕ್ತಿ ಆಗಿದ್ದಾನೆ, ನಾನೊಬ್ಬ ಕ್ರೈಸ್ತ ವ್ಯಕ್ತಿ ಆಗಿದ್ದಾನೆ. ಅವನು ನನಗೇನಾದರೂ ವಿರೋಧ ಮಾಡುವುದಾದ್ರೆ ನಾಳೆ ನಾನು ಸ್ವಾರ್ಥ ಯಾರಿಗೆ ಹೇಳಬೇಕು? ಯಾರಿಗೆ ಹೇಳ್ಬೇಕು ಸ್ವಾರ್ಥ? ನಾನು ಸ್ವಾರ್ಥ ಹೇಳಬೇಕೆಂಬುದಾಗಿ ಅವನ ಹತ್ರ ಕಳಿಸಲ್ಪಟ್ಟಿದ್ದೇನೆ. ಸ್ವಾರ್ಥ ಹೇಳಬೇಕೆಂಬುದಾಗಿ ಕಳಿಸಲ್ಪಟ್ಟಿರ್ತಕ್ಕಂಥ ವ್ಯಕ್ತಿ ನನಗೆ ವಿರೋಧ ಮಾಡುವುದಾದ್ರೆ ನಾನು ಅವನಿಗೆ ಪ್ರತಿಭಟನೆ ಮಾಡುವಾಗ, ನಾನು ಅವನಿಗೆ ತಳ್ಳುವಾಗ, ನಾನು ಅವನಿಗೆ ಅಸಹ್ಯ ಪಡುವಾಗ ಮತ್ತೆ ಯಾರ ಹತ್ರ ಹೋಗಿ ಸ್ವಾರ್ಥ ಹೇಳಬೇಕು? ಪ್ರಿಯ ದೇವರ ಮಕ್ಕಳೇ, ಯೇಸು ಸ್ವಾಮಿ ಸ್ವತಃ ಹೇಳಿದ್ದಾನೆ, ಜನರು ನಿಮ್ಮನ್ನು ದ್ವೇಷಿಸುವುದಕ್ಕಿಂತ ಮುಂಚಿತವಾಗಿ ಮೊದಲು ನನ್ನನ್ನು ದ್ವೇಷ ಮಾಡಿದ್ದಾರೆ. ಕ್ರಿಸ್ತನಿಗೆ ಸಾಕ್ಷಿಗಳಾಗಿರುವಂಥದ್ದು ಅಂದರೆ ಆತನನ್ನು ಪ್ರಸಿದ್ಧಿಪಡಿಸ್ತಕ್ಕಂಥದ್ದು. ಇದು ನಾವು ಹೇಳಿಕೊಳ್ಳುವಷ್ಟು ಸುಲಭವಲ್ಲ. ಆದರೆ ನಾವು ಪವಿತ್ರಾತ್ಮನ ಸಹಾಯವನ್ನ ಕೋರಿ ಪ್ರಾರ್ಥನೆಯಲ್ಲಿ ನಿರತರಾಗಿ ಆತನಿಗೆ ನಮ್ಮನ್ನು ನಾವು ಸಂಪೂರ್ಣವಾಗಿ ಸರೆಂಡರ್ ಮಾಡಿಕೊಳ್ಳುವುದಾದರೆ ಖಂಡಿತವಾಗಿಯೂ ಕೂಡ ಆತನಿಗೆ ಯಾವ ಸ್ಥಿತಿಗತಿಗಳಲ್ಲಿಯೂ ಕೂಡ ಸಾಕ್ಷಿಗಳಾಗಿರುವುದಕ್ಕೆ ಸಾಧ್ಯ. ಹಲ್ಲೆಲೂಯಾ. 1949 ನವೆಂಬರ್ 26 ನಮ್ಮ ದೇಶ ಸ್ವತಂತ್ರವಾಗಿ ಸಂವಿಧಾನವನ್ನು ಬರೆಯಿತು. ಆ ಸಂವಿಧಾನ
ಅನುಮೋದಿಸಲ್ಪಟ್ಟು ಚಲಾವಣೆಗೆ ಬರುವುದಕ್ಕೋಸ್ಕರವಾಗಿ ಅಂದಿನ ಎಲ್ಲ ಏನಿರ್ತಾರಲ್ಲ ಗವರ್ನರ್ಸ್, ಆಡಳಿತ ವರ್ಗದಲ್ಲಿರ್ತಕ್ಕಂಥವ್ರು, ರಾಜಕೀಯ ವರ್ಗದಲ್ಲಿರ್ತಕ್ಕಂಥ ಮಂತ್ರಿ ವರ್ಗದಲ್ಲಿರ್ತಕ್ಕಂಥ ಬೋರ್ಡಿನವರಿಗೆ ಅದು ಸಬ್ಮಿಟ್ ಮಾಡಿದ ಮೇಲೆ 1950 ಜನವರಿ 26 ನಮ್ಮ ದೇಶ ರಿಪಬ್ಲಿಕ್ ಆಯಿತು, ಕಾನ್ಸ್ಟಿಟ್ಯೂಷನ್ ಲಾಗು ಆಯಿತು. ಅವತ್ತಿನಿಂದ ಹಿಡಿದು ಇವತ್ತಿನ ತನಕ ಸಂವಿಧಾನದಲ್ಲಿ ಏನು ಬರೆಯಲಾಗಿದೆ ಅದರ ಪ್ರಕಾರವಾಗಿ ನಾವು ಧರ್ಮದ ವಿಷಯದಲ್ಲಿ ಎಲ್ಲಿ ಬೇಕಾದರೂ ಹೋಗಿ ಸಾರಬಹುದು, ಸುವಾರ್ತೆಯನ್ನು ನಾವು ಎಲ್ಲಿ ಬೇಕಾದರೂ ಸಾರಬಹುದು. ನೀವು ಸಂವಿಧಾನದಲ್ಲಿ ಆರ್ಟಿಕಲ್ 25 ನೋಡಿ, ಅದರಲ್ಲಿ ಅಂತಕ್ಕಂಥ ಒಂದು ಭಾಗ ಬರೆಯಲಾಗಿದೆ. ಅದರಲ್ಲಿ ಬಹಳ ಸ್ಪಷ್ಟವಾಗಿ ಬರೆಯಲಾಗಿದೆ, ಪ್ರತಿಯೊಬ್ಬೊಬ್ಬ ನಾಗರಿಕನು ಕೂಡ ಭಾರತೀಯರನ್ನು ಒಳಗೊಂಡು ಯಾವುದೇ ಧರ್ಮವನ್ನಾಗಲಿ, ಯಾವುದೇ ಮತವನ್ನಾಗಲಿ, ಯಾವುದೇ ನಂಬಿಕೆಯನ್ನಾಗಲಿ ನಾವು ಪ್ರಚಾರ ಮಾಡಬಹುದು. ಅದೇ ಆರ್ಟಿಕಲ್ 26ನಲ್ಲಿ ನಾವು ನೋಡ್ತೇವೆ, ಅದಕ್ಕೊಂದು ಕಂಡೀಷನ್ ಹಾಕಿದ್ದಾರೆ. ಏನಂತ ಕಂಡೀಷನ್ ಹಾಕಿದ್ದಾರೆ ಅಂದರೆ, ಬಲಾತ್ಕಾರದಿಂದ ಅಲ್ಲ, ಒತ್ತಾಯದಿಂದ ಅಲ್ಲ, ಆಮಿಷ ಒಡ್ಡುವುದರ ಮೂಲಕವಾಗಿ ಅಲ್ಲ. ಆರ್ಟಿಕಲ್ 28ನಲ್ಲಿ ಬರುವುದಾದ್ರೆ, ಒಂದು ವೇಳೆ ಒಬ್ಬ ವ್ಯಕ್ತಿ ಈ ರೀತಿಯಿಂದ ಧರ್ಮ ಪ್ರಚಾರ ಮಾಡುವಂಥ ಸಂದರ್ಭದಲ್ಲಿ ಯಾರಾದರೂ ಅಡ್ಡಿಪಡಿಸುವುದಾದ್ರೆ ಅವನು ಧರ್ಮ ಪ್ರಚಾರ ಮಾಡುವಂಥದ್ದನ್ನು ಮಾತ್ರವೇ ಅಲ್ಲ, ಅವನ ಎಲ್ಲ ವಿಧವಾದಂಥ ಹಕ್ಕುಗಳನ್ನು ಕಸಿದುಕೊಳ್ಳುವಂಥವನಾಗಿದ್ದಾನೆ. ಈ ರೀತಿ ಸಂವಿಧಾನ ಈ ದಿವಸಗಳಲ್ಲಿ ನನಗೂ ನಮಗೂ ಸ್ವಾರ್ಥ ಸಾರುವುದಕ್ಕೋಸ್ಕರವಾಗಿ ಎಲ್ಲ ರೀತಿಯಿಂದಲೂ ಕೂಡ ಏನು ಮಾಡಿದೆ, ಪರವಾನಗಿಯನ್ನು ಕೊಟ್ಟಿದೆ. ಆದರೆ ಅದನ್ನು ಯಾವ ರೀತಿಯಿಂದ ಸಾರಬೇಕು? ಒಂದು ವಚನ ಓಡು, ಪೇತ್ರನು ಬರೆದ ಮೊದಲನೇ ಪತ್ರಿಕೆ, ಪೇತ್ರನು ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 15ನೇ ವಚನ. ಅವರ ಬೆದರಿಸುವಿಕೆಗೆ ಬೆದರದೆ, ಕಳವಳ ಪಡದೆ, ಕ್ರಿಸ್ತನನ್ನು ಕರ್ತನೆಂದು ನಿಮ್ಮ ಹೃದಯಗಳಲ್ಲಿ ಪ್ರತಿಷ್ಠೆಪಡಿಸಿರಿ. ನಿಮ್ಮಲ್ಲಿರುವ ನಿರೀಕ್ಷೆಗೆ ಆಧಾರವೇನೆಂದು ಕೇಳುವವರೆಲ್ಲರಿಗೆ ಉತ್ತರ ಹೇಳುವುದಕ್ಕೆ ಯಾವಾಗಲೂ ಸಿದ್ಧವಾಗಿರಿ. ನಾವು ನೋಡ್ತಾ ಇದ್ದೇವೆ, ಇಲ್ಲಿ ಬಹಳ ಸ್ಪಷ್ಟವಾಗಿ ಅಪೊಸ್ತಲನಾದ ಪೇತ್ರನು ಹೇಳ್ತಾ ಇದ್ದಾನೆ, ನಿಮ್ಮಲ್ಲಿರುವ ನಿರೀಕ್ಷೆಗೆ ಆಧಾರವೇನೆಂದು ಕೇಳುವವರೆಲ್ಲರಿಗೆ. ನಿಮ್ಮಲ್ಲಿರುವ ನಿರೀಕ್ಷೆಗೆ ಆಧಾರವೇನೆಂದು ಕೇಳುವವರೆಲ್ಲರಿಗೆ. ಸಪೋಸ್ ಈಗ ನಾನು ವಾಕ್ಯ ಹೇಳ್ತಾ ಇದ್ದೀನಿ, ನೀವೆಲ್ಲ ಕೇಳಿಸ್ಕೊಳ್ತೀರಿ, ಯಾರಾದರೂ ಬಂದ್ರು ಒಳಗಡೆ ಅಂತೇಳಿ ತಿಳ್ಕೊಳ್ಳಿ. ಎಷ್ಟೋ ಕಡೆ ಇದು ಜರುಗ್ತಾ ಇದೆ. ಆವಾಗ ಏನು ಅಧಿಕಾರದಿಂದ ನೀವು ಮಾಡ್ತಾ ಇದ್ದೀರಿ ಅಂತ ಹೇಳಿ ಕೇಳುವಾಗ, ಇಲ್ಲಿ ನಮಗೊಂದು ನಿರೀಕ್ಷೆಗೆ ಆಧಾರವಿದೆ. ನಮ್ಮ ನಿರೀಕ್ಷೆಗೆ ಆಧಾರವೇನೆಂಬುದಾಗಿ ನೀವು ಯಾವ ಭಯವೂ ಇಲ್ಲದೆ, ಯಾವ ಹೆದರಿಕೆಯೂ ಇಲ್ಲದೆ ಅದನ್ನು ಯಾವ ರೀತಿಯಿಂದ ಹೇಳ್ಬೇಕು ಅಂತ ಹೇಳ್ತದಾನೆ, ಪೂರ್ಣ ಸಾತ್ವಿಕತ್ವದಿಂದಲೂ ಮನೋಭೀತಿಯಿಂದಲೂ ತುಂಬಿದವರಾಗಿ ಹೇಳಬೇಕು. ಹೌದು ಪ್ರಿಯರೇ, ಈ ಲೋಕದಲ್ಲಿ ಸಂವಿಧಾನ ಬರೆಯುವುದಕ್ಕಿಂತ ಮುಂಚಿತವಾಗಿ ಸಂವಿಧಾನದಲ್ಲಿ ನನಗೂ ನಮಗೂ ಸುವಾರ್ತೆಯನ್ನು ಸಾರಿರಿ ಎಂಬುದಾಗಿ ಅಧಿಕಾರ ಕೊಡುವುದಕ್ಕಿಂತ ಮುಂಚಿತವಾಗಿ ಸಂವಿಧಾನ ರಚಿಸುವುದಕ್ಕಾಗಿ ಜ್ಞಾನ, ಬುದ್ಧಿ, ವಿವೇಕಗಳನ್ನು ಕೊಟ್ಟಂಥವನು, ಈ ದೇಶವನ್ನು ಸೃಷ್ಟಿ ಮಾಡಿ ದೇಶದಲ್ಲಿರ್ತಕ್ಕಂಥ ನಮ್ಮನ್ನು ಸೃಷ್ಟಿ ಮಾಡಿದಂಥವನಾದ ಸೃಷ್ಟಿಕರ್ತನು ಮುಂಚಿತವಾಗಿ ಪರವಾನಗಿ ಕೊಟ್ಟಿದ್ದಾನೆ. ಎಲ್ಲಾ ದೇಶಗಳಿಗೂ ಹೊರಟು ಹೋಗಿ ಸುವಾರ್ತೆಯನ್ನು ಸಾರಿರಿ, ಎಲ್ಲರನ್ನ ಶಿಷ್ಯರನ್ನಾಗಿ ಮಾಡಿರಿ, ನಂಬುವಂತ ಪ್ರತಿಯೊಬ್ಬೊಬ್ಬರಿಗೂ ತಂದೆ, ಮಗ, ಪವಿತ್ರಾತ್ಮನ ಹೆಸರಿನಲ್ಲಿ ಅದ್ಭುತವಾದಂಥ ಒಂದು ಸಾಕ್ಷಿ. ಸ ಅಂದ್ರೆ ಅಕ್ಷಿ, ಸ ಅಂದ್ರೆ ಅನುಭವ, ಸ ಪ್ಲಸ್ ಅಕ್ಷಿ ಸಾಕ್ಷಿ. ಸ ಅಂದ್ರೆ ಏನು? ಅನುಭವ. ಅಕ್ಷಿ ಅಂದ್ರೆ ಕಣ್ಣು. ಅಕ್ಷಿ ಅಂದ್ರೆ ಏನು? ಕಣ್ಣು. ಅಕ್ಷಿ ಅಂದ್ರೆ ಕಣ್ಣು. ಈ ಕಣ್ಣುಗಳಿಂದ ಕಂಡಿರುವಂಥದ್ದೇ ಅನುಭವ. ಈ ಅನುಭವವನ್ನು ನಾವೇನು ಮಾಡಬೇಕಾಗಿದೆ? ಇತರರ ಜೊತೆಯಲ್ಲಿ ಹಂಚಿಕೊಳ್ಳಬೇಕಾಗಿದೆ. ಅದೇ ಹೊಸ ಒಡಂಬಡಿಕೆಯವರಾದಂಥ ನನಗೂ ನಮಗೂ ಗೊತ್ತಿರುವಂಥ ಸತ್ಯ ಏನಂದ್ರೆ, ನಾವು ಯೇಸು ಕ್ರಿಸ್ತನನ್ನು ಕಣ್ಣಾರೆ ಕಂಡಿಲ್ಲ. ನಾನು ಹೇಳ್ತಾ ಇಲ್ಲ, ಬೈಬಲ್ ಹೇಳ್ತದೆ. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯಕ್ಕೆ ಹೋಗೋಣ. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ, ದಯಮಾಡಿ ಯಾರಾದರೂ 8-9ನೇ ವಚನ ಓದ್ರಿ. ನೀವು ಆತನನ್ನು ಕಣ್ಣಾರೆ ನೋಡಲಿಲ್ಲವಾದರೂ ಆತನನ್ನು ಪ್ರೀತಿಸುತ್ತೀರಿ. ನೀವು ಈಗ ಆತನನ್ನು ಕಾಣದಿದ್ದರೂ ಆತನಲ್ಲಿ ನಂಬಿಕೆ ಇಟ್ಟು ನಿಮ್ಮ ನಂಬಿಕೆ ಅಂತ್ಯಫಲವಾಗಿರುವ ಆತ್ಮರಕ್ಷಣೆಯನ್ನು ಹೊಂದುವವರಾಗಿ ಹೇಳಲು ಶಕ್ಯವಾದಂಥ ಪ್ರಭಾವವುಳ್ಳ ಸಂತೋಷದಿಂದ ಹರ್ಷಿಸುತ್ತೀರಿ ಎಂಬುದಾಗಿ. ನಾವು ಆತನನ್ನು ಕಣ್ಣಾರೆ ಕಾಣಲಿಲ್ಲ,
ಆದರೆ ಒಂದು ಸತ್ಯ ನಾವು ತಿಳ್ಕೊಂಡಿರುವಂಥದ್ದು ಏನು ಅನ್ನುವುದಾದರೆ, ಯೇಸು ಕ್ರಿಸ್ತನು ತಿಳಿಸಿದ ಪ್ರಕಾರವಾಗಿ ಅಪೊಸ್ತಲನಾದಂಥ ತೋಮನೇ, ನೀನು ನನ್ನನ್ನು ನೋಡಿ ನಂಬಿದ್ದಿ. ತೋಮನೇ, ನೀನು ನನ್ನನ್ನು ನೋಡಿ ನಂಬಿದ್ದಿ, ಆದರೆ ನೋಡದೆ ನಂಬುವವರು. ಯೇಸು ಸ್ವಾಮಿ ಹೇಳಿದ ಮಾತಿನ ಪ್ರಕಾರವಾಗಿ ನಾವು ಆತನನ್ನು ನೋಡದೇ ಇದ್ದರೂ ಕೂಡ, ನಾವು ಆತನ ಪಕ್ಕೆಯಲ್ಲಿ ಕೈಯನ್ನು ಹಾಕದೇ ಇದ್ದರೂ ಕೂಡ, ಆತನ ಕೈಯಲ್ಲಾದಂಥ ರಂಧ್ರದಲ್ಲಿ ನಮ್ಮ ಬೆರಳನ್ನು ಹತ್ತದೇ ಇದ್ದರೂ ಕೂಡ, ಆತನ ತಲೆಯ ಮೇಲೆ ಇಟ್ಟಿರ್ತಕ್ಕಂಥ ಮುಳ್ಳಿನ ಕಿರೀಟದ ಆ ಗಾಯಗಳನ್ನು ನೋಡದೇ ಇದ್ದರೂ ಕೂಡ ನಾವು ಆತನಲ್ಲಿ ನಂಬಿಕೆ ಇಟ್ಟಿದ್ದೇವೆ. ಯಾಕಂದ್ರೆ ಆತನೇ ಹೇಳ್ತಾನೆ, ನೋಡದೆ ನಂಬುವವರು. ಹೀಗೆ ನಾವು ಆತನನ್ನು ನೋಡದೇ ಇದ್ರೂ ಕೂಡ ನಂಬಿದವರಾದ ಕಾರಣ ಧನ್ಯರಾಗಿ ಆತನು ನಮಗೂ ತಿಳಿಸಿರುವಂತ ವಿಷಯಗಳನ್ನ ಪ್ರಖ್ಯಾತಿಪಡಿಸುವುದಕ್ಕೋಸ್ಕರವಾಗಿ ನಮ್ಮನ್ನ ಒಪ್ಪಿಸಿಕೊಟ್ಟಂತವರಾಗಿದ್ದೇವೆ. ಆದುದರಿಂದ ಅಂತ ಹೇಳಿದ್ರೆ ಅನುಭವ, ಅಕ್ಷಿ ಅಂತ ಹೇಳಿದ್ರೆ ಕಣ್ಣು. ನಮ್ಮ ಕಣ್ಣಿನಿಂದ ಕಂಡಿರುವಂಥದ್ದು ಯೇಸು ನನಗಾಗಿಯೇ ಸತ್ತಿದ್ದಾನೆ, ನನಗಾಗಿಯೇ ಉಣಲ್ಪಟ್ಟಿದ್ದಾನೆ, ನನಗಾಗಿಯೇ 3 ದಿನಗಳಾದ ಮೇಲೆ ಸತ್ತವರೊಳಗಿಂದ ಎದ್ದು ಬಂದಿದ್ದಾನೆ. ಹಲ್ಲೆಲೂಯಾ! ಚಪ್ಪಾಳೆ ತಟ್ಟಿ ಆತನನ್ನು ನಮಸ್ಕರಿಸಿ. rose again for me. ಈಗಲೂ ಆತನು ಜೀವದಿಂದಿದ್ದಾನೆ ಪ್ರಿಯ. ಹಾಗಾಗಿ ಈ ಸಂದರ್ಭದಲ್ಲಿ ನಾವು 4 ವಿಷಯಗಳನ್ನು ತಿಳಿದುಕೊಳ್ಳುವುದಕ್ಕಾಗಿ ಮನಸ್ಸು ಮಾಡೋಣ. ಮೊದಲನೇದಾಗಿ, ಯಾಕೆ ನಾವು ಸಾಕ್ಷಿ ಪಡಬೇಕು? ಯಾಕೆ ನಾವು ಆತನನ್ನು ಪ್ರಸಿದ್ಧಿಪಡಿಸಬೇಕು? ಮೊದಲನೇದಾಗಿ, ದೇವರು ಆ ವಿಷಯದಲ್ಲಿ ಏನು ಹೇಳ್ತಾನೆ ಎಂಬುದಾಗಿ. ದೇವರು ಆ ವಿಷಯದಲ್ಲಿ ಏನು ಹೇಳ್ತಾನೆ ಎಂಬುದರ ಕುರಿತು ಈ ದಿವಸಗಳಲ್ಲಿ ನಾವು ನೋಡೋಣ. ಮೊದಲನೇದಾಗಿ ಅಪೊಸ್ತಲರ ಕೃತ್ಯಗಳ ಪುಸ್ತಕ 1ನೇ ಅಧ್ಯಾಯ 8ನೇ ವಚನ. ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು, ಆಮೇಲೆ ಪವಿತ್ರ ಆತ್ಮನು ನಿಮ್ಮ ಮೇಲೆ ಬರಲು, ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮಾಜ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಅಂದನು. ಇದರ ಅರ್ಥ, ನಾವು ಮೊದಲು ನಮ್ಮ ಮನೆಯಲ್ಲಿ, ಎರಡನೇದಾಗಿ ನಾವು ವಾಸವಾಗಿರ್ತಕ್ಕಂಥ ಸ್ಥಳದಲ್ಲಿ, ನಾವು ಕೆಲಸ ಮಾಡುವಂಥ ಸ್ಥಳದಲ್ಲಿ, ನಾವು ವಾಸವಾಗಿರ್ತಕ್ಕಂಥ ಊರುಗಳಲ್ಲಿ, ನಾವು ವಾಸ ಮಾಡ್ತಕ್ಕಂಥ ಬೀದಿ, ಸ್ಟ್ರೀಟ್ ಅಥವಾ ಏರಿಯಾಗಳಲ್ಲಿ ನಾವು ಆತನಿಗೆ ಸಾಕ್ಷಿಗಳಾಗಿರ್ಬೇಕು. ನಮ್ಮ ಮಾತುಗಳ ಮೂಲಕ, ನಮ್ಮ ಕೆಲಸಗಳ ಮೂಲಕ, ನಮ್ಮ ಎಲ್ಲ ಹಾವಭಾವಗಳ ಮೂಲಕ, ಪ್ರತಿಯೊಂದೊಂದು ವ್ಯವಹಾರದ ಮೂಲಕ ಎಲ್ಲ ಪ್ರದೇಶಗಳಲ್ಲಿ ನಾವೇನಾಗಿರ್ಬೇಕು? ಸಾಕ್ಷಿಗಳಾಗಿರ್ಬೇಕು. ಕೇವಲ ನಾವು ಯೇಸು ಕ್ರಿಸ್ತನವರು ಎಂಬುದಾಗಿ ಒಂದು ಶಿಲುಬೆ ಧರಿಸಿಕೊಂಡು ತಿರುಗಾಡುವುದರ ಮೂಲಕವಾಗಿ ಅಲ್ಲ, ನಾವು ಮಾತಾಡುವಂಥ ಮಾತುಗಳ ಮೂಲಕ, ನಾವು ವರ್ತಿಸುವಂಥ ವರ್ತನೆಗಳ ಮೂಲಕ, ವ್ಯವಹಾರದ ಮೂಲಕವೂ ಕೂಡ ನಾವು ಅನೇಕರಿಗೆ ಸಾಕ್ಷಿಗಳಾಗಿರಬೇಕು. ನಿನ್ನೆ ದಿವಸ ಒಂದು ಆರ್ಟಿಕಲ್ ನಾನು ಓದುತ್ತಾ ಇದ್ದೆ. ಗದಗದಲ್ಲಿ ಜರುಗಿರ್ತಕ್ಕಂಥ ಘಟನೆ. ಒಬ್ಬ ಅನ್ಯ ವ್ಯಕ್ತಿ ಬಸ್ಸಿನಲ್ಲಿ ಒಬ್ಬ ಮಹಿಳೆ ಒಂದು ಬ್ಯಾಗ್ ಬಿಟ್ಟು ಹೋಗ್ಬಿಟ್ಟಿದ್ದಾಳೆ. ಆ ಬ್ಯಾಗ್ ತೆರೆದು ನೋಡಿದ್ರೆ ಅದರಲ್ಲಿ ಸುಮಾರು 4 ರಿಂದ 5 ಲಕ್ಷ ಬೆಲೆ ಬಾಳ್ತಕ್ಕಂಥ ಬಂಗಾರದ ಒಡವೆಗಳಿವೆ. ಸುಮಾರು 10 ರಿಂದ 15 ಸಾವಿರ ಕ್ಯಾಶ್ ಇದೆ. ಆ ವ್ಯಕ್ತಿ ಅದನ್ನು ತೆಗೆದುಕೊಂಡು ಹೋದ. ಅದರಲ್ಲಿ ID ಪ್ರೂಫ್ ಎಲ್ಲ ಇತ್ತು. ಪೊಲೀಸ್ ಸ್ಟೇಷನ್ನಲ್ಲಿ ಹೋಗಿ ಪೊಲೀಸರಿಂದ ಅನೌನ್ಸ್ ಮಾಡಿಸಿದ. ಪೊಲೀಸರು ನಾವು ಕೊಡಪ್ಪ, ನಾವು ಕೊಡ್ತೀವಿ ಅಂತ ಹೇಳಿದ್ರು. ಅವರು, ನಾನು ಕೊಡಂಗಿಲ್ಲ ಸರ್ ಆ ಥರ, ಇದರಲ್ಲಿ ಯಾವ ವ್ಯಕ್ತಿ ಹೆಸರು ಬರೆಯಲಾಗಿದೆ, ಅವ್ರು ಬಂದು ನಾನು ಮುಂದೆ ನಿಂತ್ಕೊಳ್ಬೇಕು, ನಾನು ಅವರನ್ನು ವೆರಿಫೈ ಮಾಡಿ ಅವ್ರಿಗೆ ನಾನು ಕೊಡಬೇಕು, ಆಗಲೇ ನನ್ನ ಕೈ ಒಳಗಿನ ಬ್ಯಾಗ್ ಅವ್ರ ಹತ್ರ ಹೋಗ್ತದೆ. ಏನು ಹೇಳಿದ್ರು ಪೊಲೀಸರಿಗೆ ಬ್ಯಾಗ್ ಕೊಡಲಿಲ್ಲ. ಕೊನೆಗೆ ಅವರು ಪತ್ರಿಕೆಯಲ್ಲಿ ಹಾಕಿದ್ರು. ಮಾರನೇ ದಿವಸ ಆ ಪೊಲೀಸ್ ಸ್ಟೇಷನ್ಗೆ ಆ ಸ್ತ್ರೀ ಹೋದಳು. ಆ ಸ್ತ್ರೀ ಹೋದ್ಮೇಲೆ ಆ ವ್ಯಕ್ತಿ ಆ ಸ್ತ್ರೀ ಪ್ರೂಫ್ ನೋಡ್ದ. ಫೋಟೋದಲ್ಲಿರ್ತಕ್ಕಂಥ ಪ್ರೂಫ್ ನೋಡಿ, ನೋಡಮ್ಮ ಇದು ನಿನ್ನ ಬ್ಯಾಗು, ಇದು ನಿನಗೆ ಸಲ್ತಕ್ಕಂಥದ್ದು ಅಂತ ಹೇಳಿ ಆ ಬ್ಯಾಗನ್ನು ಕೊಟ್ಟ. ಇದಕ್ಕೇನಂತೀರಾ? ಇವತ್ತೆಷ್ಟು ಜನ ಕ್ರೈಸ್ತರು ಈ ರೀತಿಯಿಂದ ನಮ್ಮ ಜೀವಿತದ ಮೂಲಕವಾಗಿ ಅನ್ಯ ಜನರ ಮಧ್ಯದಲ್ಲಿ ಕ್ರಿಸ್ತನಿಗೆ ಸಾಕ್ಷಿಗಳಾಗ್ತಾ ಇದ್ದೇವೆ. ನೀನು ಯಾರಪ್ಪ, ನಿನ್ನ ಹೆಸರೇನು ಎಂಬುದಾಗಿ ಕೇಳುವಾಗ, ಅದೆಲ್ಲ ನಿಮಗೆ ಯಾಕೆ, ನಿಮ್ಮ ವಸ್ತು ನಿಮಗೆ ಸಿಗ್ತಲ್ಲ, ತಗೊಂಡು ಹೋಗ್ರಿ. ಇವತ್ತು ಅದೇ ಜಾಗದಲ್ಲಿ ನಾವಿದ್ದರೆ ಏನು ಹೇಳ್ತಾ ಇದ್ದೀವಿ? ನನ್ನ ಹೆಸರು ಚಂದ್ರು, ನನ್ನ ಹೆಸರು ಗಿರೀಶ್, ನನ್ನ ಹೆಸರು ನೋವಾನ್, ನಾನೊಬ್ಬ ದೇವರ್ಷಿ, ನಾನೊಬ್ಬ ಯೇಸು ಕ್ರಿಸ್ತನ ವ್ಯಕ್ತಿ. ಯೇಸು ನನಗೆ ಹೇಳಿದ್ದಾನೆ, ಪರರ ವಸ್ತುವನ್ನು ನೀನು ಆಶಿಸಬೇಡ ಅಲ್ವಾ? ದಶಾಜ್ಞೆಗಳಲ್ಲಿ ಹೇಳಿದ್ದಾನಲ್ಲ, ಪರರ ವಸ್ತುಗಳನ್ನು ನೀನೇನು ಮಾಡಬೇಡ, ಆಶಿಸಬೇಡ. ಆದ್ರಿಂದ ಇದು ಅನಾಥವಾಗಿ ಬಿದ್ದಿತ್ತು, ಆದ್ರಿಂದ ನಿನಗೆ ಸಲ್ತಕ್ಕಂಥ ಕೊಟ್ಟಿದ್ದೇನೆ ಎಂಬುದಾಗಿ ಹೇಳುವಾಗ ಯೇಸಪ್ಪನಿಗೆ ಎಷ್ಟು ಮಹಿಮೆ ಆಗ್ತದೆ ಪ್ರಿಯರೇ. ಹಲ್ಲೆಲೂಯಾ. ಈ ರೀತಿಯಿಂದ ಯೇಸು ಸ್ವಾಮಿ ನಮಗೂ ನೀವು ಮೊದಲು
ಯೆರೂಸಲೇಮಿನಲ್ಲಿ, ಆಮೇಲೆ ಯೂದಾಯದಲ್ಲಿ, ಆಮೇಲೆ ಸಮಾರ್ಯ ಸೀಮೆಗಳಲ್ಲಿ, ಅದಾದ್ಮೇಲೆ ಎಲ್ಲ ಕಡೆಗಳಲ್ಲಿಯೂ ಕೂಡ. ಇವತ್ತು ನಾವು ಎಲ್ಲ ಕಡೆಗಳಲ್ಲಿ ಹೋಗಿ ನಾವು ಕ್ರಿಸ್ತನ ಮಕ್ಕಳು ಎಂಬುದಾಗಿ ಹೇಳ್ಕೊಳ್ಳೋದಕ್ಕೆ ಆಗುವುದಿಲ್ಲ. ಆದ್ರೆ ಕೆಲವು ಸಂದರ್ಭಗಳು ಬರ್ತವೆ. ನೀವು ಪ್ರವಾಸಕ್ಕಂತೇಳಿ ಹೋಗ್ತೀರಾ, ಬೇರೆ ಬೇರೆ ದೇಶಗಳಿಗೆ ಪ್ರಯಾಣವಾಗಿ ಹೋಗ್ತೀರಾ, ಅಥವಾ ಬೇರೆ ಬೇರೆ ಸ್ಥಳಗಳಲ್ಲಿ ನೀವು ಹೋಗ್ತೀರಾ. ಅಂತ ಸಂದರ್ಭಗಳಲ್ಲಿಯೂ ಕೂಡ ನಮ್ಮ ಜೀವಿತದ ಮೂಲಕವಾಗಿ ನಾವು ಕ್ರಿಸ್ತನವರು ಎಂಬುದಾಗಿ ಏನು ಮಾಡಬೇಕು, ಸಾಕ್ಷಿಯನ್ನೇ ಕೊಡ್ತಕ್ಕಂಥವ್ರಾಗಿರ್ಬೇಕು ಎಂಬುವಂಥದ್ದನ್ನ ಇಲ್ಲಿ ನಾವು ಯೇಸು ಕ್ರಿಸ್ತನು ನನಗೂ ನಮಗೂ ತಿಳಿಸಿರ್ತಕ್ಕಂಥ ದೇವರ ಪಕ್ಷದಲ್ಲಿರ್ತಕ್ಕಂಥ ಸಂಗತಿಯನ್ನ ಇಲ್ಲಿ ಬಹಿರಂಗಪಡಿಸಿರ್ತಕ್ಕಂಥವನಾಗಿದ್ದಾನೆ. ನೀವು ಸಾಕ್ಷಿಗಳಾಗಿ ಈಗ ದೇವರ ಮಕ್ಕಳೇ, ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಂತ ಪ್ರತಿಯೊಬ್ಬೊಬ್ಬರು ಕೂಡ ಆತನ ಶಿಷ್ಯರಾಗಿದ್ದಾರೆ. ಒಂದು ವಿಷಯ ನಾವು ಯಾವಾಗಲೂ ತಿಳ್ಕೊಳ್ಬೇಕು, ನಾವು ವಿಶ್ವಾಸಿಗಳಲ್ಲ. ಹೇಳ್ರಿ, ತಡವಡಿಸ್ಬೇಡಿ, ನಾವು ವಿಶ್ವಾಸಿಗಳಲ್ಲ, ನಾವು ಶಿಷ್ಯರಾಗಿದ್ದೇವೆ. ಯಾಕಂದ್ರೆ ಯೇಸು ಸ್ವಾಮಿ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನ ಶಿಷ್ಯರನ್ನಾಗಿ ಮಾಡ್ರಿ ಅಂತ ಹೇಳಿದ. ಹಾಗಾಗಿ ನಾವು ಆತನ ಶಿಷ್ಯರಾಗಿರ್ತಕ್ಕಂಥವರಾದಂಥ ನನಗೂ ನಮಗೂ ಇವೆಲ್ಲ ಕಡೆಗಳಲ್ಲಿಯೂ ಕೂಡ ಹೋಗಿ ಜನರಿಗೆ ನನ್ನ ಸಂಗತಿಯನ್ನು ತಿಳಿಸಿ ಅವರಿಗೆ ಶಿಷ್ಯರನ್ನಾಗಿ ಮಾಡ್ರಿ ಎಂಬುದಾಗಿ ಹೇಳಿದ್ದಾನೆ. ಹಾಗಾಗಿ ನಾವು ಶಿಷ್ಯರು ಆತನ ಅಪ್ಪಣೆಯನ್ನು ನೆರವೇರಿಸುವುದಕ್ಕೋಸ್ಕರವಾಗಿ ನಮ್ಮನ್ನು ಪ್ರತಿದಿನವೂ ಕೂಡ ಆತನ ಹಸ್ತಗಳಲ್ಲಿ ಒಪ್ಪಿಸಿಕೊಳ್ತಕ್ಕಂಥವರಾಗಿರಬೇಕು. ಎರಡನೇದಾಗಿ, ವಿಶ್ವಾಸಿಗಳು ಅಥವಾ ಶಿಷ್ಯರು ಆಗಿರ್ತಕ್ಕಂಥವರಾದ ನಮ್ಮ ಪಕ್ಷದಲ್ಲಿ ಏನಿದೆ? ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿರುವಂಥ ಒಂದು ವಾಕ್ಯವನ್ನು ನಾವು ನೋಡಿಕೊಳ್ಳೋಣ. ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯದ 16ನೇ ವಚನ. ನೀವು ನನ್ನನ್ನು ಆರಿಸಿ ತೆಗೆದುಕೊಂಡೆನು, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆನು. ನೀವು ಹೊರಟು ಹೋಗಿ ಫಲ ಕೊಡುವವರಾಗಿರಬೇಕೆಂತಲೂ ನೀವು ಕೊಡುವ ಫಲವು ನಿಲ್ಲುವಂತದ್ದಾಗಬೇಕಂತಲೂ ನಿಮ್ಮನ್ನು ನೇಮಿಸಿದ್ದೇನೆ. ಹೀಗಿರಲಾಗಿ ನನ್ನ ಹೆಸರಿನಲ್ಲಿ ತಂದೆಯನ್ನು ಏನೇನು ಬೇಡಿಕೊಳ್ಳುವಿರೋ ಅದನ್ನು ಆತನು ನಿಮಗೆ ಕೊಡುವನು. ಗಮನಿಸಿರಲ್ಲ ಪ್ರಿಯರೇ, ಯೇಸು ಕ್ರಿಸ್ತನು ಇಲ್ಲಿ ನನಗೂ ನಮಗೂ ತಿಳಿಸ್ತಕ್ಕಂಥ ಸಂಗತಿ ಏನು ಅಂತ ಹೇಳುವುದಾದ್ರೆ, ನೀವು ನನ್ನನ್ನು ಆರಿಸಿಕೊಳ್ಳಲಿಲ್ಲ, ನಾನು ನಿಮ್ಮನ್ನು ಆರಿಸಿಕೊಂಡಿದ್ದೆ. ಇದು ಸತ್ಯವಾದಂಥ ಮಾತು. ಇದು ಅಕ್ಷರಸ್ಥವಾಗಿ ಎಲ್ಲ ಶಿಷ್ಯರಿಗೆ ಅನ್ವಯವಾಗ್ತಕ್ಕಂಥ ಮಾತು. ಯೇಸು ಕ್ರಿಸ್ತನು ಮೊಟ್ಟ ಮೊದಲನೇದಾಗಿ ತಿಬೇರಿಯದ ಸಮುದ್ರದ ಹತ್ರ ಹೋಗಿ ಅಲ್ಲಿ ಮೀನು ಹಿಡಿತಾ ಇದ್ದಂಥ ಬೆಸ್ತರನ್ನ ಕಂಡು, ಮತ್ತಾಯ ಬರೆದ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ನೋಡ್ತೇವೆ, ನನ್ನನ್ನು ಹಿಂಬಾಲಿಸಿರಿ, ನಾನು ನಿಮಗೆ ಮನುಷ್ಯರನ್ನು ಹಿಡಿಯುವಂಥ ಶಿಷ್ಯರನ್ನಾಗಿ ಮಾಡುತ್ತೇನೆ. ಹೀಗೆ ಆತನು ಆರಿಸಿಕೊಂಡಿರ್ತಕ್ಕಂಥ ಎಲ್ಲ ಶಿಷ್ಯರ ಕುರಿತು, ಈ ಶಿಷ್ಯರು ಸ್ವತಃ ಯೇಸು ಕ್ರಿಸ್ತನನ್ನು ಆರಿಸಿಕೊಳ್ಳಲಿಲ್ಲ, ಬದಲಾಗಿ ಯೇಸು ಕ್ರಿಸ್ತನೇ ಸ್ವತಃ ಅವರನ್ನ ಆರಿಸಿಕೊಂಡನು ಎಂಬುವಂಥ ಸತ್ಯವನ್ನು ನಾವು ನೋಡ್ತೇವೆ. ಅದೇ ರೀತಿ ನಮ್ಮ ವಿಷಯದಲ್ಲಿ ಕೂಡ ಅನ್ವಯವಾಗುವಂಥದ್ದಾಗಿದೆ. ಇವತ್ತು ಯಾರಾದರೂ ಸತ್ಯವನ್ನು ಹುಡುಕಿಕೊಂಡು ಯೇಸು ಕ್ರಿಸ್ತನ ಶಿಲುಬೆ ಹಿಡಿದಾವರಿಯಲ್ಲಿ ಬಂದು ನಾನು ನಿನ್ನನ್ನು ಕಂಡುಕೊಂಡೆ ಎಂಬುದಾಗಿ ಹೇಳುವಂಥವ್ರು ಇದ್ದೀರಾ? ಶಾಂತಿ ಸಮಾಧಾನಕ್ಕೋಸ್ಕರವಾಗಿ ಅಥವಾ ಮನಸ್ಸಿನ ನೆಮ್ಮದಿಗೋಸ್ಕರವಾಗಿ ಬೇರೆ ಬೇರೆ ಕಡೆಗಳಲ್ಲಿ ಪಾದಯಾತ್ರೆ ಮಾಡಿದ್ದಿರ್ಬೋದು, ತೀರ್ಥಯಾತ್ರೆ ಮಾಡಿದ್ದಿರ್ಬೋದು, ಪುಣ್ಯ ಸ್ಥಳಗಳನ್ನು ಸೇರಿಸಿದ್ದಿರ್ಬೋದು, ಬರಿಗಾಲಿನಲ್ಲಿ ನಡೆದಿದ್ದಿರ್ಬೋದು, ಉರುಳು ಸೇವೆಯನ್ನು ಮಾಡಿದ್ದಿರ್ಬೋದು, ಬೆತ್ತಲ ಸೇವೆಯನ್ನು ಮಾಡಿದ್ದಿರ್ಬೋದು, ಮೈ ಮೇಲೆ ನಾನಾ ವಿಧವಾದಂಥ ಆಯುಧಗಳನ್ನು ನೀವು ಪ್ರಯೋಗ ಮಾಡಿಕೊಂಡು ನಿಮ್ಮ ದೇಹವನ್ನು ಶಿಕ್ಷಿಸಿಕೊಂಡಿದ್ದಿರಬಹುದು. ನಾವು ಅನೇಕ ಜನರನ್ನು ನೋಡ್ತೇವೆ, ಈ ಒಸಡಿನಲ್ಲಿ ಒಂದು ತಂತಿ ಹಾಕೊಂಡ್ರೆ ಈ ಒಸಡಿನಲ್ಲಿ ಬಂದ್ಬಿಡ್ತದೆ. ನಾಲಿಗೆಯನ್ನು ಹೊರಗೆ ಚಾಚಿ ಕೆಳಗಿನಿಂದ ಒಂದು ತಂತಿ ಹಾಕಿದ್ರೆ ಮೇಲೆ ಬಂದ್ಬಿಡ್ತದೆ. ಬೆನ್ನಿಗೆ ಹುಕ್ಕನ್ನು ಕಟ್ಟಿಬಿಟ್ಟು ತೇರಂತೇಳಿ ಎಳೀತಾರೆ, ಅದರ ಮೇಲೆ ಅವರು ಸುತ್ತುವಂಥದ್ದನ್ನು ನಾವು ನೋಡ್ತೇವೆ. ಅನೇಕರು ಮುಳ್ಳುಗಳ ಮೇಲೆ ನಿಂತಿರುವಂಥದ್ದನ್ನು ನೋಡ್ತೇವೆ. ನೀವು ಕಾಶಿಗೆ ಹೋಗುವುದಾದರೆ ಕಾಶಿಯಲ್ಲಿ ವಿವಿಧ ರೀತಿಯ ಜನರನ್ನು ನೀವು ನೋಡ್ತೇವೆ. ಒಂದು ಕಡೆ ಒಬ್ಬ ವ್ಯಕ್ತಿ ಫುಲ್ ಕೈ ಎತ್ಕೊಂಡು ನಿಂತುಬಿಟ್ಟಿದ. ಆ ಕೈ ಈ ರೀತಿಯಿಂದ ನೆಟ್ಟಿಗೆ ಸೊಟ್ಟಿಗೆ ನಿಂತುಬಿಟ್ಟಿತ್ತಲ್ಲ, ಹಗ್ಗ ಕಟ್ಟಿ ಟ್ರ್ಯಾಕ್ಟರಿಂದ ಎಳಿಸಿದ್ರು ಕೂಡ ಕೆಳಗೆ ಬರ್ತಿರ್ಲಿಲ್ಲ, ಹಾಗೆ ನಿಗಡ್ಕೊಂಡು ನಿಂತುಬಿಟ್ಟಿತ್ತು. ಏನಂದ್ರೆ ಫುಲ್ ಡ್ರೈ ಆಗಿಬಿಟ್ಟಿತ್ತು. ಯಾಕಪ್ಪ ಈ ರೀತಿಯಿಂದ ನಿಂತ್ಕೊಂಡಿದ್ದೇನೇನು ಅಂತೇಳಿ ಒಬ್ಬ ವ್ಯಕ್ತಿ ಇಂಟರ್ವ್ಯೂ ತೆಗೆದುಕೊಂಡಾಗ ಅವನು ಹೇಳ್ದ, ಈ ಕೈಯಿಂದ ಬಹಳ ಪಾಪ ಮಾಡಿದ್ದೀನಿ, ನಾನು ಅನೇಕರಿಗೆ ದುಃಖ ಪಡಿಸಿದ್ದೀನಿ, ಅನೇಕರಿಗೆ ಸಂಕಟ ಪಡಿಸಿದ್ದೀನಿ, ಅನೇಕ ಕುಟುಂಬಗಳನ್ನು ಹಾಳು ಮಾಡಿದ್ದೀನಿ. ಆದ್ರಿಂದ ಈ ಕೈಗೆ ಪ್ರಾಯಶ್ಚಿತ್ತವಾಗಬೇಕು ಅಂತ ಹೇಳ್ಬಿಟ್ಟು ಈ ಕೈಯನ್ನು ಈ ರೀತಿಯಿಂದ ಮೇಲೆ ಕೆತ್ಕೊಂಡಿದ್ದೀನಿ. ಎಷ್ಟು ವರ್ಷದಿಂದ ನಿಂತ್ಕೊಂಡಿದೆ ಗೊತ್ತಾಗ್ತದಲ್ಲ, ಕೈ ಒಣಗಿಬಿಟ್ಟಿದೆ.
ಎಷ್ಟು ವರ್ಷದಿಂದ ನಿಂತ್ಕೊಂಡಿದ್ದಾನೆ ಅವನಿಗೆ ಗೊತ್ತಿಲ್ಲ. ಬಿಳಿ ದಾಡಿ ಬಂದ್ಬಿಟ್ಟಿವೆ, ಬಿಳಿ ಕೂದಲೆಲ್ಲ ಬಂದ್ಬಿಟ್ಟಿವೆ. ಒಂದು ಊಟ ತಿಂಡಿ ಎಲ್ಲ ಹೆಂಗೆ ಎಡಗೈ ಐತಲ್ಲ. ಅದಕ್ಕೆ ಅವ್ರು ಹೇಳಿದ್ರು, ಸ್ವಾಮಿ ಸತ್ಯವೇದದಲ್ಲಿ ಒಂದು ಮಾತು ಬರೆಯಲಾಗಿದೆ, ನಿನ್ನ ಕೈ ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದ್ರೆ ಏನ್ ಮಾಡ್ಬೇಕು ಅಂತ, ಕತ್ತರಿಸಿ ಬಿಸಾಕಂತ ಹೇಳ್ತದೆ. ನೀನು ಹಂಗೆ ಇಟ್ಕೊಂಡು ಕೂತೀನಿ. ಅವನಿಗೆ ಎಲ್ಲಿಂದ ತಪ್ಪಪ್ಪ ಬಂದ್ಬಿಡ್ತು. ಏನು ಬೈಬಲ್ ಕೈ ಕತ್ತರಿಸು ಅಂತ ಹೇಳ್ತದ, ಅದೇ ಹೆಂಗ್ರಿ ಹೇಳ್ತದ ಅಂತ ಹೇಳ್ಬಿಟ್ಟು ಹೊಡೆಯೋದಕ್ಕೆ ಹೋಗ್ತಾನೆ ಹಿಂಗೆ. ಆದ್ರೆ ನಾನು ಹೇಳಿದ್ರಲ್ಲ ಆಗ್ಲೇ ಟ್ರಾಕ್ಟರ್ ಹೇಳಿದ್ರು ಕೂಡ ಕೈ ಕೆಳಗೆ ಬರಂಗಿಲ್ಲ ಅಂತ ಹೇಳಿ ಅವ್ನ ಕೈ ಕೆಳಗೆ ಬರಲಿಲ್ಲ. ಅದಕ್ಕೆ ಅವ್ರು ಹೇಳಿದ್ರು, ನೋಡಿದ್ಯಾ ನೀನು ಎಷ್ಟು ವರ್ಷದಿಂದ ಕೈ ಮೇಲೆ ಎತ್ಕೊಂಡು ಅದಕ್ಕೆ ಪಶ್ಚಾತ್ತಾಪ ಆಗ್ಬೇಕಂತ ಹೇಳಿ ನಿಂತಿದ್ದೀಯಲ್ಲ, ಏನ್ ಪ್ರಯೋಜನ? ಮತ್ತೆ ಅದೇ ಕೈಯಿಂದ ಹೊಡೆಯೋದಕ್ಕೆ ನನಗೆ ಬರ್ತಾ ಇದೆಯಾ? ಪಶ್ಚಾತ್ತಾಪ ಆಗ್ಬೇಕಾಗಿರುವಂಥದ್ದು ಕೈಗೆ ಶಿಕ್ಷೆ ಕೊಡಿಸುವುದರಿಂದ ಅಲ್ಲ. ಕೈ ಕನೆಕ್ಷನ್ ಎಲ್ಲೈತಿ? ಹೃದಯದಲ್ಲಿ ಐತಿ. ಆ ಹೃದಯ ಪರಿವರ್ತನೆ ಆಗ್ಬೇಕು. ಆಗ್ಲೇ ನಿನ್ನ ಕೈಗೆ ಪ್ರಾಯಶ್ಚಿತ್ತ ಆಗ್ತದೆ ಮಗನೇ. ದೇವ್ರ ಮಕ್ಕಳೇ, ಇವತ್ತಿನ ದಿವಸದಲ್ಲಿ ನೀವಾಗ್ಲಿ ನಾವಾಗ್ಲಿ ಯೇಸಪ್ಪನನ್ನು ಹುಡುಕಿಕೊಂಡು ಈ ರೀತಿಯಿಂದ ಶಿಕ್ಷೆ ಅನುಭವಿಸುತ್ತಾ ಹೋಗಿದ್ದೇವ? ಇಲ್ಲಲ್ಲ. ಹಾಗಾದ್ರೆ ಹೇಗೆ ಸ್ವಾಮಿ ನೀನು ಹೇಗೆ ಯಾವ ರೀತಿಯಿಂದ ಯೇಸು ಸ್ವಾಮಿಯನ್ನು ನಂಬಿದೆ? ಯಾರೋ ಒಬ್ರು ಬಂದು ತಿಳಿಸಿದ್ರಲ್ಲ, ಅಂದ್ರೆ ಅರ್ಥ ಯೇಸು ಸ್ವಾಮಿನೇ ಸ್ವತಃ ನಿನ್ನನ್ನು ಹುಡುಕಿಕೊಂಡು ಬಂದು ತನ್ನ ಕುರಿತು ತಿಳಿಸಿದ್ದಾನೆ. ಹಲ್ಲೆಲೂಯಾ. ಚಪ್ಪಾಳೆ ತಟ್ಟಿ ಆತನನ್ನು ಮಹಿಮೆ ಪಡಿಸೋಣ. ಆದ್ರಿಂದ ಇಲ್ಲಿ ಸ್ವಾಮಿ ಹೇಳ್ತಾ ಇದ್ದಾನೆ, ನೀವು ಹೊರಟು ಹೋಗಿ ಫಲ ಕೊಡುವಂತವರಾಗಬೇಕು. ಫಲ ಅಂದ ತಕ್ಷಣ ಬಹಳ ಜನ ಇದನ್ನು ತಪ್ಪಾಗಿ ತಿಳ್ಕೊಂಡು ಬಿಟ್ಟಿದ್ದಾರೆ. ಏನಂತ ಹೇಳಿದ್ರೆ ನಮ್ಮ ಸದ್ಗುಣಗಳನ್ನು ಅಂತ ಹೇಳಿ. ಇರಲಿ, ನಾವು ನಮ್ಮ ಸದ್ಗುಣಗಳ ಮೂಲಕವಾಗಿ ಇತರರಿಗೆ ನಾವು ಕ್ರಿಸ್ತನ ಮಕ್ಕಳು ಎಂಬುದಾಗಿ ತೋರಿಸಿಕೊಳ್ಳೋಣ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಹಾಗೆ ಹೇಳ್ತಾನೆ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ, ಭೂಮಿಗೆ ಉಪ್ಪಾಗಿದ್ದೀರಿ. ನೀವು ಮಾಡುವಂತ ಒಳ್ಳೆ ಕ್ರಿಯೆಗಳನ್ನು ನೋಡುವಂತ ಇತರ ಜನರು ನಿಮ್ಗೆ ಏನಂತಾರೆ? ಇವರು ದೇವರ ಮಕ್ಕಳು, ಇವರು ಯೇಸು ಕ್ರಿಸ್ತನ ಶಿಷ್ಯರು ಎಂಬುದಾಗಿ ಹೇಳ್ತಾರೆ. ಈ ಸದ್ಗುಣಗಳು ಇದು ಫಲ ಅಲ್ಲ ಪ್ರಿಯರೇ, ಫಲ ಅಲ್ಲ. ಫಲ ಅಂದ್ರೆ ಏನು ಅರ್ಥ? ಒಂದು ಕುರಿ ಇನ್ನೊಂದು ಕುರಿಯನ್ನ ಹಾಕಬೇಕು ಅಂತ. ಚಪ್ಪಾಳೆ ತಟ್ಟಿ ದೇವರನ್ನು ಮೇಂಪಡಿಸ್ರಿ. ಕುರುಬ ಕುರಿ ಹಾಕ್ತಾನೆ ಅಥವಾ ಕುರಿ ಹಾಕ್ತಾನೆ? ಕರೆಕ್ಟ್ ಅಲ್ರಿ? ಶ್ರೀನಿವಾಸ ಅವರ ಶ್ರೀಧರ ಬ್ರದರ್ ಸುರೇಶ್ ಅವರೇ, ಕುರಿ ಮರಿಗೆ ಹಾಕ್ತದ ಅಥವಾ ಕುರುಬ ಮರಿಗೆ ಹಾಕ್ತದ? ಕುರಿ. ನೀವು ಫಲ ಕೊಡಬೇಕು ಅಂತ ಹೇಳಿದ್ರೆ ನಾವು ಇನ್ನೊಂದು ಕುರಿಗೆ ಹಾಕ್ಬೇಕು ಮರಿ. ಎಷ್ಟು ಫಲ ಕೊಟ್ರಿ ನೀವು? ನಮ್ಮ ಅಂಥನಿ ಬ್ರದರ್ ಅನ್ಬೋದು. ಬ್ರದರ್ ನೀವೆಷ್ಟು ಕೊಟ್ರಿ ಮೊದಲು ಹೇಳ್ರಿ. ಕರೆಕ್ಟ್ ಅಲ್ರಿ? ಎಸ್, ಅದು 3 ಅಮ್ಮ ಮೊನ್ನೆ ಲಾಸ್ಟ್ ಟೈಮ್ ಸಿಸ್ಟರ್ ಪ್ರಸಂಗ ಮಾಡೋಕೆ ಹೇಳ್ತಿದ್ರು, ಒಂದು ಹಿಂಗೆ ತೋರಿಸಿದ್ರೆ 3 ನಮ್ಗೆ ತೋರಿಸ್ತಾರೆ. ನಾನು ಎಷ್ಟು ಫಲ ಕೊಟ್ಟಿದ್ದೀವಿ ಪ್ರಿಯದೇವ ಮಕ್ಕಳೇ? ಮೊನ್ನೆ ನಾನು ಮೆಸೇಜ್ ರೆಡಿ ಮಾಡ್ಕೊಂಡು ಕೂತಿದ್ದೆ. ಈ ಮೆಸೇಜ್ ಅಲ್ಲ, ಬೇರೆ ಮೆಸೇಜ್, ಬೇರೆ ಕಡೆ ಹೋಗಬೇಕಾಗಿತ್ತು. ನಂಬಿಕೆಯ ಕುರಿತಾದಂಥ ಮೆಸೇಜ್ ರೆಡಿ ಮಾಡಿಕೊಂಡು ನಾನು ಪ್ರೇಯರ್ ಮಾಡ್ಕೊಂಡು ಕೂತಾಗ ಒಬ್ಬರು ಫೋನ್ ಮಾಡಿದ್ರು. ಅದೆಲ್ಲಿಂದ ಬಂಗಾರಪೇಟೆ ತಾಲೂಕಿನಲ್ಲಿ ಯಾವುದೋ ಒಂದು ಗ್ರಾಮದಿಂದ ಒಬ್ಬ ವ್ಯಕ್ತಿ ಫೋನ್ ಮಾಡಿ ಪಾಸ್ಟ್ರೇ ನನ್ನ ಸ್ವರ ಗುರುತಿಸೋದಕ್ಕಾಗ್ತದ ನಿಮಗೆ ಅಂತ ಕೇಳಿದ. ನಾನಂದೆ, ಕೇಳಿಸ್ಕೊಂಡಂಗೆ ಇದೆ, ಆದರೆ ಫೇಸ್ ನೆನಪಿಗೆ ಬರ್ತಾ ಇಲ್ಲ. ಹೌದು ಸರ್, ಫೇಸ್ ಅದು ಹೆಂಗೆ ನೆನಪಿಗೆ ಬರ್ತದ? ಇವತ್ತಿಗೆ 25 ವರ್ಷ ಆಯಿತು ಅಂತ. ಎಷ್ಟು ವರ್ಷ ಆಯಿತು? 25 ವರ್ಷ ಆಯಿತು. ದೇವ್ರ ಸ್ತೋತ್ರ. 25 ವರ್ಷ ಆದಮೇಲೆ ನೀವು ನನ್ನ ಜೊತೆಗೆ ಮಾತಾಡ್ತಾ ಇದ್ದೀರಲ್ಲ, ನಿಮ್ಮನ್ನು ಹೆಂಗ್ರಿ ಮರೆಯೋಕ್ಕಾಗ್ತದೆ? ಯಾಕಪ್ಪ ಏನಾದರೂ ತಪ್ಪು ಮಾಡಿದ್ರ ಅಂತ ಕೇಳಿದೆ ನಾನು. ಇಲ್ಲ ಸರ್, ನೀವ್ಯಾಕೆ ತಪ್ಪು ಮಾಡಕ್ಕೆ ಹೋಗ್ತೀರಿ? ನನ್ನಂತ ಅನೇಕರಿಗೆ ದಾರಿ ತೋರಿಸಿದ್ದೀರಿ. ಹಲ್ಲೆಲೂಯಾ. ಚಪ್ಪಾಳೆ ತಟ್ಟಿ ದೇವರನ್ನು ಮಹಿಮೆ ಪಡಿಸೋಣ. ಇವತ್ತು ನಿಮ್ಮ ಮೂಲಕವಾಗಿ ನಾನು ಯೇಸು ಕ್ರಿಸ್ತನನ್ನು ಕಂಡುಕೊಂಡು ಬಂಗಾರಪೇಟೆಯಲ್ಲಿ ಇರ್ತಕ್ಕಂಥ ಯಾವುದೋ ಒಂದು ವಿಲೇಜ್ ಅಲ್ಲ, ಅಲ್ಲಿ ನಾನು ಸೇವೆ ಮಾಡ್ತಾ ಇದ್ದೇನೆ. ಪಾಸ್ಟ್ರೆ ಸೋಮವಾರ ದಿವಸ ಬಂದು ನಿಮ್ಮನ್ನು ಸಂಧಿಸ್ತೀನಿ ನಾನು, ದಯಮಾಡಿ ನೀವು ನನಗೆ ಸಿಗರಿ ಅಂತ ಹೇಳೋದು. ಇದೊಂದು ಉದಾಹರಣೆ ಸಾಕಲ್ವ? ಈ ಥರ ಸಾಕಷ್ಟು ಉದಾಹರಣೆಗಳನ್ನು ನಿಮ್ಗೆ ಹೇಳ್ಬೋದು. ಪ್ರಿಯ ದೇವ್ರ ಮಕ್ಕಳೇ, ಇವತ್ತು ನೀವು ಹೊರಟು ಹೋಗಿ ಫಲ ಕೊಡುವಂಥವ್ರಾಗಬೇಕು, ಆ ಫಲ ನಿಲ್ಲುವಂಥದ್ದು ಆಗಬೇಕು ಅಂತೇಳಿ ಅನ್ನೋದಾದರೆ, ನಿಮ್ಮ ಮೂಲಕ ಒಬ್ಬ ವ್ಯಕ್ತಿ ಯೇಸು ಕ್ರಿಸ್ತನ ಕಡೆಗೆ ಬರುವುದಾದರೆ, ಆ ವ್ಯಕ್ತಿ ಈ ಲೋಕದಲ್ಲಿ ಏಸಪ್ಪ ಈ ಸಭೆಯನ್ನು ಎತ್ಕೊಂಡು ಹೋಗುವುದಕ್ಕೆ ಬರುವಂಥ ಸಮಯದವರೆಗೂ ವಿಶ್ವಾಸದಲ್ಲಿರಬೇಕು. ಅಂಥ ವ್ಯಕ್ತಿಯನ್ನು ನಾವು ಸಿದ್ಧಪಡಿಸಬೇಕು. ಮಧ್ಯದಲ್ಲಿ ಬಿಟ್ಟು ಹೋಗುವಂಥ ವ್ಯಕ್ತಿಯನ್ನಲ್ಲ. ಕಷ್ಟಗಳು ಬಂದಾಗ, ದುಃಖಗಳು ಬಂದಾಗ, ವಿರೋಧಗಳು ಬಂದಾಗ, ಹಿಂಸೆಗಳು ಬಂದಾಗ, ಸಂಕಟಗಳು ಬಂದಾಗ, ರೋಗಗಳು ಬಂದಾಗ, ಎಲ್ಲಾ ವಿಧವಾದಂಥ ರೀತಿಯಿಂದ ಲೋಕ ಅವನಿಗೆ ವಿರೋಧ ಮಾಡುವಂಥ ಪರಿಸ್ಥಿತಿ ಬಂದಾಗ ಅವನು ಹೊರಟು ಹಿಂದಕ್ಕೆ ಹೋಗುವಂಥ ವ್ಯಕ್ತಿಯನ್ನಲ್ಲ.
ಬದಲಾಗಿ ಎಲ್ಲವುಗಳನ್ನು ಸಹಿಸಿಕೊಂಡು ಕರ್ತನಿಗಾಗಿ ನಿಲ್ಲುವಂತ ವ್ಯಕ್ತಿಯನ್ನ ನಾವು ಹುಟ್ಟಿಸ್ಬೇಕು, ಮರುತ್ಪನ್ನ ಮಾಡುವಂತವರಾಗಬೇಕು. ಅದಕ್ಕಾಗಿ ಹೇಳ್ತೀನಿ, ಹೊರಟೋಗಿ ಫಲ ಕೊಡುವಂತವರಾಗ್ರಿ ಅವಾಗ. ಅಂತ ಫಲ ನಾವು ಕೊಡಬೇಕು ಅಂತ ಹೇಳೋದಾದ್ರೆ ನಮ್ಮ ಜೀವಿತ ಅವ್ರ ಮುಂದೆ ಹೇಗಿರ್ಬೇಕು ಗೊತ್ತಾ? ತೆರೆದ ಪುಸ್ತಕದ ಹಾಗಿರ್ಬೇಕು. ಹಲ್ಲೆಲೂಯಾ. ಹೇಗಿರ್ಬೇಕು? ಓಪನ್ ಬುಕ್. ಯಾವ್ದು ರಹಸ್ಯ ಇರಬಾರ್ದಲ್ಲಿ. ನಾನೇನು ಹೇಳ್ತೀನಿ, ನನ್ನ ಹೆಂಡತಿ ಕೂಡ ಅದನ್ನು ಹೇಳ್ಬೇಕು. ಗಂಡನ ವಿಷಯ, ನನ್ನ ಹೆಂಡತಿ ವಿಷಯದಲ್ಲಿ ನಾನು ಹೇಳ್ತೀನಿ, ಆಕೆ ಏನು ಹೇಳ್ತಾಳೆ ನಾನು ಕೂಡ ಅದನ್ನೇ ಹೇಳಬೇಕು. ನನ್ನ ಮಕ್ಕಳು ಕೂಡ ನನ್ನ ವಿಷಯದಲ್ಲಿ ಅದನ್ನು ಹೇಳಬೇಕು. ನಮ್ಮ ಡ್ಯಾಡಿ ಇಂಥವ್ರು, ಮಕ್ಕಳ ವಿಷಯದಲ್ಲಿ ನಾನು ಕೂಡ ಅದನ್ನೇ ಹೇಳಬೇಕು. ಅಯ್ಯೋ ನಮ್ಮಪ್ಪ ಎಲ್ಲಿ ಹೋಗ್ತಾನೋ ಏನು ಮಾಡ್ತಾನೋ ಯಾರಿಗೆ ಗೊತ್ತ್ರಿ, ರಾತ್ರಿ 1 ಗಂಟೆಗೆ ಬರ್ತಾರೆ, ಮುಂಜಾನೆ 6 ಗಂಟೆಗೆ ಹೋಗ್ತಾನೆ, ಅವಾಗ ಮಲಗಿರ್ತೀನಿ ಅಂತ ಅನ್ನುವಂಥ ಮಕ್ಕಳು ಇರಬಾರ್ದು ನಮಗೆ. ಕರೆಕ್ಟ್ ಅಲ್ಲ ಬ್ರದರ್? ಕರೆಕ್ಟ್ ಅಲ್ರಿ? ನಮ್ಮ ಡ್ಯಾಡಿ ಎಲ್ಲಿ ಹೋಗ್ತಾನೆ ಏನು ಮಾಡ್ತಾನೆ ಅಂತ ಹೇಳಿ ಮಕ್ಕಳಿಗೆ ಗೊತ್ತಿರ್ಬೇಕು. ನನ್ನ ಹೆಂಡತಿ ಏನು ಮಾಡ್ತಾಳೆ, ಎಲ್ಲಿಗೆ ಹೋಗ್ತಾಳೆ, ಏನು ಮಾಡ್ತಾಳೆ, ಗಂಡನಿಗೆ ಗೊತ್ತಿರ್ಬೇಕು. ಗಂಡ ಏನು ಮಾಡ್ತಾನೆ ಅನ್ನುವಂಥದ್ದು ಹೆಂಡತಿಗೆ ಗೊತ್ತಿರ್ಬೇಕು. ಪಾರದರ್ಶಕವಾದಂಥ ಜೀವಿತ. ಈ ರೀತಿಯ ಪಾರದರ್ಶಕವಾದಂಥ ಜೀವಿತವನ್ನ ನಾವು ಜೀವಿಸುವುದಾದ್ರೆ, ನಾವು ಯಾರಿಗೆ ಸಾಕ್ಷಿ ಕೊಟ್ಟು ಯೇಸಪ್ಪನ ಕುರಿತು ಪ್ರಸಿದ್ಧಿಪಡಿಸುವುದಕ್ಕಾಗಿ ಇಷ್ಟಪಡ್ತೀವೋ ಆ ವ್ಯಕ್ತಿ ನಾವು ಹೇಳುವಂಥ ಮಾತುಗಳಿಗಿಂತಲೂ ನಮ್ಮ ಜೀವಿತವನ್ನು ನೋಡಿ ಯೇಸುವನ್ನ ಹಿಂಬಾಲಿಸುವುದಕ್ಕಾಗಿ ತನ್ನನ್ನು ಅರ್ಪಿಸಿಕೊಳ್ತಾನೆ. ಹಲ್ಲೆಲೂಯಾ. ಎಸ್. ಮೂರನೇದಾಗಿ ಇತರರು, ಅನ್ಯ ಜನರು ಯಾಕೆ ನಾವು ಕರ್ತನಿಗೆ ಸಾಕ್ಷಿಗಳಾಗಿರ್ಬೇಕು ಅನ್ನುವಂಥದ್ದಕ್ಕೆ ಉತ್ತರ ಇತರರ ಕುರಿತು ಪ್ರಿಯರೇ, ನಾವು ಕ್ರಿಸ್ತನಿಗೆ ಯಾಕೆ ಸಾಕ್ಷಿಗಳಾಗಿರಬೇಕು ಅನ್ನುವುದರ ಬಗ್ಗೆ ಆಲೋಚನೆ ಮಾಡುವುದಾದರೆ, ಇತರರ ಕುರಿತು ಈ ಲೋಕದಲ್ಲಿ ಅನೇಕ ಜನ ಇದ್ದಾರೆ, ನಮಗಿಂತಲೂ ಉತ್ತಮವಾಗಿದ್ದಾರೆ, ನಮಗಿಂತಲೂ ಹ್ಯಾಂಡ್ಸಮ್ ಆಗಿದ್ದಾರೆ, ಸ್ಥಿತಿಗತಿಗಳಲ್ಲಿ ಬಹಳಷ್ಟು ಉನ್ನತ ಮಟ್ಟದಲ್ಲಿದ್ದಾರೆ. ನನ್ನ ಹತ್ರ ಯಾರೋ ಕೊಟ್ಟದ್ದು ಮಾರುತಿ 800 ಇರ್ಬೋದು, ಆದರೆ ಅವರ ಹತ್ರ BMW ಕಾರ್ ಇದೆ. ಕರೆಕ್ಟಾ? ನಮ್ಮ ಹತ್ರ ಸ್ಕೂಟ್ರಿ ಇರ್ಬೋದು, ಕೆಲವರು ಸ್ಕೂಟ್ರಿ ಇದ್ರೂ ಕೂಡ ನಟರಾಜ್ ಸರ್ವಿಸೇ ಮಾಡ್ತಾರೆ. ಆದರೆ ಇವತ್ತಿನ ದಿವಸಗಳಲ್ಲಿ ಒಂದೊಂದು ಮೋಟರ್ ಸೈಕಲ್ ಬೆಲೆ ಗೊತ್ತಾ? ಕಾರ್ಗಿಂತಲೂ 10 ಪಟ್ಟು ಜಾಸ್ತಿ ಇದೆ. ಮೊನ್ನೆ ಒಬ್ಬನು ಬಂದ, ಸಿಗ್ನಲ್ ಹತ್ರ ನಿಂತ್ಕೊಂಡು ಡ್ರಿಕ್ ಅಂತ ಹೇಳಿ ನೋಡಿದ್ರೆ ಅವನೊಂದು 6 ಅಡಿ ಎತ್ತರ ಆದಾನೆ. ಅಪ್ಪ ತಲೆ ಮೇಲೆ ಹೆಲ್ಮೆಟ್ ಹಾಕಿದ್ದಾನೆ. ಆ ಮೋಟರ್ ಸೈಕಲ್ ಓಡಿಸುವುದಕ್ಕೋಸ್ಕರವಾಗಿ ಅಂತೇಳಿ ಒಂದು ಸಪರೇಟ್ ಡ್ರೆಸ್ ಇದೆ, ಆ ಡ್ರೆಸ್ ಎಲ್ಲ ಹಾಕೊಂಡಿದ್ದಾನೆ. ಆ ವೆಹಿಕಲ್ ನೋಡಿದ್ರೆ ಇದು ನಮ್ಮ ದೇಶದಲ್ಲ, ಇದು ಬೇರೆ ಕಡೆದಿದೆ. ಸುಮ್ಮನೆ ಹಿಂಗೆ ನೋಡಿಬಿಟ್ಟು ಅದನ್ನು ಕೇಳಿದೆ, ಬ್ರದರ್ ವಾಟ್ಸ್ ಇಟ್ಸ್ ಪ್ರೈಸ್ ಅಂತ ಹೇಳಿದೆ. ಅವನು ಒಂದೇ ಮಾತಲ್ಲಿ ಹೇಳ್ದ, 16 lakhs rupees. ತಪ್ಪ, ಒಂದು ಇನ್ನೋವಾ ಕಾರ್ ಬೆಲೆ. ಎಷ್ಟೊಂದು ಅನುಕೂಲವಾಗಿರ್ತಕ್ಕಂಥ ಜನ ಬೆಳ್ಳಿ ಬಂಗಾರದ ಸ್ಪೂನ್ಗಳಿಂದ ತಿಂತಾ ಇದ್ದಾರೆ. ಅನಿಲ್ ಅಂಬಾನಿ ಇವರೆಲ್ಲ ನೋಡ್ರಿ ನೀವು, ಅಂಬಾನಿ ಫ್ಯಾಮಿಲಿ. ನೀವು ಗೂಗಲ್ ತೆರೆದು ಓಪನ್ ಮಾಡಿ ಹೊಡೀರಿ. ಒಬ್ಬಂದೇ ಮನೆ 6 ಎಕರೆ ಜಮೀನಲ್ಲಿದೆ. ಕರೆಕ್ಟ್ ಅಲ್ರಿ? 600 ಜನ ಸೇವಕರು ಅವನ ಜೊತೆಯಲ್ಲಿದ್ದಾರೆ. 600 ಮೆಂಬರ್ಸ್ ಇರೋದೇನು, ಗಂಡ ಹೆಂಡತಿ, ಒಬ್ಬ ಮಗ, ತಾಯಿ, 4 ಜನ. ಟಾಯ್ಲೆಟ್ಗೆ ಹೋಗ್ಬೇಕಾದ್ರೆ ಬಂಗಾರದ ಸ್ಲಿಪ್ಪರ್ ಹಾಕೊಂಡು ಹೋಗ್ತಾರೆ. ಅವ್ರು ಉಪಯೋಗಿಸ್ತಕ್ಕಂಥ ಎಲ್ಲ ಬಂಗಾರದ ಹೂಗಳು. ಒಂದು ಸತ್ಯ ಗೊತ್ತಾ, ಜಾನ್ ಅವರ ಹೃದಯದಲ್ಲಿ ಒಂದು ಬರಿದುತನ ಇದೆ, ಖಾಲಿತನ ಇದೆ. ಈ ಲೋಕದಲ್ಲಿ ಎಷ್ಟೇ ಶ್ರೀಮಂತ ನೆನೆಸಿಕೊಂಡಿರ್ತಕ್ಕಂಥ ವ್ಯಕ್ತಿ ಆಗಿದ್ದಿರಬಹುದು, ಹಿ ಈಸ್ ಎ ಡೆಸ್ಪರೇಟ್ ಪರ್ಸನ್. ಆ ಖಾಲಿತನ ತುಂಬಬೇಕು ಅಂತ ಹೇಳೋದಾದ್ರೆ ಅದಕ್ಕೆ ಸುವಾರ್ತೆಯೇ ಬೇಕು. ಚಪ್ಪಾಳೆ ತಟ್ಟೋಣ. ಸುವಾರ್ತೆಯಿಂದ ಮಾತ್ರ ಆ ಬರಿದುತನ ಹೋಗುವುದಕ್ಕೆ ಸಾಧ್ಯತೆ ಇದೆ ಪ್ರಿಯರೇ. ಆದ್ದರಿಂದ ಇವತ್ತು ಅನೇಕ IAS ಆಫೀಸರ್ಸ್ಗಳು, IPS ಆಫೀಸರ್ಸ್ಗಳು, ದೊಡ್ಡ ದೊಡ್ಡ ಶ್ರೀಮಂತ ಮನೆತನದಲ್ಲಿರ್ತಕ್ಕಂಥ ಜನರು ಯೇಸು ಕ್ರಿಸ್ತನ ಕುರಿತು ಅನ್ವೇಷಿಸುತ್ತಾ ಇದ್ದಾರೆ. ನಾನು ಈತನನ್ನು ಅನುಸರಿಸುವುದಾದರೆ, ನಾನು ಈತನನ್ನು ಅಂಗೀಕರಿಸುವುದಾದರೆ, ಈತನು ನಿಜವಾಗಿಯೂ ನನಗೆ ಈ ಬರಿದುತನವನ್ನು ಹೋಗಲಾಡಿಸ್ತಾನ ಎಂಬುದಾಗಿ ಅನೇಕರು ತಮ್ಮ ಜ್ಞಾನದ ಮೂಲಕ, ತಮ್ಮ ವಾಕ್ಚಾತುರ್ಯದ ಮೂಲಕ, ಇಂಟೆಲಿಜೆನ್ಸ್ ಮೂಲಕವಾಗಿ, ಅನೇಕ ವಿಶ್ಲೇಷಣೆಗಳನ್ನು ಮಾಡುವುದರ ಮೂಲಕವಾಗಿ ಯೇಸು ಕ್ರಿಸ್ತನ ಸಮೀಪಕ್ಕೆ ಬಂದಿದ್ದಾರೆ.
ನಂತರದಲ್ಲಿ ಹೃದಯವನ್ನು ಆತನಿಗೆ ಅರ್ಪಿಸಿಕೊಟ್ಟು ಆ ಖಾಲಿತನವನ್ನು ನಿವಾರಿಸಿಕೊಂಡಿದ್ದಾರೆ. ಇವತ್ತು ಅನೇಕ ಜನ ಇವತ್ತು ನಾವು ಹೇಳುವಂಥ ವಾಕ್ಯಗಳನ್ನು ಕೇಳಿಸಿಕೊಳ್ಳುವುದಕ್ಕೋಸ್ಕರವಾಗಿ ತುದಿಗಾಲಿನ ಮೇಲೆ ನಿಂತಿದ್ದಾರೆ. ಒಬ್ಬ ಮಗ ಬೆಡ್ ಮೇಲಿದ್ದ, ಆಸ್ಪತ್ರೆಯಲ್ಲಿ ಬೆಡ್ ಮೇಲಿದ್ದ, ಬಹಳಷ್ಟು ಸೀರಿಯಸ್ ಕಂಡೀಷನ್ನಲ್ಲಿದ್ದ. ಬಹಳ ಜನ ವಾಟ್ಸಪ್ನಲ್ಲಿ ನೀವು ನೋಡಿದ್ದೀರಿ. ಕ್ಷೀಣವಾದಂಥ ಸ್ವರದಿಂದ ಅವರ ತಂದೆಗೆ ಹೇಳ್ತಾ ಇದ್ದಾನೆ, ಡ್ಯಾಡಿ ನೀನು ನನಗೆಲ್ಲ ಕೊಟ್ಟಿಯಪ್ಪ, ಈ ಲೋಕದಲ್ಲಿರುವಂಥ ಪ್ರತಿಯೊಂದನ್ನು ಕೂಡ ಕೊಟ್ಟಿಯಪ್ಪ, ನನಗಿಷ್ಟು ಉನ್ನತ ಮಟ್ಟದಲ್ಲಿ ಓದಿಸಿದೆಯಲ್ಲ, ಯಾರು ಓದುವುದಕ್ಕೆ ಸಾಧ್ಯವಿಲ್ಲದಂಥ ಆ ಪದವಿಯನ್ನು ನಾನು ಪಡ್ಕೊಳ್ಳುವುದಕ್ಕಾಗಿ ನೀನು ನನ್ನನ್ನು ಓದಿಸಿದೆ. ಆದರೆ ದುರದೃಷ್ಟ ನಾನಿವಾಗ ಸಾಯ್ತಾ ಇದ್ದೇನೆ. ಆದರೆ ಈಗ ನಾನು ಸಾಯ್ತಾ ಇದ್ದೇನೆ. ಅದು ಒಂದನ್ನು ನೀನು ನನಗೆ ಕೊಡಲಿಲ್ಲ. ಆ ಒಂದು ಯಾವುದು ಗೊತ್ತಾ? ಸತ್ಯವೇದ. ಆ ಒಂದು ಯಾವುದು ಗೊತ್ತಾ? ಸ್ವಾರ್ಥ. ನೀನು ಸ್ವಾರ್ಥ ಕೊಡಲಿಲ್ಲ ನನಗೆ. ಯೇಸು ಕ್ರಿಸ್ತನ ಕುರಿತಾಗಿ ತಿಳಿಸಲಿಲ್ಲ ನನಗೆ. ಬೇರೆಯವರಿಂದ ತಿಳಿದುಕೊಳ್ಳುವುದಕ್ಕಾಗಿ ಪ್ರಯತ್ನ ಪಟ್ಟರೂ ಕೂಡ ನನ್ನನ್ನು ಪಕ್ಕಕ್ಕೆ ತಳ್ಳಿದೆ. ಸ್ಟಡಿ ಅಂತ ಹೇಳಿ ನನಗೆ ಸ್ಟಡಿ ಮಾಡುವುದಕ್ಕಾಗಿ ಬಿಟ್ಟುಬಿಟ್ಟು, ನನ್ನನ್ನು ಓದುವುದಕ್ಕಾಗಿ ಬಿಟ್ಟುಬಿಟ್ಟು, ಉನ್ನತ ಕಾಲೇಜುಗಳಿಗೆ ಹೋಗುವುದಕ್ಕಾಗಿ ಬಿಟ್ಟುಬಿಟ್ಟು, ಆದರೆ ಯೇಸು ಕ್ರಿಸ್ತನ ಬಳಿಗೆ ಬರುವುದಕ್ಕೆ ಅಡ್ಡಿಪಡಿಸಿದೆ. ನಾವು ಐ ಆಮ್ ಗೋಯಿಂಗ್, ವೇರ್ ಐ ಆಮ್ ಗೋಯಿಂಗ್ ಐ ಡೋಂಟ್ ನೋ ಅಂತೇಳಿ ಮಗ ತಂದೆಯ ಕೈಯಲ್ಲಿ ಪ್ರಾಣ ಬಿಟ್ಟ. ಇವತ್ತು ಜನರಿಗೆ ಯೇಸು ಬೇಕಾಗಿದ್ದಾನೆ ಪ್ರಿಯರೇ. ಜನರಿಗೆ ಯೇಸು ಬೇಕಾಗಿದ್ದಾನೆ. ಜನರು ಯಾರನ್ನ ಹಿಂಬಾಲಿಸ್ತಾ ಇದ್ದಾರೆ, ತೊಂದರೆ ಇಲ್ಲ. ಆದರೆ ಒಂದು ಸಾರಿ ಸತ್ಯವನ್ನು ಕಂಡುಕೊಳ್ಳುವುದಾದರೆ ಆ ಸತ್ಯವನ್ನು ಕಂಡುಕೊಂಡ ಮೇಲೆ ಯೇಸುವನ್ನು ಖಂಡಿತವಾಗಿಯೂ ಕೂಡ ಹಿಂಬಾಲಿಸುತ್ತಾರೆ. ಯೋಹಾನ ಬರೆದ ಸುವಾರ್ತೆ ಮೊದಲನೇ ಅಧ್ಯಾಯದ ನೀವು ಮುಂದಿನ 32, 33, 34 ವಚನಗಳನ್ನು ನೋಡುವುದಾದರೆ ಅಲ್ಲಿ ಸ್ನಾನಿಕನಾದಂಥ ಯೋಹಾನನು ಯೇಸು ಕ್ರಿಸ್ತನ ಕುರಿತು ತನ್ನ ಜೊತೆ ಇದ್ದಂಥ ಶಿಷ್ಯರಿಗೆ 2 ಸಾರಿ ಸಾಕ್ಷಿಯನ್ನು ಕೊಡ್ತಾ ಇದ್ದಾನೆ. ಮೊದಲನೇ ಸಾರಿ 29ನೇ ವಚನದಲ್ಲಿ ಸಾಕ್ಷಿ ಕೊಡ್ತಾ ಇದ್ದಾನೆ. ಏನಂತೇಳಿ ಸಾಕ್ಷಿ ಕೊಡ್ತಾ ಇದ್ದಾನೆ? ಅಗೋ ದೇವರು ಯಜ್ಞಕ್ಕೆ ನೇಮಿಸಿದ ಲೋಕದ ಪಾಪವನ್ನು ನಿವಾರಣೆ ಮಾಡುವವನು ಎಂಬುದಾಗಿ ಸಾಕ್ಷಿ ಕೊಟ್ಟನು. ಅದಾದ ಮೇಲೆ ಮತ್ತೆ ಮುಂದಿನ ವಚನದಲ್ಲಿ ಹೇಳ್ತಾ ಇದ್ದಾನೆ. ದಯಮಾಡಿ ಯಾರು ಸಿಗ್ತದ ಓದ್ರಿ. 32ನೇ ವಚನ. ಯೋಹಾನನು ಸಾಕ್ಷಿ ಕೊಟ್ಟು ಹೇಳಿದ್ದೇನೆಂದ್ರೆ, ದೇವರ ಆತ್ಮವು ಪಾರಿವಾಳದಂತೆ ಆಕಾಶದಿಂದ ನನ್ನ ಮೇಲೆ ಇಳಿದು ಬರುವುದನ್ನು ನೋಡಿದೆನು. ಅದು ಆತನ ಮೇಲೆ ನೆಲೆಗೊಂಡಿತು. ನನಗೂ ಆತನ ಗುರುತಿರಲಿಲ್ಲ. ಆದರೆ ನೀರಿನ ಸ್ನಾನವನ್ನು ಮಾಡಿಸುವುದಕ್ಕೆ ನನ್ನನ್ನು ಕಳುಹಿಸಿದ ಆತನು ಯಾವನ ಮೇಲೆ ಆತ್ಮವು ಇಳಿದು ಬರುವುದು ಇರುವುದನ್ನು ನೀನು ನೋಡುವಿಯೋ, ಆತನೇ ಪವಿತ್ರಾತ್ಮದ ಸ್ನಾನವನ್ನು ಕೊಡುವನು ಎಂದು ತಾನೇ ನಮಗೆ ಹೇಳಿದನು ಎಂಬುದಾಗಿ ತಿಳಿಸುತ್ತಾ 35ನೇ ವಚನದಲ್ಲಿ ಹೇಳ್ತಾ ಇದ್ದಾನೆ. ಮತ್ತೆ ಅಗೋ ಅಲ್ಲಿ ಬರ್ತಾ ಇದ್ದಾನಲ್ಲ, ಅಲ್ಲಿ ತಿರುಗಾಡ್ತಾ ಇದ್ದಾನಲ್ಲ, ಆತನೇ ಆ ಪವಿತ್ರಾತ್ಮನಿಂದ ಸ್ನಾನ ಮಾಡಿಸ್ತಕ್ಕಂಥವನು, ಆತನೇ ದೇವರು ಕಳಿಸಿಕೊಟ್ಟಂತ ಯಜ್ಞದ ಗುರಿ ಎಂಬುವಂತ ಈ ಸತ್ಯವನ್ನ ತನ್ನ ಜೊತೆ ಇರ್ತಕ್ಕಂಥ ಶಿಷ್ಯರಿಗೆ ಬಯಲುಪಡಿಸಿದ ತಕ್ಷಣ ಆ ಶಿಷ್ಯರು ಏನ್ ಮಾಡಿದ್ರು ಗೊತ್ತಾ? ಕೇಳಿಸ್ಕೊಳ್ರಿ ಪ್ರಿಯರೇ, ಬಹಳ ಇಂಟ್ರೆಸ್ಟ್ ಆಗಿರ್ತಕ್ಕಂಥ ಒಂದು ಸಂಗತಿ. ಇಷ್ಟು ವರ್ಷಗಳ ಕಾಲ ಸ್ನಾನಿಕನಾದಂಥ ಯೋಹಾನನನ್ನು ಅನುಸರಿಸ್ತಾ ಇದ್ದಂತ ಈ ಶಿಷ್ಯರು ಯಾವಾಗ ಸ್ನಾನಿಕನಾದಂಥ ಯೋಹಾನನು ಯೇಸು ಕ್ರಿಸ್ತನ ಕುರಿತಾಗಿ ಸಾಕ್ಷಿ ಕೊಟ್ಟನೋ, ಆ ಸಾಕ್ಷಿ ಕೊಟ್ಟ ಮೇಲೆ ಇವ್ರು ಏನ್ ಮಾಡಿದ್ರು ಗೊತ್ತಾ? ಸ್ನಾನಿಕನಾದಂಥ ಯೋಹಾನನನ್ನು ಬಿಟ್ಟು ಯೇಸು ಕ್ರಿಸ್ತನನ್ನು ಹಿಂಬಾಲಿಸುವುದಕ್ಕೆ ಪ್ರಾರಂಭ ಮಾಡಿದ್ರು. ಹಲ್ಲೆಲೂಯಾ! ಸತ್ಯವನ್ನ ತಿಳಿದುಕೊಳ್ಳುವಿರಿ, ಬಿಡುಗಡೆ ಮಾಡಿ. ಸ್ನಾನಿಕನಾದಂಥ ಯೋಹಾನನು ಬರಬೇಕಾದಂಥ ಕ್ರಿಸ್ತನಲ್ಲ. ಸ್ನಾನಿಕನಾದಂಥ ಯೋಹಾನನು ನಮ್ಮನ್ನು ರಕ್ಷಿಸುವಂತವನಲ್ಲ. ಸ್ನಾನಿಕನಾದಂಥ ಯೋಹಾನ ನಮ್ಮ ವಿಮೋಚಕನಲ್ಲ. ಸ್ನಾನಿಕನಾದಂಥ ಯೋಹಾನನು ದೇವರು ಕಳಿಸಿಕೊಟ್ಟಂತ ದೇವರ ಮಗನಲ್ಲ. ಅವನು ಸ್ವತಃ ಹೇಳಿದ ಪ್ರಕಾರವಾಗಿ ಯೇಸು ಕ್ರಿಸ್ತನು ದೇವರ ಮಗನಾಗಿದ್ದಾನೆ. ಆದುದರಿಂದ ನಾವು ಆತನನ್ನು ಹಿಂಬಾಲಿಸಬೇಕು ಎಂಬುದಾಗಿ ಅವರು ಸತ್ಯವನ್ನು ತಿಳ್ಕೊಂಡ ತಕ್ಷಣ ಆತನನ್ನು ಬಿಟ್ಟು ಯೇಸುವನ್ನು ಹಿಂಬಾಲಿಸುವುದಕ್ಕೆ ಪ್ರಾರಂಭ ಮಾಡಿದರು. ಪೀಪಲ್ ಆರ್ ಡೆಸ್ಪರೇಟ್. ಹತಾಶರಾಗಿದ್ದಾರೆ, ನಿರಾಶರಾಗಿದ್ದಾರೆ, ದುಃಖದಲ್ಲಿದ್ದಾರೆ, ವೇದನೆಯಲ್ಲಿದ್ದಾರೆ. ಹಣ ಅವ್ರ ಜೊತೆಯಲ್ಲಿ ಮಾತಾಡ್ತಾ ಇದೆ, ಅವರ ಸ್ಥಾನಮಾನಗಳು ಅವರನ್ನು ಮಾತಾಡ್ತಾ ಇವೆ. ಅದರಿಂದ ಕೆಳಗೆ ಬರುವುದಕ್ಕೋಸ್ಕರ ಬಿಡ್ತಾ ಇಲ್ಲ. ಅದು ಸ್ವಲ್ಪ ಪ್ರೀತಿಯಿಂದ ಅವ್ರ ಜೊತೆಯಲ್ಲಿ ಕೂತ್ಕೊಳ್ಳಿ. ಸ್ವಲ್ಪ ಪ್ರೀತಿ ಮಾಡ್ರಿ, ಅವರಿಗೆ ಸ್ವಲ್ಪ ಪ್ರೀತಿ ಮಾಡ್ರಿ. ಬೈದ್ರೆ ಬಯಸ್ಕೊಳ್ರಿ. ಬೈಯಪ್ಪ, ನಿನಗೆ ಬಿಟ್ಟು ನಾನು ನಿನ್ನ ಹಾರ ಬಳಿಗೆ ಹೋಗ್ತೀನಿ ಅನ್ನು. ನೀನಿಲ್ಲದ ನನಗೆ ಇನ್ನಾರಿದ್ದಾರೆ. ಕರೆಕ್ಟ್ ಅಲ್ಲ? ನಾವು ಮದುವೆ ಮಾಡಿಕೊಂಡಂತ ಹೆಂಡತಿಗೆ ಮಾತನ್ನು ಹೇಳೋದಕ್ಕಿಂತ ಮುಂಚೆ ಅಕ್ಕಪಕ್ಕದಲ್ಲಿರ್ತಕ್ಕಂಥ ನಮ್ಮ ಸ್ವಜನರಿಗೆ, ನಮ್ಮ ಬಂಧುಗಳಿಗೆ, ಸ್ವಾರ್ಥಿಯನ್ನು ತಿಳಿದಿರ್ತಕ್ಕಂಥ ಜನರಿಗೆ ಹೇಳೋಣ. ಯಾಕಂದ್ರೆ ದೇವರು ನಮ್ಮನ್ನು ಆ ಜಾಗದಲ್ಲಿ ಇಟ್ಟಿರುವಂಥದ್ದು ಅವರಿಗೆ ಸ್ವಾರ್ಥ ಹೇಳ್ಬೇಕಂತ ಹೇಳಿ. ಈ ರೀತಿ
ಅವರನ್ನು ನಾವು ಪ್ರೀತಿಯಿಂದ ಒಲಿಸಿಕೊಂಡು ಅವರ ಅಂತರದಲ್ಲಿರ್ತಕ್ಕಂಥ ಸಮಸ್ಯೆ ಏನೆಂಬುದಾಗಿ ತಿಳಿದುಕೊಂಡು ಆ ಸಮಸ್ಯೆಗೆ ಪರಿಹಾರವಾಗ್ತಕ್ಕಂಥ ಯೇಸುವನ್ನು ನೀವು ಪರಿಚಯಿಸುವುದಾದ್ರೆ ಖಂಡಿತವಾಗಿಯೂ ಕೂಡ ಅವರು ಈ ಹಿಂದೆ ಯಾರನ್ನು ಹಿಂಬಾಲಿಸ್ತಾ ಇದ್ರೋ ಅದು ಬೇಕಾಗಿಲ್ಲ. ಈಗ ಅವರು ಈಗ ಯೇಸುವನ್ನು ಹಿಂಬಾಲಿಸುವುದಕ್ಕೆ ಪ್ರಾರಂಭ ಮಾಡ್ತಾರೆ. ಹಲ್ಲೆಲೂಯಾ. ನಾಲ್ಕನೇದಾಗಿ ಸೈತಾನದ ವಿಷಯದಲ್ಲಿ ಹೌದ್ರಿ, ಸೈತಾನನ್ನು ಸೋತಿದ್ದಾನೆ, ಯೇಸು ಗೆದ್ದಿದ್ದಾನೆ ಎಂಬುವಂತ ಸತ್ಯ ಇವತ್ತು ಬಹಳ ಜನರಿಗೆ ಗೊತ್ತಿಲ್ಲ. ಬಹಳ ಜನರಿಗೆ ಗೊತ್ತಿಲ್ಲ. ಇವನ್ ಕ್ರೈಸ್ತರಿಗೆ ಗೊತ್ತಿಲ್ಲ. ಆದ್ರಿಂದಲೇ ಅನೇಕ ಕ್ರೈಸ್ತರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಹೊಟ್ಟೆ ನೋವು ಹೋಯ್ತು ಅಂತ ಹೇಳಿದ ತಕ್ಷಣ ಯೇಸು ಕ್ರಿಸ್ತನ ಬರ್ತಾರೆ, ಮೈ ನೋವು ಹೋಯ್ತು ಅಂತ ಹೇಳಿದ್ರೆ ಯೇಸು ಕ್ರಿಸ್ತನ ಹತ್ರ ಬರ್ತಾರೆ. ಸಿಸ್ಟರ್ ಹೇಳಿದ ಪ್ರಕಾರವಾಗಿ ಜ್ವರ ಅಂದ್ರೆ ಏನ್ ಮಾಡ್ತಾರೆ, ಅವರು ಯೇಸು ಕ್ರಿಸ್ತನ ಹತ್ರ ಬಂದು ಸ್ವಸ್ಥತೆಗೋಸ್ಕರ ಪ್ರಾರ್ಥನೆ ಮಾಡಿಸ್ಕೊಳ್ತಾರೆ. ಪ್ರಾರ್ಥನೆ ಮಾಡಿದ್ಮೇಲೆ ಸ್ವಸ್ಥತೆ ಆದ ತಕ್ಷಣ ಯೇಸುವನ್ನು ಹಿಂಬಾಲಿಸೋದಕ್ಕೆ ಪ್ರಾರಂಭ ಮಾಡ್ತಾರೆ. ಮತ್ತೆ ಅದೇ ಮರುಕಳಿಸ್ತಾರೆ. ಪ್ರಿಯ ದೇವ್ರ ಮಕ್ಕಳೇ, ಯೇಸು ಕ್ರಿಸ್ತನನ್ನು ನಂಬುವುದಕ್ಕೆ ಆಧಾರ ಸ್ವಸ್ಥತೆ ಅಲ್ಲ. ಯೇಸು ಕ್ರಿಸ್ತನನ್ನು ನಂಬುವುದಕ್ಕೆ ಆಧಾರ ಅದ್ಭುತಗಳಲ್ಲ. ಯೇಸು ಕ್ರಿಸ್ತನನ್ನು ನಂಬುವುದಕ್ಕೆ ಆಧಾರ ಪ್ರಾಸ್ಪರಿಟಿ ಗಾಸ್ಪಲ್ ಅಲ್ಲ. ಇವೆಲ್ಲ ಆಮೇಲೆ. ಇವೆಲ್ಲ ಮೊದಲು ಆತನನ್ನು ನಂಬುವುದಕ್ಕೆ ಆಧಾರ ಆತನು ನನಗಾಗಿಯೇ ಸತ್ತಿದ್ದಾನೆ, ನನಗಾಗಿಯೇ ಹೊಣಲ್ಪಟ್ಟಿದ್ದಾನೆ, ನನಗಾಗಿಯೇ ಸಮಾಜದೊಳಗಿಂದ ಎದ್ದು ಬಂದಿದ್ದಾನೆ ಎಂಬುವಂತ ಸಿದ್ಧಾಂತದ ಮೇಲೆ ಅವರ ವಿಶ್ವಾಸವನ್ನು ನಾವು ಕಟ್ಟಬೇಕು. ಆಗಲೇ ಅವರು ವಿಶ್ವಾಸ ಜೀವಿತಕ್ಕೆ ಬರುವಾಗ ಸೈತಾನನಿಗೆ ಏನಾಗ್ತದೆ ಗೊತ್ತಾ? ನಡುಕ ಪ್ರಾರಂಭವಾಗ್ತದೆ. ಅಯ್ಯೋ, ಇಷ್ಟು ದಿವಸ ನನ್ನ ಕೈಯಲ್ಲಿದ್ರು, ನಾನು ಹೇಳ್ದಂಗ ನಡೀತಾ ಇದ್ರು, ನಾನು ಹೇಳ್ದಂಗ ಮಾಡ್ತಾ ಇದ್ರು, ನಾನು ಹೇಳ್ದಂಗ ಕೂತ್ಕೊಳ್ತಾ ಇದ್ರು, ನನಗೆ ಎಡೆ ಕೊಡ್ತಾ ಇದ್ರು, ನನಗೆ ಎಲ್ಲಾ ರೀತಿಯಿಂದಲೂ ಕೂಡ ಅವರು ಸಂಪೂರ್ಣನಾಗಿ ಮಾಡ್ತಾ ಇದ್ರು. ಇವತ್ತೇನು ನನ್ನ ಕೈಯೊಳಗಿಂದ ತಪ್ಪಿಸಿಕೊಂಡು ಅವ್ರ ಕಡೆಯಲ್ಲಿ ಹೋಗ್ತಾ ಇದ್ದಾನಲ್ಲ ಎಂಬುದಾಗಿ ಅವನಿಗೆ ಭಯ ಸ್ಟಾರ್ಟ್ ಆಗ್ಬಿಡ್ತದೆ. ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಏನೆಲ್ಲವನ್ನು ಮಾಡಿದ್ದಾನೆ ಎಂಬುದರ ಕುರಿತು ಅಪೊಸ್ತಲನಾದಂಥ ಪೌಲನು ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 14ನೇ ವಚನದಲ್ಲಿ ತಿಳಿಸಿದ್ದಾನೆ. ದಯಮಾಡಿ ಯಾರಾದರೂ ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 14-15ನೇ ವಚನವನ್ನು ಓದ್ರಿ. ಆತನು ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ ನಮ್ಮ ಮೇಲೆ ದೋಷಾರೋಪಣೆ ಮಾಡಿದಂತ ಆಜ್ಞಾರೂಪವಾಗಿದ್ದಂತ ಪತ್ರವನ್ನು ಕೆಡಿಸಿ ಅದನ್ನು ಶಿಲುಬೆಗೆ ಜಡಿದು ಇಲ್ಲದಂತಾಗ ಮಾಡಿದ ಮುಂದೆ ದೊರೆತನಗಳನ್ನು ಅಧಿಕಾರಿಗಳನ್ನು ನಿರಾಯುಧರನ್ನಾಗಿ ಮಾಡಿ ಜಯೋತ್ಸವ ಮಾಡುತ್ತಾನೋ ಎಂಬಂತೆ ಶಿಲುಬೆಯ ಮೇಲೆ ಅವುಗಳನ್ನ ಮೆರೆಸಿ ತೋರಿಸಿದನು. ಹಲ್ಲೆಲೂಯಾ. ಯಾರಿಗೆ ಅಧಿಕಾರಿಗಳು, ಯಾರಿಗೆ ದೊರೆತನ? ಎಫೆಸ 6ನೇ ಅಧ್ಯಾಯದಲ್ಲಿ ನೋಡ್ತೇವೆ, ಆಕಾಶ ಮಧ್ಯದಲ್ಲಿರ್ತಕ್ಕಂಥ ದುರಾತ್ಮನ ಸೈನ್ಯ. ಒಬ್ಬೊಬ್ಬ ವಿಶ್ವಾಸಿಯು ಕೂಡ ಯೇಸು ಕ್ರಿಸ್ತನ ಕಡೆಗೆ ಬರುವಾಗ ಅವನು ಯೇಸು ಕ್ರಿಸ್ತನ ಕಡೆಗೆ ಬರಬಾರದು ಎಂಬುದಾಗಿ ಅವನ ವಿರುದ್ಧವಾಗಿ ಹೋರಾಟ ಮಾಡ್ತಕ್ಕಂಥ ದುರಾತ್ಮನ ಸೈನ್ಯದ ಒಬ್ಬೊಬ್ಬ ದೂತನು. ಈ ಸತ್ಯವನ್ನ ತಿಳಿದುಕೊಳ್ಳುವ ಹಾಗೆ ಯೇಸು ಕ್ರಿಸ್ತನು ನಮ್ಮೆಲ್ಲ ಅಪರಾಧಗಳನ್ನ, ನಮ್ಮೆಲ್ಲ ಪಾಪಗಳನ್ನ, ಸುನ್ನತಿಯವರು ನೀವು ಸುನ್ನತಿ ಮಾಡಿಸಿಕೊಂಡಿಲ್ಲ ಎಂಬುದಾಗಿ ಹೇಳಿದಂತ ಆ ಘೋಷಣಾ ಪತ್ರವನ್ನ ಏನ್ ಮಾಡಿದ್ದಾನೆ? ಶಿಲುಬೆಯ ಮೇಲೆ ಜಡಿದು ಇಲ್ಲದಂತಾಗೆ ಮಾಡಿ ಈ ಎಲ್ಲ ಜನರು ನಿಮ್ಮನ್ನ ಯೇಸು ರಕ್ಷಿಸಿದ್ದಾನೆ ಎಂಬುದನ್ನ ನೋಡುವಂತೆ ಮೆರೆಸಿ ತೋರಿಸಿದ್ದಾನೆ. ಹಲ್ಲೆಲೂಯಾ. ಇದರಿಂದ ಸೈತಾನನಿಗೆ ಏನಾಗ್ತದೆ? ಭಯ. ಜನ ಯಾಕೆ ಇವತ್ತು ಯೇಸು ಕ್ರಿಸ್ತನನ್ನು ನಂಬುವುದಕ್ಕೆ ಒಪ್ಪಿಕೊಳ್ತಾ ಇಲ್ಲ, ಯಾಕೆ ಧೈರ್ಯ ಮಾಡಿ ಮುಂದೆ ಬರ್ತಾ ಇಲ್ಲ ಅನ್ನುವಂಥದ್ದಕ್ಕೆ ನೂರಾರು ಕಾರಣಗಳಿರ್ಬೋದು. ಆ ನೂರಾರು ಕಾರಣಗಳಲ್ಲಿ ಒಂದು ಕಾರಣ ಏನು ಗೊತ್ತಾ? ಭಯ. ಸಾವಿರಾರು ವರ್ಷಗಳಿಂದ, ತಲಾಂತರಗಳಿಂದ, ನಮ್ಮ ಪಿತೃಗಳಿಂದ ನಾವು ಈ ದೇವರುಗಳನ್ನು ಪೂಜಿಸ್ತಾ ಬಂದಿದ್ದೇವೆ. ಇವ್ರಿಗೆ ಬಿಟ್ಬಿಟ್ರೆ ಮುಂದೆ ಇವ್ರು ನಮ್ಗೆ ಏನು ಮಾಡ್ತಾರೋ ಏನು. ನಾನು ಪ್ರಾರಂಭದಲ್ಲಿ ವಿಶ್ವಾಸ ಜೀವಿತದಲ್ಲಿ ಬಂದಾಗ ನಾನು ನನ್ನ ಮನೆಯವರು ಸೈಕಲ್ ಹಾಕೊಂಡು ಒಂದು ಚರ್ಚಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಬ್ರದರ್ ಸುಮಿತ್ರ ಅಂತಕ್ಕಂಥವ್ರು ವಾಕ್ಯ ಹೇಳ್ತಾ ಇದ್ರು, ಈ ದೆವ್ವಗಳು ಹೆಂಗೆ ಭಯಪಡಿಸ್ತಾವ ಅಂತ ಹೇಳ್ತಂದ್ರೆ, ನೀನು ನನಗೆ ನಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನನಗೂ ನುಗ್ಗುತ್ತೀನಿ, ನಿನ್ನ ಮಕ್ಕಳಿಗೂ ನುಗ್ಗುತ್ತೀನಿ ಅಂತ ಈ ರೀತಿ ಭಯ ಹುಟ್ಟಿಸ್ಬಿಡ್ತಾವ. ಅದಕ್ಕೋಸ್ಕರ ನಾವು ಕಾಯಿ ಕರ್ಪೂರ ಬೇಡಂಗಿಲ್ಲ ಅಂದ್ರೂ ನಾವು ಕಾಯಿ ಕರ್ಪೂರ ತಗೊಂಡು ಹೋಗ್ತೀವಿ. ಯಾವ್ದಾದ್ರು ದೇವರು ನೀವು ಕಾಯಿ ತಗೊಂಡ್ ಬನ್ರಿ, ನೀವು ತೆಂಗಿನಕಾಯಿ ತಗೊಂಡ್ ಬನ್ರಿ, ವಿಭೂತಿ ತೆಗೆದುಕೊಂಡು ಬನ್ರಿ, ಹೂವಿನ ಹಾರ ತೆಗೆದುಕೊಂಡು ಬನ್ರಿ, ಎಣ್ಣೆ ತೆಗೆದುಕೊಂಡು ಬನ್ರಿ, ಕುರಿ ತೆಗೆದುಕೊಂಡು ಬನ್ರಿ ಅಂತ ಹೇಳ್ತಾರ? ನಮ್ಮ ಪಾಠ ಕೇಳಿದಪ್ಪ ಪುನರುತ್ಥಾನ ಹಬ್ಬಕ್ಕ ಆ ವರ್ಲ್ಡ್ ಎವೆಂಜಲಿಗೋಸ್ಕರವಾಗಿ ಕಾಣಿಕೆ ಕೇಳಿದ್ದಾರೆ ಅಷ್ಟೇ, ಅದನ್ನ ನಾವು ಕೊಡೋಣ. ಇವ್ರು ಯಾರು ಕೇಳಿಲ್ರಿ.
ಆದರೂ ಕೂಡ ಇವರಲ್ಲೇ ಒಂದು ಭಯ ಇದೆ. ಪಿತೃಗಳ ಕಾಲದಿಂದ ಸೇವಿಸಿಕೊಂಡು ಬಂದಿರತಕ್ಕಂಥ ಈ ದೇವತೆಗಳು ಎಲ್ಲಿ ಇವರಿಗೆ ಬಿಟ್ಟು ನಾವು ಯೇಸು ಕ್ರಿಸ್ತನನ್ನು ಹಿಂಬಾಲಿಸುವುದಾದ್ರೆ ನಮಗೆ ಕಾಡ್ತವೇನೋ, ನಮಗೆ ಬೇಡ್ತವೇನೋ, ನಮ್ಮ ಮಕ್ಕಳಿಗೆ, ನಮ್ಮ ಮೊಮ್ಮಕ್ಕಳಿಗೆ, ನಮ್ಮ ಮರಿಮೊಮ್ಮಕ್ಕಳಿಗೆ ಏನಾದರೂ ಉಪದ್ರವ ಪಡಿಸ್ತಾರೇನೋ ಎಂಬುದಾಗಿ ಯೇಸು ಕ್ರಿಸ್ತನ ಕುರಿತು ನೀವು ನಾನು ಏನೇ ಹೇಳಿದ್ರು ಕೂಡ ಆಯ್ತು, ನಿಮ್ಮದು ನಿಮಗೆ ಇರಲಿ, ನಮ್ಮದು ನಮಗೆ ಇರಲಿ, ನಿಮ್ಮದು ನಿಮಗೆ ಇರಲಿ, ನಮ್ಮದು ನಮಗೆ ಇರಲಿ. ದೇವರ ಮಕ್ಕಳೇ, ಇಂಥವ್ರನ್ನ ನಾವು ಕರ್ತನ ಕಡೆಗೆ ನಡೆಸಬೇಕು ಅನ್ನುವುದಾದ್ರೆ ಒಂದೇ ಒಂದು ಸತ್ಯ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಉಪವಾಸ ಮಾಡ್ರಿ, ಮೊಳಕಾಲು ಹಾಕ್ರಿ, ಪ್ರಾರ್ಥನೆ ಮಾಡ್ರಿ, ಪವಿತ್ರಾತ್ಮನಿಗೆ ಒಪ್ಪಿಸು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮ್ಮ ಪ್ರಯಾಸ ವ್ಯರ್ಥವಾಗುವುದಿಲ್ಲ, ನಿಮ್ಮ ಪ್ರಯಾಸ ವ್ಯರ್ಥ. ಹೀಗೆ ಮಾಡುವಾಗ ಸೈತಾನನಿಗೆ ಸಂತೋಷ ಆಗ್ತದೆ ಅಂತ ಹೇಳಿ ಅನ್ಕೊಂತೀನಿ. ನನ್ನ ಕೈಯಾಗಿಂದ ಕುರಿ ಕಾಡಿಸ್ಕೊಂಡು ಬಿಸ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಅವ್ನಿಗೆ ಏನಾದರೂ ಸಂತೋಷ ಆಗ್ತದ್ರ? ದಾವೀದನ ಎಕ್ಸಾಂಪಲ್ ನೋಡ್ರಿ. ಕುರಿ ಹಿಂಡಿನೊಳಗೆ ಬಂದು ಸಿಂಹವಾಗಲಿ, ಕರಡಿ ಆಗಲಿ, ತೋಳವಾಗಲಿ ಬಂದು ಕುರಿಮರಿಯನ್ನು ಹಿಡಿದುಕೊಂಡು ಹೋಗ್ತಾ ಇರಬೇಕಾದ್ರೆ ಒಡನೆ ದಾವೀದ ಏನು ಮಾಡ್ತಾ ಇದ್ದ? ಅದನ್ನು ಹಿಮ್ಮೆಟ್ಟಿ ಹೋಗಿ ಆ ಸಿಂಹ ಅಥವಾ ತೋಳ, ಕರಡಿಯ ಬಾಯೊಳಗಿರುವಂತ ಕುರಿಮರಿಯನ್ನು ಬಿಡಿಸಿಕೊಂಡು ಅದನ್ನು ತಗೊಂಡು ಬರ್ತಾ ಇದ್ದ. ಒಂದು ವೇಳೆ ಆ ಸಿಂಹ, ಕರಡಿ, ಹುಲಿ ಏನಾದರೂ ನನ್ನ ಕೈ ಒಳಗಿದ್ದ ಬೇಟೆ ಇವನು ಕಸಿದುಕೊಂಡು ಹೋದನಲ್ಲ ಅಂತ ಹೇಳಿ ರೌದ್ರಾವೇಶದಿಂದ ಇವನ ಮೇಲೆ ನುಗ್ಗಿ ಬಂದಾಗ ದಾವೀದ ಏನ್ ಮಾಡ್ತಾ ಇದ್ದ? ಕುರಿಮರಿಯೋ ಎಂಬಂತೆ ಆ ಸಿಂಹ, ತೋಳ, ಕರಡಿಗಳ ಎರಡು ಗತ್ತಗಳನ್ನು ಹಿಡಿದು ಸೀಳಿ ಬಿಡ್ತಾ ಇದ್ದ. ಇಂಥ ಶಕ್ತಿ ಎಲ್ಲಿಂದ ಬರ್ತಾ ಇತ್ತು ಅವನಿಗೆ? ಎಲ್ಲಿಂದ ಬರ್ತಾ ಇತ್ತು ಅವನಿಗೆ? ಎಲ್ಲಿಂದ ಬರ್ತಾ ಇತ್ತು ಅವನಿಗೆ? ನೆಟ್ಟಿಗೊಂದು ಜಿರ್ಲಿ ಹೊಡೆಯಕ್ಕಾಗಲ್ಲ ನಿಮಗೆ. ಇಂಥದ್ದನ್ನ ಕೊಲ್ಲುವಂತ ಶಕ್ತಿ ಅವನಿಗೆ ಎಲ್ಲಿಂದ ಬರ್ತಾ ಇತ್ತು ಗೊತ್ತಾ? ಪವಿತ್ರಾತ್ಮನಿಂದ ಬರ್ತಾ ಇತ್ತು. ಆದ್ರಿಂದ ಇವ್ರಿಗೆ ಎಷ್ಟು ಹೇಳಿದ್ರು ಕೂಡ ಅಷ್ಟೇ ರೀ, ಬರ್ತಾನೆ ಇಲ್ಲ, ಸರಿದಾರಿಗೆ ಬರ್ತಾನೆ ಇಲ್ಲ. ನನ್ನ ಕಣ್ಣೀರೆಲ್ಲ ವೇಸ್ಟ್ ಆಯ್ತು, ನನ್ನ ಮೊಳಕಾಳುಗಳೆಲ್ಲ ಗಟ್ಟಿ ಆಗಿಬಿಟ್ಟು ಇನ್ನೊಂದೇ ಒಂದು ಬಾಕಿ, ನಾನು ಸತ್ತ ಮೇಲೆ ಏನಾದರೂ ಆಗಿತ್ತು. ನಿರಾಶೆ ಒಳಗಾಗ್ಬೇಡ್ರಿ, ದುಃಖಕ್ಕೆ ಒಳಗಾಗ್ಬೇಡ್ರಿ. ಖಂಡಿತವಾಗಿಯೂ ಕೂಡ ನಿಮ್ಮ ಜೀವಿತ ಕಾಲದಲ್ಲಿಯೇ ನೀವು ಯಾರಿಗೆ ಸುವಾರ್ತೆ ತಿಳಿಸ್ತಾ ಇದ್ದೀರೋ ಅವ್ರು ಯೇಸಪ್ಪನ ಹತ್ರ ಬರ್ತಾರೆ. ಈ ನಂಬಿಕೆ ನಮ್ಮಲ್ಲಿದ್ದು ಪರಿಶುದ್ಧಾತ್ಮನಿಗೆ ನಮ್ಮನ್ನು ಒಪ್ಪಿಸಿಕೊಡುವುದಾದ್ರೆ ಖಂಡಿತವಾಗಿಯೂ ಕೂಡ ಕರ್ತನಲ್ಲಿ ಪ್ರಿಯರೇ, ದೇವರು ಅದ್ಭುತ ಕಾರ್ಯವನ್ನ ಮಾಡುವಂತವನಾಗಿದ್ದಾನೆ. ಕೊನೆಯಲ್ಲಿ ಮತ್ತೊಮ್ಮೆ ನಿಮ್ಮ ಮಧ್ಯದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಸಂವಿಧಾನ ರಚಿಸುವುದಕ್ಕಿಂತ ಮುಂಚಿತವಾಗಿ ಯೇಸು ಕ್ರಿಸ್ತನೇ ನನಗೂ ನಮಗೂ ಸಂವಿಧಾನವಾಗಿ ತನಗೆ ಸಾಕ್ಷಿಯಾಗಿರುವುದಕ್ಕಾಗಿ ಅಪ್ಪಣೆ ಮಾಡಿದೆ. ನಾವು ಆತನಿಗೆ ಭೂಲೋಕದ ಕಟ್ಟ ಕಡೆಯವರೆಗೂ ಸಾಕ್ಷಿಗಳು. ನಮ್ಮ ಹತ್ರ ಇದ್ದಂಥವ್ರಿಗೆ ಸ್ವಾರ್ಥ ಸಾರೋಣ, ನಮ್ಮ ಹತ್ರ ಇದ್ದಂಥವ್ರಿಗೆ ಪ್ರಾರ್ಥನೆ ಮಾಡಿ, ಪ್ರೀತಿ ಮಾಡಿ, ಅವರಿಗೆ ನಮ್ಮ ಕೈಯಿಂದ ಎಷ್ಟಾಗ್ತದೋ ಅಷ್ಟು ಹೆಲ್ಪ್ ಮಾಡೋಣ. ದೂರದಲ್ಲಿದ್ದಂಥವ್ರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಿ ಅವರಿಗೆ ನಾವು ನಮ್ಮ ಬಹುಮಾನಗಳನ್ನು ಕಳಿಸಿಕೊಡೋಣ. ಹಲ್ಲೆಲೂಯಾ. ವಿಶ್ವವಾಣಿ ಈ ದಿವಸಗಳಲ್ಲಿ ಮಾಡ್ತಕ್ಕಂಥ ಸೇವೆಯ ಕುರಿತು ಒಂದೆರಡು ಮಾತು ಹೇಳಿ ಮುಗಿಸ್ತಾ ಇದ್ದೀನಿ ಪ್ರಿಯರೇ. ಇವತ್ತು ನನ್ನ ಕೈ ಒಂದು ಚಿಕ್ಕ ಪಾಂಪ್ಲೆಟ್ ಇದೆ, ಇದು ಅಪ್ಡೇಟು. ಇಲ್ಲಿಯವರೆಗೂ ನಾವೇನು ಮಾಡಿದ್ದೀವಿ ಅನ್ನುವಂಥದ್ರ ಕುರಿತು ಬರೆಯಲಾಗಿದೆ. ನನ್ನ ಹತ್ರ ಕೆಲವು ಪಾಂಪ್ಲೆಟ್ಸ್ ಇವೆ, ನಾವು ನಿಮಗೆ ಕೊಡುವಂಥವರಾಗಿದ್ದೇವೆ. ಇತ್ತೀಚಿನ ದಿವಸಗಳಲ್ಲಿ ನಾವು ಕರ್ನಾಟಕ ರಾಜ್ಯದಲ್ಲಿ ಸುಮಾರು 9 ಜನ ಸೇವಕರನ್ನ ಹೊಸದಾಗಿ ಆಯ್ಕೆ ಮಾಡಿಕೊಂಡು ಸೇವೆಗೆ ತರಬೇತಿಗೊಳಿಸುವುದಕ್ಕೋಸ್ಕರವಾಗಿ ಹಳೆ ಪಾಸ್ಟರ್ಗಳ ಹತ್ರ ಅವರಿಗೆ ಪ್ರಾಕ್ಟಿಕಲ್ ಟ್ರೈನಿಂಗ್ ಬಿಟ್ಬಿಟ್ಟಿದ್ದೇವೆ. ದೇವರ ಚಿತ್ತ ಆದರೆ ಮುಂದೆ ಏಪ್ರಿಲ್ ತಿಂಗಳಿನಿಂದ ಅವರಿಗೆ ಮತ್ತೆ ನಾವು ಬಿಲ್ಡಿಂಗ್ ತಗೊಂಡು ಬರ್ತೇವೆ. ಅಂದರೆ ನಮ್ಮ ಕಚೇರಿಗೆ, ನಮ್ಮ ಆಫೀಸ್ ಟ್ರೈನಿಂಗ್ ಸೆಂಟ್ರಿಗೆ ಕರ್ಕೊಂಡು ಬರ್ತೇವೆ, ಅಲ್ಲಿಂದ ಅವರಿಗೆ ತರಬೇತಿಗೊಳಿಸ್ತೇವೆ. ಹೀಗೆ 9 ಜನ ತರಬೇತಿಯನ್ನ ಪೂರ್ಣಗೊಳಿಸಿದ ನಂತರ ಮತ್ತೆ ಹೊಸದಾಗಿ 45 ಗ್ರಾಮಗಳಲ್ಲಿ ಸುವಾರ್ತೆ ಪ್ರಾರಂಭವಾಗ್ತದೆ. ಹಲ್ಲೆಲೂಯಾ. ಎಷ್ಟು ಗ್ರಾಮಗಳಲ್ಲಿ? 45 ಗ್ರಾಮಗಳಲ್ಲಿ ಸುವಾರ್ತೆ ಪ್ರಾರಂಭವಾಗ್ತದೆ. ವಿರೋಧಗಳಿವೆ, ಹಿಂಸೆಗಳಿವೆ, ಜನರು ನಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಆದರೂ ಕೂಡ ಇವತ್ತು ದೇವರ ಮಕ್ಕಳು ಆತನ ಶಿಷ್ಯರಾಗುವುದಕ್ಕಾಗಿ ಮುಂದೆ ಬಂದಂಥವರು ಸುವಾರ್ತೆ ಸಾರುವಂಥದ್ದು ನಿಲ್ಲಿಸ್ತಾ ಇಲ್ಲ. ಅದನ್ನು ಹಾಗೆಯೇ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಯೇಸು ಕ್ರಿಸ್ತನು ಬರುವಂತ ಸಮಯದವರೆಗೂ ಇದು ಮುಂದುವರಿಯುವಂಥದ್ದಾಗಿದೆ. 9 ಜನ ಸೇವಕರಿಗಾಗಿ ದಯಮಾಡಿ ಪ್ರಾರ್ಥಿಸ್ರಿ. ಮುಂದೆ ಸ್ಥಾಪನೆ ಆಗಲಿಕ್ಕಿರುವಂತ 45 ಗ್ರಾಮಗಳಿಗಾಗಿ ಪ್ರಾರ್ಥನೆ ಮಾಡಿರಿ. ಈ 45 ಗ್ರಾಮಗಳಿಗೆ ಆ ಸೇವಕರು ಹೋಗ್ಬೇಕು ಅಂತ ಹೇಳಿದ್ರೆ 45 ಗ್ರಾಮಗಳನ್ನು ದತ್ತು ತೆಗೆದುಕೊಳ್ಳುವುದಕ್ಕಾಗಿ ಒಂದು ಕುಟುಂಬ ನಮಗೆ ಬೇಕು ಪ್ರಿಯರೇ. ಒಂದು ಕುಟುಂಬ, ಒಂದು ಗ್ರಾಮ ದತ್ತು ತೆಗೆದುಕೊಳ್ಳುವುದಕ್ಕಾಗಿ ನಮಗೆ ಬೇಕು. ಆ ಕುಟುಂಬ ದತ್ತು ತೆಗೆದುಕೊಳ್ಳುವುದಕ್ಕಾಗಿ ಮುಂದೆ ಬಂದರೆ ಪ್ರತಿ ತಿಂಗಳು ಆ ಕುಟುಂಬಕ್ಕೆ 3,000 ರೂಪಾಯಿಗಳನ್ನು ನಾವು ಕೊಡಬೇಕು.
ಆ ಮಿಷನರಿ ಆ ಗ್ರಾಮದಲ್ಲಿದ್ದು ಸುವಾರ್ತೆಯನ್ನು ಸಾರುವಂತವನಾಗಿದ್ದಾನೆ. ದೇವರು ನಿಮಗೆ ಪ್ರೇರೇಪಣೆ ಮಾಡುವುದಾದ್ರೆ ಈ ಸೇವೆಗಾಗಿ ಪ್ರಾರ್ಥನೆ ಮಾಡ್ರಿ, ಒಂದು ಗ್ರಾಮವನ್ನು ದತ್ತು ತೆಗೆದುಕೊಳ್ಳೋದಕ್ಕಾಗಿ ಮುಂದೆ ಬನ್ನಿರಿ. ಈ ಹಿಂದೆ ನಾನು ಯಾವತ್ತೂ ಈ ಮಿಷನರಿ ಚಾಲೆಂಜ್ ಮಾಡಿರಲಿಲ್ಲ. ಇವತ್ತು ಮಿಷನರಿ ಚಾಲೆಂಜ್ ಮಾಡುವುದಕ್ಕೆ ಕಾರಣ ಏನಂತ ಹೇಳಿದ್ರೆ ನೀವು ಸಾಕ್ಷಿಗಳಾಗಿರ್ರಿ ಎಂಬುದಾಗಿ ಸ್ವಾಮಿ ಹೇಳಿದ್ದಾನೆ. ಹತ್ತಿರದಲ್ಲಿದ್ದಂಥವರಿಗೆ ಪ್ರೀತಿಯಿಂದ ಮಾತಾಡಿಸ್ರಿ, ಸಾಕ್ಷಿ ಕೊಡ್ರಿ. ದೂರದಲ್ಲಿದ್ದಂಥವರಿಗೆ ಸಾಕ್ಷಿ ಕೊಡುವುದಕ್ಕಾಗಿ ಸಾಕ್ಷಿ ಹೇಳುವಂಥ ಸುವಾರ್ತಿಕರನ್ನ ಕಳಿಸಿಕೊಡ್ರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆಗೆ ಉಚಿತವಾಗಿ ಈ ಒಂದು ವಿಷಯ ಈಗ ತಾನೇ ನಮ್ಮ ಮೋಹನರಾಜ್ ಅವರು ವಿಶ್ವವಾಣಿಯ ಕುರಿತಾಗಿ ಹೇಳಿದ್ದಾರೆ. ದೇವರಾತ್ಮ ನಿಮ್ಮೊಂದಿಗೆ ಮಾತನಾಡುವುದಾದರೆ ದಯವಿಟ್ಟು ದಿವ್ಯ ಜ್ಯೋತಿ ಸಭೆಯ ಮೂಲಕವಾಗಿ ನೀವು ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಯಾಕಂದರೆ ನಮ್ಮ ಸೀನಿಯರ್ ಪಾಸ್ಟ್ರು ಮತ್ತು ಪಾಸ್ಟರ್ ಕಮಿಟಿಯವರು ನಾವು ತೀರ್ಮಾನ ತೆಗೆದುಕೊಂಡ್ರು ಏನಂದರೆ ಯಾರಿಗೆ ನೀವು ಯಾವ ಒಂದು ಸ್ವಾರ್ಥ ಸಂಘದವರಿಗೆ ಅಥವಾ ಮಿಷನ್ ಏಜೆನ್ಸಿಗೆ ಮಾಡಬೇಕಂದ್ರೂ ಸ್ವಾರ್ಥ ಇರುವಂಥ ಎಂಥ ಒಂದು ಸಭೆ ಆಗಲಿ ಅವ್ರ ಸಂಘದವರಾಗಲಿ ಮಾಡ್ತಾ ಇದ್ರು ದಯವಿಟ್ಟು ನೀವು ಸಭೆಯ ಮೂಲಕ ಮಾಡಬೇಕಂತ ನಾವು ಪ್ರೀತಿಯಿಂದ ಕೇಳಿಕೊಳ್ಳುವರಾಗಿದ್ದೇವೆ. ನೀವು ನಮ್ಮನ್ನು ಬಂದು ಕಾಂಟ್ಯಾಕ್ಟ್ ಮಾಡ್ಬೋದು, ಸಭೆಯ ಸಭಾಪಾಲಕರು ಕಾಂಟ್ಯಾಕ್ಟ್ ಮಾಡ್ಬೋದು. ನೀವು ಅವರಿಗೆ ಕೊಡಬೇಕಂದ್ರೆ ನೀವು ನಮಗೆ ಕೊಡಬೇಕಾದ್ರೆ ನಾವು ಅವ್ರಿಗೆ ಕೊಡ್ತೇವೆ. ಸಭೆಯ ಮೂಲಕವೇ ಎಲ್ಲವನ್ನು ಮಾಡಬೇಕೆಂಬುದು ನಮ್ಮ ಒಂದು ಆಲೋಚನೆ ಆಗಿದೆ ಪ್ರಿಯರೇ. ಯಾಕಂದರೆ ದೇರ್ ಬಿ ಎ ಡಿಸಿಪ್ಲಿನ್ ಸಿಸ್ಟಮ್ ಅಲ್ವಾ, ಒಂದು ಡಿಸಿಪ್ಲಿನ್ ಆಗಿರ್ತದೆ. ಯಾಕಂದರೆ ಇದು ಸಭೆ ಅನ್ನೋದು ಒಂದು ಕುಟುಂಬವಾಗಿದೆ, ನಾವೆಲ್ಲರೂ ಸೇರಿ ಮಾಡುವಂಥ ಕಾರ್ಯ. ಯಾಕಂದರೆ ಸೇವೆ ಅಧಿಕವಾಗಿ ಬೇಕು, ನಾವು ಕಡೆಯ ದಿನಗಳಲ್ಲಿ ಇದ್ದೇವೆ. ಆದರೆ ಅದೇ ಸೇವೆಗೆ ನಾವು ಸಪೋರ್ಟ್ ಮಾಡ್ತೇವೆ ಅಂದರೆ ದಯವಿಟ್ಟು ನೀವು ಸಭೆಯ ಮೂಲಕ ಮಾಡಬೇಕಂತ ನಾನು ಪ್ರೀತಿಯಿಂದ ಕೇಳಿಕೊಳ್ಳಲಾಗಿದ್ದೇನೆ. ದೇವರ ಆತ್ಮನು ಚೆನ್ನಾಗಿ ನಮ್ಮೊಂದಿಗೆ ಮಾತನಾಡಿದ್ದಾನೆ. ನಾನು ಕೇಳಿಕೊಂಡಿದ್ದೆ ಪಾಸ್ಟರ್ ಹತ್ರ, ಅವ್ರು ಕೇಳಿದ್ರು ಏನು ಸಬ್ಜೆಕ್ಟ್ ಮಾತಾಡಬೇಕು ಅಂತ. ನನಗೆ ಬಂದಿದ್ದು ಬಿ ಎ ವಿಟ್ನೆಸ್ ಟು ಕ್ರೈಸ್ಟ್, ಕ್ರಿಸ್ತನಿಗೆ ನಾವು ಸಾಕ್ಷಿಗಳಾಗಿರಬೇಕು. ಎಲ್ಲರೂ ನಿಂತುಕೊಂಡವರಾಗಿ ನಾವು ಪ್ರಾರ್ಥನೆ ಮಾಡಿಕೊಂಡು ಮುಗಿಸೋಣ. ಪರಿಶುದ್ಧನೇ ಸರ್ವೋತ್ತಮನೇ ಸರ್ವಬಲವನಾದ ಪರಲೋಕ ತಂದೆ, ನಿನಗೆ ಕೋಟ್ಯಾನು ಕೋಟಿ ಸ್ತೋತ್ರ ಉಂಟಾಗಲಿ ರಾಜ. ನೀನು ವಾಕ್ಯದ ಮೂಲಕವಾಗಿ ಮಾತನಾಡಿದಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ದಾಸರನ್ನು ಆಶೀರ್ವದಿಸು ಯೇಸಪ್ಪ. ಇನ್ನೂ ಅನೇಕ ಕಡೆಗಳಲ್ಲಿ ಅನೇಕ ಜನರಿಗೆ ಒಂದು ಆಶೀರ್ವಾದವಾಗಿ ಆ ಮಗನ ನಡೆಸಬೇಕೆಂದು ಅರ್ಪಿಸಿಕೊಡುತ್ತೇನೆ. ಈ ಸಭೆಯಲ್ಲಿ ಆ ಮಗನ ಆಶೀರ್ವಾದ ಇಟ್ಟುವುದಕ್ಕಾಗಿ ನನಗೆ ಸ್ತೋತ್ರ ಕರ್ತ. ಈ ಒಂದು ವಿಶೇಷವಾದ ಸಮಯದಲ್ಲಿ ನೀನು ಮಾತನಾಡಿದ ಹಾಗೆ ಕರ್ತನೆ, ನಾವು ಇರುವಂಥ ಜಾಗದಲ್ಲಿ ನಾವು ಅಪೋಸ್ತಲರಾಗಿರುವಂಥ ಕಾರ್ಯ ಮಾಡಿ ನಾವು ಸಹ ನಿನ್ನಿಂದ ಕಳಿಸಲ್ಪಟ್ಟಿದ್ದೇವಲ್ಲ ಯೇಸಪ್ಪ. ನಿನ್ನ ಸ್ವಾರ್ಥೆಯನ್ನು ಸಾರುವಂಥ ಮಕ್ಕಳಾಗಿ, ಸ್ವಾರ್ಥ ಸೇವೆ ಮಾಡುವಂಥವ್ರನ್ನ ಎನ್ಕರೇಜ್ ಮಾಡುವಂಥ ಮಕ್ಕಳಾಗಿ ಯೇಸಪ್ಪ ಅನೇಕ ಕಡೆಗಳಲ್ಲಿ ಕರ್ತನೆ ನಿನ್ನ ಸ್ವಾರ್ಥ ಸಾರಲ್ಪಟ್ಟು ಅನೇಕ ಸಭೆಗಳೆದ್ದೇಳುವುದಕ್ಕೆ ನಾವು ಕಾರಣವಾಗುವಂತೆ ನೀನು ಕಾರ್ಯ ಮಾಡಿ ಕರ್ತ. ಪ್ರತಿಯೊಬ್ಬರನ್ನು ಆಶೀರ್ವದಿಸು, ಪ್ರತಿಯೊಂದು ಕುಟುಂಬಗಳನ್ನ ಆಶೀರ್ವದಿಸು ಅಪ್ಪ. ನೀನು ಆ ಮಕ್ಕಳಿಗೆ ಇದ್ದು ಕರ್ತನೆ ನಡೆಸಿಕೊಡಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಒಳ್ಳೆಯಬಿದ್ದಾನೆ. ನನ್ನ ಮನವೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪರಿಶುದ್ಧಾತ್ಮ ಅನ್ಯೋನ್ಯತೆಯು, ಸಹವಾಸವು ಸದಾಕಾಲ ನಮ್ಮೆಲ್ಲರೊಂದಿಗೂ ಇರಲಿ. Praise the Lord. Jesus loves you and bless you.